ಆತ್ಮೀಯರೇ ನಮಸ್ಕಾರ. ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಮೊದಲ ಅಧ್ಯಾಯ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ. ಈ ಒಂದು ಅಧ್ಯಾಯದ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು 1.1, 1.2 ಮತ್ತು 1.3 ಅಭ್ಯಾಸ ಮಾಡಿದ್ದೀವಿ ಮತ್ತು 1.4 ಮನೋವಿಜ್ಞಾನದ ಪಂಥಗಳು ಅಥವಾ ವಾದಗಳು ಸ್ಕೂಲ್ಸ್ ಆಫ್ ಸೈಕಾಲಜಿ ಅಂತ ಏನದಲ್ಲ ಈ ಭಾಗದ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಇದರಲ್ಲಿ ಆಲ್ರೆಡಿ ನಾವು 5 ಪ್ರಮುಖವಾದಂತಹ ವಾದಗಳು ಅಥವಾ ಪಂಥಗಳ ಕುರಿತು ಅಭ್ಯಾಸ ಮಾಡಿದ್ದೀವಿ. 1ನೇದು ಸಂರಚನಾವಾದ, 2ನೇದು ಕ್ರಿಯಾವಾದ, 3ನೇದು ವರ್ತನವಾದ, 4ನೇದು ಮಾನವತಾವಾದ. ಈ 4 ಅಂಶಗಳು ಅದ್ರ ಜೊತೆಗೆ ಗೆಸ್ಟಾಲ್ಟ್ ವಾದವನ್ನ ಕಳೆದ ಅವಧಿಯಲ್ಲಿ ನಾವು ಅಭ್ಯಾಸ ಮಾಡಿದೀವಿ. ಇವತ್ತಿನ ಅವಧಿಯಲ್ಲಿ ಅತಿ ಮಹತ್ವಪೂರ್ಣವಾದಂತಹ ಒಂದು ವಾದ ಅಥವಾ ಪಂಥ ಅಂತ ಹೇಳಿ ಕರಿತೀವಿ. ಮನೋವಿಶ್ಲೇಷಣಾ ಪಂಥ, ಸೈಕೋ ಅನಾಲಿಸಮ್ ಅಂತ ಹೇಳಿ ಇದನ್ನು ಕರಿತೀವಿ. ಈ ಒಂದು ಪಂಥದ ಕುರಿತು ಅಥವಾ ವಾದದ ಕುರಿತು ಇವತ್ತಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವೆಲ್ಲ ಅಂಶಗಳನ್ನ ಅಭ್ಯಾಸ ಮಾಡ್ಬೇಕು ಅನ್ನೋದನ್ನ ಒಂದ್ಸಲ ನೋಡ್ಕೊಳ್ರಿ. ಫಸ್ಟ್ ಇಂಟ್ರೊಡಕ್ಷನ್, ಆಮೇಲೆ ಮೀನಿಂಗ್ ಅರ್ಥ, ಮನಸ್ಸಿನ ರಚನೆ ಯಾವ ರೀತಿ ಅದ ಅನ್ನೋದನ್ನ ಅಭ್ಯಾಸ ಮಾಡ್ತೀವಿ. ಆಮೇಲೆ ಮನಸ್ಸಿನ ಮಟ್ಟಗಳು ಲೆವೆಲ್ಸ್ ಆಫ್ ಮೈಂಡ್ ಅಂತ ಹೇಳಿ ಬರ್ತದೆ, ಅದನ್ನ ಅಭ್ಯಾಸ ಮಾಡ್ತೀವಿ. ಚಿಕಿತ್ಸಾ ವಿಧಾನಗಳು, ಯಾವ್ಯಾವ ವಿಧಾನಗಳ ಮೂಲಕ ಚಿಕಿತ್ಸೆ ಕೊಡಬಹುದು ಅನ್ನೋದನ್ನ. ಆಮೇಲೆ ಶೈಕ್ಷಣಿಕ ನಿಹಿತಾರ್ಥಗಳು, ಅದಾದ ಕೂಡಲೇ ಮನೋವಿಶ್ಲೇಷಣಾ ಪಂಥದ ನಂತರದ ಬೆಳವಣಿಗೆ ಯಾವ ರೀತಿ ಆಯ್ತು ಅನ್ನೋದನ್ನ ಅಭ್ಯಾಸ ಮಾಡ್ತೀವಿ. ಮತ್ತು 8ನೇದು ಸಮಾರೋಪ. ಈ 8 ಅಂಶಗಳ ಕುರಿತು ನಾವು ಪ್ರಮುಖವಾಗಿ ಇವತ್ತಿನ ಒಂದು ಅವಧಿಯಲ್ಲಿ ಅಭ್ಯಾಸ ಮಾಡ್ಲಿದ್ದೀವಿ. ಇನ್ನು ಅತಿ ಮಹತ್ವವಾದಂತಹ ಒಂದು ವಿಷಯವನ್ನ ನಾನು ನಿಮ್ಗೆ ಹೇಳ್ತೀನಿ. ಸೈಕೋ ಅನಾಲಿಸಿಸ್ ಅಂತ ಏನದಲ್ಲ, ಇದು ಜನರಲ್ ಸೈಕಾಲಜಿ ಅಂತ ಸಾಮಾನ್ಯ ಮನೋವಿಜ್ಞಾನ ಅಂತ ಏನದಲ್ಲ ಅದರ ಭಾಗ ಅಲ್ಲಿದು. ಇದು ಆಕ್ಚುಲಿ ಏನಂತಂದ್ರ ಅಪ್ಲೈಡ್ ಸೈಕಾಲಜಿ ಅಂತ ಹೇಳಿ ಬರ್ತದಲ್ಲ, ಪ್ಯೂರ್ ಸೈಕಾಲಜಿಯ ಭಾಗ ಅಲ್ಲ ಇದು. ಅಪ್ಲೈಡ್ ಸೈಕಾಲಜಿ, ಅದರಲ್ಲೂ ಕೂಡ ಕ್ಲಿನಿಕಲ್ ಸೈಕಾಲಜಿ, ಚಿಕಿತ್ಸಾ ಮನೋವಿಜ್ಞಾನ ಅಂತ ಹೇಳಿ ಏನ್ ಬರ್ತಲ್ಲ, ಇದರದ ಒಂದು ಭಾಗ ಸೈಕೋ ಅನಾಲಿಸಿಸ್ ಅಥವಾ ಸೈಕೋ ಅನಾಲಿಸಮ್ ಅಂತ ಹೇಳಿ ಬರ್ತದ. ಮುಖ್ಯವಾಗಿ ಈ ಒಂದು ವಿಧಾನವನ್ನ ಸೈಕೋ ಅನಾಲಿಸಿಸ್ ಅಂತ ಏನದಲ್ಲ, ಇದನ್ನ ನಾವು ಮೂರ್ ಥಿಯರಿಯಲ್ಲಿ ಅಭ್ಯಾಸ ಮಾಡ್ತೀವಿ. ಸೈಕೋ ಅನಾಲಿಸಿಸ್ ಅನ್ನ 3 ಸಿದ್ಧಾಂತಗಳಲ್ಲಿ ಅಭ್ಯಾಸ ಮಾಡ್ತೀವಿ. ಒಂದು ಸ್ಕೂಲ್ ಆಫ್ ಸೈಕಾಲಜಿ ಅಂತ ಹೇಳಿ ಕರಿತೇವೆ. ಮೊದಲನೇದು ಹೇಳ್ತಾ ಸ್ಕೂಲ್ ಆಫ್ ಸೈಕಾಲಜಿ, ಇದು ಸೈಕೋ ಅನಾಲಿಸಿಸ್ ಅನ್ನೋದು ಏನದಲ್ಲ, ಇದು ಮನೋವಿಜ್ಞಾನದ ಪಂಥದಲ್ಲಿಯೂ ಕೂಡ ಒಂದು ಭಾಗವಾಗಿ ಅಭ್ಯಾಸ ಮಾಡ್ತೀವಿ. ಇನ್ನೊಂದು ಥಿಯರಿ ಆಫ್ ಪರ್ಸನಾಲಿಟಿ ಅಂತ ಹೇಳಿ ಬರ್ತದೆ, ಇದು 2ನೇ ಭಾಗ. ಇಲ್ಲೂ ಕೂಡ 2ನೇ ಸಿದ್ಧಾಂತದಲ್ಲಿ ಇದನ್ನ ಅಭ್ಯಾಸ ಮಾಡ್ತೀವಿ ಸೈಕೋ ಅನಾಲಿಸಿಸ್ ಕುರಿತು. ಮತ್ತು 3ನೇದು ಏನಂತಂದ್ರೆ ಥಿಯರಿ ಟು ಟ್ರೀಟ್ ಮೆಂಟಲ್ ಡಿಸಾರ್ಡರ್ ಅಂತ ಹೇಳಿ ಒಂದು ಸಿದ್ಧಾಂತ ಅದ, ಅದರಲ್ಲಿ ಕೂಡ ಸೈಕೋ ಅನಾಲಿಸಿಸ್ ಕುರಿತು ಅಭ್ಯಾಸ ಮಾಡ್ತೀವಿ. ಸೊ ಇದು ಒಂದೇ ಒಂದು ಸಿದ್ಧಾಂತ ಅಲ್ಲ, ಸೈಕೋ ಅನಾಲಿಸಮ್ ಅನ್ನೋದೇ ಅದಲ್ಲ, ಅದು ಒಂದು ಸಿದ್ಧಾಂತ ಅಲ್ಲ, ಅದು ಈ 3 ಸಿದ್ಧಾಂತಗಳ ಒಂದು ಸಮೂಹ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಇನ್ನ ಮುಂದುವರೆದು ನಿಮಗೊಂದು ಅತಿ ಮಹತ್ವಪೂರ್ಣವಾದಂತ ಒಂದು ನಾನು ಘಟನೆಯನ್ನು ಹೇಳ್ಬೇಕು. ಇದು ಆಕ್ಚುಲಿ 20ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಒಂದು ರೋಗ ಇತ್ತು. ಆ ರೋಗದ ಹೆಸರು ಏನಂತಂದ್ರೆ ಹಿಸ್ಟೀರಿಯಾ ಅಂತೇಳಿ. ಇದನ್ನ ನೆನ್ಪಿಟ್ಕೊಂಡಿರ್ತಾವ. ಯಾಕಂದ್ರೆ ಈ ಸೈಕೋ ಅನಾಲಿಸಮ್ ಅಥವಾ ಮನೋವಿಶ್ಲೇಷಣಾ ಪಂಥ ಯಾವ ರೀತಿ ಬೆಳಕಿಗೆ ಬಂತು, ಯಾವ ರೀತಿ ಸ್ಥಾಪನೆ ಆಯ್ತು ಅನ್ನೋದು ನಾವು ತಿಳ್ಕೊಳ್ಬೇಕಾದ್ರೆ ಅದರ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಬೇಕು. ಹಿಂಗಾಗಿ ಈ ರೋಗದ ಕುರಿತು ತಿಳ್ಕೊಳ್ಳೋದು ಬಹಳಷ್ಟು ಮಹತ್ವದ. ಹಿಸ್ಟೇರಿಯಾ ಅನ್ನೋದು ಒಂದು ರೋಗ ಇತ್ತು. ಜಸ್ಟ್ ಇಷ್ಟ ನೆನ್ಪಿಡ್ರಿ, ನಾ ಹೇಳ್ದಂಗೆ ತಮಗೆಲ್ಲ ಆ ಹೊಸ ವಿಷಯಗಳು ತಿಳ್ತಾವ. ಮತ್ತೆ ಇವತ್ತಿನ ಒಂದು ಈ ಅವಧಿಯಲ್ಲಿ ನೀವು ಈ ಮೊದಲು ತಿಳ್ಕೊಳ್ಳಾರ್ದಂತ ಅನೇಕ ವಿಷಯಗಳು ತಿಳಿಲಿವೆ. ಸೊ ಈ ವಿಡಿಯೋನ ಎಂಡ್ ತನಕನೂ ಕೂಡ ತಾವು ನೋಡ್ಬೇಕು ಅನ್ನೋದು ಒಂದು ವಿನಂತಿ ಅದ. ಈಗಾಗಲೇ ನಾವು ಹೇಳ್ದಂಗೆ ಏನ್ ಹೇಳ್ರಿ, 20ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಹಿಸ್ಟೇರಿಯಾ ಅನ್ನೋದು ಒಂದು ರೋಗ ಇತ್ತು. ಈ ರೋಗ ಒಂದು ಭಾವನಾತ್ಮಕ ರೋಗ. ಅಂದ್ರೆ ಆಕ್ಚುಲಿ ಈ ತರ ಏನಂತಂದ್ರ ತೀವ್ರ ಭಾವನಾತ್ಮಕ, ಒಬ್ಬ ವ್ಯಕ್ತಿ ತೀವ್ರ ಭಾವನಾತ್ಮಕ ಅಥವಾ ತೀವ್ರ ದೇಹದ ಪ್ರತಿಕ್ರಿಯೆಗಳನ್ನ ತೋರಿಸೋದಲ್ಲ, ಅದು ಇದರ ಲಕ್ಷಣ ಅದ. ಭಾವನಾತ್ಮಕ ಅಥವಾ ದೈಹಿಕ ಪ್ರತಿಕ್ರಿಯೆಗಳನ್ನ ತೋರಿಸೋದು ಅಂದಂಗ. ಅಂದ್ರೆ ಉದಾಹರಣೆ ಏನ್ ಹೇಳ್ರಿ, ಜೋರಾಗಿ ಅಳ್ಬೋದು, ಜೋರಾಗಿ ಕೂಗ್ಬೋದು, ಅಥವಾ ಇದ್ದಕ್ಕಿದ್ದಂಗೆ ಮೂರ್ಛೆ ಹೋಗ್ಬೋದು. ಇಂಥವು ಏನಿದಾವಲ್ಲ, ಈ ಲಕ್ಷಣಗಳಿಗೆ ಹಿಸ್ಟೇರಿಯಾ ಅಂತ ಹೇಳಿ ಕರಿತಿದ್ರು. ಆದ್ರೆ ಇದಕ್ಕೆ ಸ್ಪಷ್ಟವಾದ ದೈಹಿಕ ಕಾಯಿಲೆ ಇಲ್ಲದಿರುವುದು. ದೈಹಿಕವಾಗಿ ಏನೂ ಆಗಂಗಿಲ್ಲ, ಬಟ್ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾದಾಗ ಇಂಥವೆಲ್ಲ ಕೆಲಸಗಳನ್ನ ವ್ಯಕ್ತಿ ಮಾಡ್ತಾನ. ಅವು ಮೂರ್ಛೆ ಎಲ್ಲ ಹೋದಾಗ ಚೆಕ್ ಮಾಡಿದಾಗ ದೈಹಿಕ ಕಾಯಿಲೆ ಏನೂ ಕಂಡು ಬರಂಗಿಲ್ಲ. ಮತ್ತೊಂದ್ ಸ್ವಲ್ಪ ಹೊತ್ತು ಆದ ಕೂಡಲೇ ಅವ ಎಚ್ಚರಗೊಳ್ತಾನ. ಆಯ್ತಾ? ಸೊ ಇಂಥ ಒಂದು ಸಂಗತಿಗಳಾಗ್ತದಲ್ಲ, ಘಟನೆಗಳಾಗ್ತದಲ್ಲ, ಈ ಸಾಮಾನ್ಯವಾಗಿ ಇವು ಎದಕ್ ಆಗ್ತಾವಂದ್ರೆ ಒತ್ತಡ, ಭಯ ಅಥವಾ ಭಾವನಾತ್ಮಕ ಸಮಸ್ಯೆಗಳ ಕಾರಣದಿಂದ ಇವು ಉಂಟಾಗ್ತದ್ದು ಆಗಿನ ಕಾಲದಾಗ. ಆಯ್ತಾ? ಸೊ ಒಂದು ಸರಳ ಉದಾಹರಣೆಯನ್ನು ತೆಗೆದುಕೊಂಡು ಇದರ ಹಿಸ್ಟೀರಿಯಾ ಕುರಿತು ಹೇಳ್ಬೇಕಂದ್ರ, ಈಗ ಎಕ್ಸಾಮ್ ಐತಿ ಅಂತ ತಿಳ್ಕೊಂಡು, ಎಕ್ಸಾಮ್ ಇದ್ದಾಗ ಹೆಚ್ಚು ಹುಡುಗರಿಗೆ ಏನಾಗ್ತದೆ ಹೇಳ್ರಿ, ಸ್ಟ್ರೆಸ್ ಆಗ್ತದ. ಸರಿಯಾಗಿ ಅಭ್ಯಾಸ ಮಾಡಿರಂಗಿಲ್ಲ, ಸೋಲಿನ ಭಯ ಇರ್ತದ, ಅಂದ್ರೆ ಪರೀಕ್ಷೆದಾಗ ಫೇಲ್ ಆಗ್ತೇವೆ ಅನ್ನೋದು ಭಯ ಇರ್ತದ. ಅವಾಗ ಅಂತ ವಿದ್ಯಾರ್ಥಿಗಳು ತೀವ್ರ ಮಾನಸಿಕ ಖಿನ್ನತೆಗೊಳಗಾಗ್ತಾರಲ್ಲ, ಅವ್ರು ಏಕಾಏಕಿ ಏನಾಗ್ತಾರೆ ಹೇಳ್ರಿ, ಮೂರ್ಛೆ ಹೋಗಿ ಬೀಳ್ಬೋದು. ಅಥವಾ ಇಮಿಡಿಯೇಟ್ ಮಾತನಾಡದೇ ಇರ್ಬೋದು. ಆಗಿನ ಟೈಮ್ದಾಗ ಮಾತಾಡಕ್ ಆಗಂಗಿಲ್ಲ, ಮಾತಾಡ್ಸ್ಕ್ ಹೋದ್ರೆ ಮಾತಾಡಕ್ ಆಗಂಗಿಲ್ಲ. ಇಂಥವೆಲ್ಲಾನು ಸಾಧ್ಯತೆ ಅದ.
ವೈದ್ಯರ ಪರೀಕ್ಷೆ ಮಾಡಿದಾಗ ಅವ್ನಿಗೆ ಯಾವುದೇ ರೀತಿ ದೈಹಿಕ ಸಮಸ್ಯೆ ಕಂಡು ಬರುವುದಿಲ್ಲ. ನಾವು ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತೀವಿ, ಚೆಕ್ ಮಾಡ್ತಾರೆ. ಬಟ್ ಅವ್ನಿಗೆ ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಇಂಥ ಘಟನೆಯನ್ನ ನಾವೇನಂತ ಕರಿತೀವಿ ಹೇಳ್ರಿ? ಹಿಸ್ಟೀರಿಯಾ. ಘಟನೆ ಅಂತಲ್ಲ, ಇಂಥ ಒಂದು ಪೇಷಂಟನ್ನ ನಾವೇನಂತ ಹೇಳಿ ಯಾವ ರೋಗ ಆಗೈತಿ ಅಂತ ಹೇಳ್ತೀವಿ? ಹಿಸ್ಟೀರಿಯಾ ಅಂತ ಹೇಳ್ತೀವಿ. ಇದನ್ನ 20ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಹಿಸ್ಟೀರಿಯಾ ಅಂತ ಹೇಳಿ ಕರಿತಿದ್ರು. ಸಾಮಾನ್ಯವಾಗಿ ಈಗ ಸದ್ಯ ಏನಂತ ಕರಿತಾರಂದ್ರ ಕನ್ವರ್ಷನ್ ಡಿಸಾರ್ಡರ್ ಅಂತ ಹೇಳಿ ಕರಿತಾರೆ. ಸೈಕಾಲಜಿಕಲಿ ಏನ್ ಕರಿತಾರೆ ಹೇಳ್ರಿ? ಕನ್ವರ್ಷನ್ ಡಿಸಾರ್ಡರ್ ಅಂತ ಹೇಳಿ ಕರಿತಾರೆ. ಓಕೆ. ಇನ್ನ ಮುಂದುವರೆದು ಈ ಒಂದು ರೋಗದ ಸಾಮಾನ್ಯ ಲಕ್ಷಣಗಳು ಯಾವ್ದು ಅನ್ನೋದು ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹೆಚ್ಚಾಗಿ ಅಳೋದು ಅಥವಾ ಕೂಗೋದು ಮಾಡ್ತಾರೆ. ಇದ್ದಕ್ಕಿದ್ದಂಗೆ ಮೂರ್ಛೆ ಹೋಗ್ಬೋದು. ಈಗಾಗಲೇ ಹೇಳಿದೆ ನಾನು. ದೇಹದ ದುರ್ಬಲತೆ ಅಥವಾ ಕಾಲು ಚಲಿಸದೇ ಇರ್ಬೋದು. ಇದ್ದಕ್ಕಿದ್ದಂಗೆ ಕಾಲೆಲ್ಲ ಫುಲ್ ಹಿಂಗ್ ಟೈಟ್ ಆಗಿ ಹಿಡ್ಕೊಂಡ್ ಬಿಡ್ತಾರೆ. ಕೈ ಟೈಟ್ ಆಗಿ ಹಿಡ್ಕೊತಾರೆ. ಮಡ್ಸಕ್ ಹೋದ್ರೆ ಕೈ ಕಾಲು ಮಡ್ಸಂಗಿಲ್ಲ. ಇಂಥವೆಲ್ಲಾನು ಕೂಡ ಘಟನೆಗಳಾಗ್ತಾವ. ಮತ್ತು ತಾತ್ಕಾಲಿಕವಾಗಿ ಮಾತು ಬರದೇ ಇರ್ಬೋದು. ಮಾತಾಡಕ್ ಆಗಂಗಿಲ್ಲ, ಸ್ಪಷ್ಟ ಹೇಳಕ್ ಆಗಂಗಿಲ್ಲ. ಇಂಥವಾಗ್ತಾವ. ಇವು ಅಸಾಮಾನ್ಯ ಭಾವನಾತ್ಮಕ ಪ್ರತಿಗಳನ್ನ ತೋರ್ತಾರ. ಎತ್ತರ ನೋಡುದು, ಏನಾರೇ ಮಾತಾಡೋದು, ಇಂಥವೆಲ್ಲಾನು ಲಕ್ಷಣಗಳನ್ನ ತೋರ್ತಾರಲ್ಲ, ಇದಕ್ ನಾವೇನ್ ಕರಿತೀವಿ ಹೇಳ್ರಿ? ಹಿಸ್ಟೀರಿಯಾ ಅಂತ ಹೇಳಿ. ಓಕೆ. ಇನ್ನ ಇದಕ್ಕ ಕಾರಣಗಳನ್ನ ಸೂಚಿಸ್ತಾರೆ. ಎದಕ್ಕೆ ಈ ಒಂದು ರೋಗ ಆಗ್ತದ ಅನ್ನೋದನ್ನ. ಓಕೆ. ಸಿಗ್ಮಂಡ್ ಫ್ರೈಡ್ ಅವ್ರ ಪ್ರಕಾರ ಇಂಥ ಒಂದು ಘಟನೆಗಳಾಗ್ಲಿಕ್ಕೆ ಪ್ರಮುಖವಾದಂತ ಕಾರಣ ಏನಂತಂದ್ರೆ ಹೆಚ್ಚು ಒತ್ತಡ, ಸ್ಟ್ರೆಸ್ ಅಂತ ಹೇಳಿ ಕರಿತೀವಿ ನಾವು. ಯಾವುದೇ ಒಂದು ವಿಷಯದ ಕುರಿತು ಹೆಚ್ಚು ಮಾನಸಿಕವಾಗಿ ಯೋಚನೆ ಮಾಡಿ 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 ಅದು ಒತ್ತಡವನ್ನ ತರಿಸ್ಕೊಳ್ತಾರ. ಸ್ಟ್ರೆಸ್ ಅಂತ ಕರಿತೀವಿ. ಭಯ ಅಥವಾ ಆತಂಕ. ಯಾವ್ದಾರ ಒಂದು ಟಾರ್ಗೆಟ್ ವರ್ಕ್ ಇರ್ತದ, ಅದು ಕಂಪ್ಲೀಟ್ ಆಗಿರಂಗಿಲ್ಲ. ಅದರಿಂದ ಭಯಗೊಂಡು ಏನಾಗ್ತದ ಅಂತ ಮುಂದಿನ ಯೋಚನೆ ಮಾಡ್ತಾರೆ. ಅದಕ್ಕೆ ಎಂಜೈಟಿ ಅಂತ ಹೇಳಿ ಕರಿತೀವಿ. ಓಕೆ. ಭಾವನಾತ್ಮಕ ಆಘಾತ, ಎಮೋಷನಲ್ ಟ್ರಾಮಾ ಅಂತ ಹೇಳಿ ಕರಿತೀವಿ. ಏನಾದ್ರೂ ಒಂದು ಮನಸ್ಸಿಗೆ ಹಚ್ಕೊಂಡ್ ಬಿಡ್ತಾರ, ಅದನ್ನ ಬೇರೆದವ್ರ ಮುಂದೆ ಹೇಳದೇ ಇರುವುದು ಇಂತಂದು. ಆಮೇಲೆ ಮನಸ್ಸಿನೊಳಗೆ ಭಾವನೆಗಳನ್ನ ಒತ್ತಿ ಹಿಡೋದು, ಬೇರೆದವ್ರಿಗೆ ಹೇಳ್ದ ಅದನ್ನ ತಮ್ಮೊಳಗೆ ಇಟ್ಕೊಂಡು ಹೊರಗೋದಲ್ಲ, ಅದು. ಆಮೇಲೆ ನೆಕ್ಸ್ಟ್ ಒನ್, ಕುಟುಂಬ ಅಥವಾ ಶಾಲೆಯ ಒತ್ತಡ. ಮನೆಯವ್ರ ಒತ್ತಡ ಇರ್ಬೋದು. ಈಗ ಒಂದು ಸಾಮಾನ್ಯವಾಗಿ ಇತ್ತೀಚೆಗೆ ಕಂಡು ಬರೋದೇನ್ ಹೇಳ್ರಿ? ಸಾಕಷ್ಟು ಖರ್ಚು ಮಾಡ್ತಾರ, ಒಂದು ಕಾಲೇಜ್ಗೆ ಅಥವಾ ಸ್ಕೂಲಿಗೆ ಸೇರಿಸ್ತಾರ. ಮತ್ತ ಆ ಹುಡುಗಿಗೆ ಟಾರ್ಗೆಟ್ ಕೊಡ್ತಾರ. ಕಂಪಲ್ಸರಿ ಈ ಸಲ 90% ಆಗಬೇಕು. ಹಿಂಗ ಅಂದಾಗ ಆ ಹುಡುಗ 90% ಅನ್ಕೋತ ತನಗ ಆಗದೇ ಇರೋದನ್ನ ಸಾಧ್ಯ ಮಾಡ್ಲಿಕ್ಕೆ ಹೋಗ್ತದ. ಮತ್ ಬಹಳಷ್ಟು ಸಲ ಫೇಲ್ ಆಗ್ತದ. ಮನ್ಯಾಗ ಹೆಂಗ್ ಹೇಳುದು ಅಂತ ತಿಳ್ಕೊಂಡು ಮಾನಸಿಕ ಖಿನ್ನತೆಗೆ ಒಳಗಾಗ್ತದ. ಅಥವಾ ಮನೆಯವ್ರ ಸಪೋರ್ಟ್ ಚೆನ್ನಾಗಿರ್ತದ, ಮನೆಯವ್ರದ್ದು ಸಪೋರ್ಟ್ ಚೆನ್ನಾಗಿರ್ತದ. ಸ್ಕೂಲ್ದಾಗಂತ ಟೀಚರ್ಸ್ ಎಲ್ಲಾನು ಕೂಡ ಒತ್ತಡಗಳನ್ನ ಹೇರ್ತಾರ. ಅವಾಗೂ ಕೂಡ ಏನಾಗ್ತದೆ ಹೇಳ್ರಿ? ಶಾಲೆಯ ಒತ್ತಡದಿಂದ ಈ ಒಂದು ರೋಗಕ್ಕೆ ಮಗು ತುತ್ತಾಗಬಹುದು. ಈ ಕಲ್ಪನೆಯನ್ನ ಸಿಗ್ಮಂಡ್ ಫ್ರೈಡ್ ಅವರು ಸೈಕೋ ಅನಾಲಿಸಿಸ್ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿದ್ರು. 20ನೇ ಶತಮಾನಕ್ಕಿಂತ ಪೂರ್ವದಾಗ ಏನಾಗಿತ್ತಂದ್ರ, ಈ ಹಿಸ್ಟೀರಿಯಾ ರೋಗಕ್ಕೆ ಯಾರು ತುತ್ತಾಗ್ತಾರಲ್ಲ, ಅವ್ರ ಟ್ರೀಟ್ಮೆಂಟ್ ಹೆಂಗ್ ಮಾಡ್ತಿದ್ರಂದ್ರ, ಆಗಿನ ಸೈಕಾಲಜಿಸ್ಟ್ ಎಲ್ಲಾನು ಕೂಡ ಅವನು ಹಿಪ್ನಾಟಿಸಮ್ ಮಾಡ್ತಿದ್ರು. ಸಂಮೋಹನಗೊಳಿಸೋದು. ಹಿಪ್ನಾಟಿಸಮ್ ಮಾಡಿದಾಗ ಏನಾಗ್ತಂದ್ರ, ಜಾಗೃತ ಮನಸ್ಸ ಎಚ್ಚರ ಇರಂಗಿಲ್ಲ. ಅಜಾಗೃತ ಮನಸ್ಸಿನಾಗ ಅವ ಏನಾದ್ರು ಹೇಳ್ತಿರ್ತಾನ. ಹಿಂಗಾಗಿ ಸಿಗ್ಮಂಡ್ ಫ್ರೈಡ್ ಅವರು ಏನು ಸೂಚಿಸಿದ್ರಂದ್ರ, ನಮಗೆ ಯಾವುದೇ ಒಂದು ರೋಗವನ್ನ, ಮಾನಸಿಕ ಕಾಯಿಲೆಗಳನ್ನ, ಅವ್ನಿಗಿರುವಂತ ರೋಗದ ಕಾರಣಗಳನ್ನ ತಿಳ್ಕೊಳ್ಬೇಕಾದ್ರೆ ಅಜಾಗೃತ ಮಟ್ಟದಲ್ಲಿ ಇರುವಂತ ವಿಷಯಗಳನ್ನ ಜಾಗೃತ ಅವಸ್ಥೆಗೆ ತರುವಂತ ಕೆಲಸ ಆಗ್ಬೇಕು. ಮತ್ತ ಅವ್ ಎಚ್ಚರ ಇಟ್ಕೊಂಡ ಹೇಳ್ಬೇಕು. ಅಂತ ಒಂದು ಟ್ರೀಟ್ಮೆಂಟ್ಗೆ ಏನಂತ ಕರೆದ್ರು ಹೇಳ್ರಿ? ಮನೋವಿಶ್ಲೇಷಣೆ ಅಂತ ಹೇಳಿ ಕರೆದ್ರು. ಆ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಮಂಡಿಸಿದಂತ ವ್ಯಕ್ತಿನೇ ಯಾರು ಹೇಳ್ರಿ? ಸಿಗ್ಮಂಡ್ ಫ್ರೈಡ್ ಅವರು, ಇವರೇ. ಓಕೆ. ಸೊ ಇವರ ಸಿದ್ಧಾಂತದ ಕುರಿತು ನಾವು ಇವತ್ತು ಅಭ್ಯಾಸ ಮಾಡೋದ. ಸೊ ಹಿಪ್ನೋಟಿಸಮದ ಬದಲಾಗಿ ಸೈಕೋ ಅನಾಲಿಸಿಸ್ ಮಾಡಬೇಕು ಅಂತ ತಿಳ್ಕೊಂಡು ಸೂಚಿಸಿದಂತ ವ್ಯಕ್ತಿನೇ ಯಾರು ಹೇಳ್ರಿ? ಸಿಗ್ಮಂಡ್ ಫ್ರೈಡ್ ಅವರು. ಇನ್ನ ಇದ್ರ ಪರಿಚಯವನ್ನ ನಾವು ನೋಡ್ಕೊಳ್ಬೇಕಾದ್ರೆ, ಮನೋವಿಶ್ಲೇಷಣಾವಾದ ಏನದಲ್ಲ, ಇದು ಈಗಾಗಲೇ ನಾನು ಹೇಳ್ದಂಗ ಇದು ಯಾವ್ದ್ರ ಭಾಗ ಹೇಳ್ರಿ? ಚಿಕಿತ್ಸಾ ಮನೋವಿಜ್ಞಾನದ ಒಂದು ಭಾಗ. ಕ್ಲಿನಿಕಲ್ ಸೈಕಾಲಜಿ ಅಂತ ಏನ್ ಬರ್ತದಲ್ಲ, ಅಪ್ಲೈಡ್ ಸೈಕಾಲಜಿಯ ಒಂದು ಭಾಗ ಇದಾಗ್ಯದ. ಮನೋವಿಶ್ಲೇಷಣಾ ಸಿದ್ಧಾಂತವು ಮಾನವನ ಮನಸ್ಸಿನ ಅಚೇತನ ಭಾಗ, ಅನ್ಕಾನ್ಸಿಯಸ್ ಮೈಂಡ್ ಅಂತ ಏನದಲ್ಲ, ಇದನ್ನ ಅಧ್ಯಯನ ಮಾಡುವುದರ ಮೂಲಕ ಮಾನವನ ವರ್ತನೆ ಮತ್ತು ಭಾವನೆಗಳನ್ನ ವಿವರಿಸುವಂತ ಕೆಲಸವನ್ನ ಮಾಡ್ತದ. ಮಾನವನ ವರ್ತನೆ ಮತ್ತು ಭಾವನೆಗಳನ್ನ ತಿಳ್ಕೊಳ್ಬೇಕಾದ್ರೆ ಅಚೇತನ ಮನಸ್ಸು, ಅನ್ಕಾನ್ಸಿಯಸ್ ಮೈಂಡ್ ಏನದಲ್ಲ, ಅದನ್ನ ಅಧ್ಯಯನ ಮಾಡಬೇಕು ಅಂತ ತಿಳ್ಕೊಂಡ ಸಿಗ್ಮಂಡ್ ಫ್ರೈಡ್ ಅವ್ರು ಹೇಳ್ತಾರೆ. ಏನ್ ಅಚೇತನ ಮನಸ್ಸು, ಅಜಾಗೃತ ಮನಸ್ಸು ಅಂತಂದ್ರೆ ಏನು ಅನ್ನೋದನ್ನ ನಾನು ಇದರ ಅರ್ಥವನ್ನು ಹೇಳ್ಬೇಕಾದ್ರೆ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾನೆ. ಈಗ ಅದಷ್ಟ ಡೆಫಿನೇಷನ್ ತಿಳ್ಕೊಡ್ರಿ. ಈ ಸಿದ್ಧಾಂತವನ್ನ ಬೆಳಕಿಗೆ ತಂದಂತ ವ್ಯಕ್ತಿ ಅಥವಾ ಸ್ಥಾಪಕ ಅಂತ ಹೇಳಿ ಕರಿತೀವ್ರಲ್ಲ, ಅವರು ವಿಯೆನ್ನಾ ಅಂತ ಹೇಳಿ ಏನೋ ಒಂದು ಸಿಟಿ ಅದಲ್ಲ, ವಿಯೆನ್ನಾದ, ಅಂದ್ರೆ ವಿಯೆನ್ನಾ ಯಾವ್ದು ಹೇಳ್ರಿ? ಆಸ್ಟ್ರಿಯಾದ ರಾಜಧಾನಿ. ಓಕೆ. ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನಾದ. ಇಲ್ಲಿ ಶಾರೀರಿಕ ಅಂತ ಅದ ಪುಸ್ತಕದಾಗ ಕೊಡಿದಾರ, ಬಟ್ ಅದ ಶಾರೀರಿಕ ಅಲ್ಲ, ನರರೋಗ ತಜ್ಞರಾದಂತಹ ಸಿಗ್ಮಂಡ್ ಫ್ರೈಡ್ ಅವರ ಈ ಸಿದ್ಧಾಂತವನ್ನ ಏನ್ ಮಾಡಿದಾರೆ ಹೇಳ್ರಿ?
ಅವರು ಸ್ಥಾಪಿಸ್ತಾರ, ಪಂಥವನ್ನ ಸ್ಥಾಪಿಸ್ತಾರ. ಸ್ಥಾಪನೆ ಆದಂತ ವರ್ಷ ಯಾವ್ದತ್ತಂದ್ರೆ 1896. ಇದನ್ನೊಂದು ವಿಷಯವನ್ನ ತಾವು ನೆನ್ಪಿಟ್ಕೊಳ್ಬೇಕು. ಸೈಕೋ ಅನಾಲಿಸಮ್ ಅಂತ ಅಥವಾ ಮನೋವಿಶ್ಲೇಷಣಾ ಪಂಥ ಬೆಳಕಿಗೆ ಬಂದಂತ ವರ್ಷ ಯಾವ್ದತ್ತಂದ್ರೆ 1896. ಇನ್ನು ಇದ್ರ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಸಿಗ್ಮಂಡ್ ಫ್ರೈಡ್. ಇದನ್ನ ತಾವು ನೆನ್ಪಿಟ್ಕೊಳ್ಬೇಕು. ಸೈಕಾಲಜಿ ಅಂತಂದ್ರೆ ಸಿಗ್ಮಂಡ್ ಫ್ರೈಡ್ ಹೆಸರು ಎಲ್ಲರಿಗೂ ಗೊತ್ತಿರಲೇಬೇಕು. ಓಕೆ, ಇನ್ನ ಮುಂದುವರೆದು ಈ ಪಂಥದವರು ವಿಶೇಷವಾಗಿ ಏನೇನ್ ವರ್ತನೆ ಕುರಿತ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಯಾವ ಥಿಯರಿಯನ್ನ ಅಪ್ಲೈ ಮಾಡಿದ್ರಂದ್ರೆ, ಈ ಮೊದಲು ಏನೇನ್ ಪಂಥದವ್ರ ಕೆಲವೊಂದು ಸಿದ್ಧಾಂತಗಳನ್ನ ಮಂಡಿಸಿದ್ರಲ್ಲ, ರಚನಾ ಪಂಥ ಆಗ್ಲಿ, ಕ್ರಿಯಾ ಪಂಥ ಆಗ್ಲಿ, ವರ್ತನಾ ಪಂಥ ಆಗ್ಲಿ ಅಥವಾ ಗೆಸ್ಟಾಲ್ಟ್ ಪಂಥಗಳು ಹೇಳಿದಂತಹ ಅಭಿಪ್ರಾಯಗಳಿಗೆ ವಿರುದ್ಧವಾದ ಅಭಿಪ್ರಾಯಗಳನ್ನ ಇವರು ಮಂಡಿಸ್ತಾರ. ಈ ಪಂಥದ ಪಿತಾಮಹ ಆದಂತಹ ಸಿಗ್ಮಂಡ್ ಫ್ರೈಡ್ ರವರು ಮನೋವಿಜ್ಞಾನದ ಕ್ಷೇತ್ರಕ್ಕೆ ಒಂದು ಹೊಸ ಆಯಾಮ, ಈ ಮನೋವಿಶ್ಲೇಷಣವಾದ ಅನ್ನೋದು ಇದಲ್ಲ, ಇದೊಂದು ಎಂಟೈರ್ಲಿ ಉಳಿದಿದ್ದ ಎಲ್ಲಾ ಪಂಥಗಳಿಗೆ ಒಂದ್ ಕಡೆಗೆ ಆದರ ಪಂಥಗಳು, ಈ ಒಂದು ಪಂಥ ಒಂದ್ ಕಡೆಯಾಗಿ ನಿಲ್ತದ. ಅಷ್ಟೊಂದು ಹೊಸ ಆಯಾಮವನ್ನ ಈ ಪಂಥದಲ್ಲಿ ಅಥವಾ ಈ ಸಿದ್ಧಾಂತವನ್ನ ಅವ್ರು ಮಂಡಿಸ್ತಾರ. ಓಕೆ, ಇನ್ನ ಫ್ರಾಯ್ಡ್ ರವರು ಮಾನವನ ಸಂಪೂರ್ಣ ವರ್ತನೆಯನ್ನ ವಿಶ್ಲೇಷಿಸಬೇಕಾದ್ರ, ಒಬ್ಬ ಮನುಷ್ಯನ ವರ್ತನೆಯನ್ನ ವಿಶ್ಲೇಷಿಸಬೇಕಾದ್ರ ಅವ್ರು ಏನ್ ಮಾಡ್ತಾರಂದ್ರ, ಮಾನವನ ಮನಸ್ಸಿನಲ್ಲಿ 3 ಭಾಗಗಳದಾವ ಅಂತ ತಿಳ್ಕೊಂಡು ಹೇಳ್ತಾರ. ಅವು ಯಾವತ್ತಂದ್ರ ಪ್ರಜ್ಞಾವಸ್ಥೆ, ಸುಪ್ತ ಪ್ರಜ್ಞಾವಸ್ಥೆ ಮತ್ತು ಅಜಾಗೃತ ಅವಸ್ಥೆ ಅಂತ ಹೇಳ್ತಾರ. ಇಲ್ಲಿ ಪ್ರಜ್ಞಾವಸ್ಥೆ ಅಂತಂದ್ರ ಜಾಗೃತ ಅವಸ್ಥೆ ಅಂತ ಹೇಳಿ ಕರೀತಾರ ಅಥವಾ ಚೇತನಾ ಅವಸ್ಥೆ ಅಂತ ಹೇಳಿ ಕರೀತಾರ. ಸುಪ್ತ ಪ್ರಜ್ಞಾವಸ್ಥೆ ಅಂತಂದ್ರ ಅಂದ್ರೆ ಬೇರೆ ಬೇರೆ ಹೆಸರುಗಳು ತಮಗೆ ಗೊತ್ತಿರಲಿ, ಮತ್ತು ತಾವು ನೋಟ್ಸ್ ಮಾಡ್ತಿದ್ರಕ್ಕೆ ಅದ್ರ ಮುಂದ್ಗಡೆ ಬರ್ಕೊಡ್ರಿ. ಇಲ್ಲಿ ಪ್ರಜ್ಞಾವಸ್ಥೆ ಇರ್ತದ, ಇಲ್ಲಿ ಚೇತನಾವಸ್ಥೆ ಅಂತ ಹೇಳಿ ಬರ್ಕೊಡ್ರಿ, ಜಾಗೃತ ಅವಸ್ಥೆ ಅಂತ ಹೇಳಿ ಬರ್ಕೊಡ್ರಿ. ಅದ್ರ ಮತ್ತೆ ಬೇರೆ ಬೇರೆ ಹೆಸರು ಗೊತ್ತಿರಲಿ. ಇಂಗ್ಲಿಷ್ನಾಗ ಕಾನ್ಸಿಯಸ್ ಮೈಂಡ್ ಅಂತ ಹೇಳಿ ಕರೀತಾರ. ಇನ್ನು ಸುಪ್ತ ಪ್ರಜ್ಞಾವಸ್ಥೆ ಅಂತದಲ್ಲ, ಇದಕ್ಕ ನಾವು ಅಲ್ಟರ್ನೇಟ್ ಏನ್ ಕರಿತೇವೆ ಹೇಳ್ರಿ, ಅರೆ ಪ್ರಜ್ಞಾವಸ್ಥೆ. ಅರೆ ಪ್ರಜ್ಞಾವಸ್ಥೆ ಅಂದ್ರೆ ಅರ್ಧ ಎಚ್ಚರಿರೋದು ಅಂತಂದಂಗ ಅರೆ ಪ್ರಜ್ಞಾವಸ್ಥೆ ಅಂತ ಹೇಳಿ ಕರಿತೀವಿ. ಆಮೇಲೆ ಅಜಾಗೃತ ಅವಸ್ಥೆ ಅಂತ ಇದಲ್ಲ, ಇದನ್ನ ಪ್ರಜ್ಞಾ ವಿಹೀನ ಅವಸ್ಥೆ ಅಂತ ಹೇಳಿ ಕರಿತೀವಿ. ಪ್ರಜ್ಞಾ ವಿಹೀನ ಅವಸ್ಥೆ ಅಂತ ಹೇಳಿ ಕರಿತೀವಿ. ಅನ್ಕಾನ್ಸಿಯಸ್ ಮೈಂಡ್, ಇದ ಪ್ರೀ ಕಾನ್ಸಿಯಸ್ ಮೈಂಡ್ ಅಂತಂದ್ರೆ. ಸೊ ಈ 3 ಭಾಗಗಳ ಅವರು ಮಾಡ್ತಾರ. ಈ 3 ಭಾಗಗಳ ಕುರಿತು ಕೂಡ ನಾನು ಮುಂದೆ ಅರ್ಥದಲ್ಲಿ ಹೇಳ್ತೇನೆ. ಅವು ಹೆಂಗ್ ಇರ್ತಾವ ಅನ್ನೋದು ನೋಡೋದೈತೆ ಅಂತ ತಿಳ್ಕೊಡ್ರಿ. ಇಲ್ಲೊಂದು ಸಣ್ಣದ ನೋಡ್ರಿ, ಕಾನ್ಸಿಯಸ್ ಮೈಂಡ್ ಪ್ರಜ್ಞಾವಸ್ಥೆ, ಪ್ರೀ ಕಾನ್ಸಿಯಸ್ ಮೈಂಡ್ ಅರೆ ಪ್ರಜ್ಞಾವಸ್ಥೆ ಅಥವಾ ಸುಪ್ತ ಪ್ರಜ್ಞಾವಸ್ಥೆ ಅಂತ, ಮತ್ತ ಅನ್ಕಾನ್ಸಿಯಸ್ ಮೈಂಡ್ ಅಂದ್ರ ಅಪ್ರಜ್ಞಾ ಅವಸ್ಥೆ ಅಂತ ಹೇಳಿ. ಇವು ಮನಸ್ಸಿನಾಗ ನಮಗ ಮೈಂಡ್ದಾಗ 3 ಭಾಗಗಳದಾವ. ಪ್ರಜ್ಞಾವಸ್ಥೆ ಅಂತಂದ್ರೆ ಇಲ್ಲಿಂದ ಮ್ಯಾಗಿನ್ ಕಾಣ್ತಿತ್ಲ ಅಂದ್ರೆ ಇಲ್ಲಿ ಜಸ್ಟ್ ಇದ್ ನೋಡ್ರಿ, ಇಲ್ಲಿಂದ ಒಂದ್ 3 ಪಾರ್ಟ್ ಅದಾವ ಇಲ್ಲಿ. ಓಕೆ, 3 ಪಾರ್ಟ್ ಅದಾವ. ಇದು ಒಂದು ನೀರಿನೊಳಗ ಒಂದು ಮಂಜುಗಡ್ಡೆಯನ್ನು ಬಿಟ್ಟಾಗ ಯಾವ ರೀತಿ ತೇಲ್ತದಲ್ಲ ಅದ್ರ ಚಿತ್ರದ ಮತ್ತ ಮನಸ್ಸಿನ ಒಂದು ಇದು ಪಿಕ್ಚರ್ ಅದಲ್ಲ. ಸಿಗ್ಮಂಡ್ ಫ್ರೈಡ್ ಅವರು ಇದಕ್ಕೆ ಹೋಲಿಸ್ತಾರ, ಮಂಜುಗಡ್ಡೆಗೆ ಹೋಲಿಸ್ತಾರ. ಮಂಜುಗಡ್ಡೆ ನೀರೊಳಗೆ ಬಿಟ್ಟಾಗ ಮೇಲ್ಭಾಗದಲ್ಲಿ ಸ್ವಲ್ಪ ಕಾಣ್ತದ, ಬಟ್ ಒಳಗಡೆ ಭಾಗ ಏನದಲ್ಲ, ಈಗ ನೋಡ್ರಿ ಇಲ್ಲಿಂದ ಇಲ್ಲಿ ತನಕ ಏನೈತ್ಲ ಇತರ ಪಾರ್ಟ್ ಕಡಿಮೆ ಅದ, ಇಲ್ಲಿಂದ ಇಲ್ಲಿ ತನಕ ಪಾರ್ಟ್ ಕಡಿಮೆ ಅದ, ಮತ್ತೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಏನದಲ್ಲ ಇದು ಜಾಸ್ತಿ ಅದ. ಸೊ ನಮ್ಮ ಮನುಷ್ಯನಾಗೂ ಕೂಡ ಕಾನ್ಸಿಯಸ್ ಮೈಂಡ್ ಅನ್ನೋದು ಏನೈತಲ್ಲ, ಎಚ್ಚರವಾಗಿರುವಂತ ಅವಸ್ಥೆ ಏನದಲ್ಲ ನಮ್ಮ ಮನಸ್ಸಿನೊಳಗ, ಮನುಷ್ಯನ ಎಚ್ಚರವಾದಂತ ಭಾಗ ಕಡಿಮೆ ಭಾಗ ಅದ. ಕಾನ್ಸಿಯಸ್ ಮೈಂಡ್ ಇಷ್ಟ ಅದ, ಇಲ್ಲಿಂದ ಇಲ್ಲಿ ತನಕ ಅಷ್ಟ ಅದ. ಪ್ರೀ ಕಾನ್ಸಿಯಸ್ ಮೈಂಡ್ ಅಂದ್ರ ಸುಪ್ತ ಪ್ರಜ್ಞೆ ಅಂತದಲ್ಲ, ಅದು ಇದಕ್ಕಿಂತ ಕಡಿಮೆ ಅದ. ಯಾವ್ದ ಪ್ರಜ್ಞಾವಸ್ಥೆಕ್ಕಿಂತನೂ ಕಡಿಮೆ ಅದ ಪ್ರೀ ಕಾನ್ಸಿಯಸ್ ಮೈಂಡ್. ಓಕೆ, ಇನ್ ಅನ್ಕಾನ್ಸಿಯಸ್ ಮೈಂಡ್ ಅಪ್ರಜ್ಞಾವಸ್ಥೆ ಅಜಾಗೃತ ಅವಸ್ಥೆ ಅಂತ ಏನದಲ್ಲ, ಇದು ನಮ್ಮ ಮನುಷ್ಯನಾಗ ಅತಿ ಹೆಚ್ಚಿನ ಭಾಗದಲ್ಲಿ ಅದ. ಹೇಳ್ತಾ ಹಿಂಗ 3 ರೀತಿ ಇರ್ತಾವ. ಇನ್ನು ಪ್ರಜ್ಞಾವಸ್ಥೆ ಅಂದ್ರೆ ಏನ, ಅಪ್ರಜ್ಞಾವಸ್ಥೆ ಅಂದ್ರೆ ಏನ, ಮತ್ತು ಪ್ರಜ್ಞಾ ವಿಹೀನಾವಸ್ಥೆ, ಅರೆ ಪ್ರಜ್ಞಾವಸ್ಥೆ ಮತ್ತು ಪ್ರಜ್ಞಾ ವಿಹೀನಾವಸ್ಥೆ ಅಂದ್ರೆ ಈ 3 ನಾನು ನಂತರ ನೋಡೋಣ. ಮತ್ತೆ ಇಲ್ಲಿ 3 ಶಬ್ದಗಳು ತಾವು ನೋಡ್ತಿರ್ಬೋದು, ಇದ್ರ ಕುರಿತು ನಾನು ನಂತರ ಹೇಳ್ತೇನೆ. ಈಗೋ, ಸೂಪರ್ ಈಗೋ ಮತ್ತು ಈದ್ ಅಂತ ಹೇಳಿ ಈ 3 ಇವಿದಾವಲ್ಲ ಲೆವೆಲ್ಸ್ ಆಫ್ ಮೈಂಡ್ ಅಂತ ಹೇಳಿ ಕರಿತೀವಿ. ಇದನ್ನು ಕೂಡ ನಾನು ನಂತರದಲ್ಲಿ ನಿಮಗೆ ಹೇಳ್ತೇನೆ. ಇನ್ ನೆಕ್ಸ್ಟ್ ತಿಳ್ಕೊಡ್ರಿ, ಇದರ ಅರ್ಥ ಏನ, ಮನೋವಿಶ್ಲೇಷಣಾ ವಾದ ಅಥವಾ ಮನೋವಿಶ್ಲೇಷಣಾ ಪಂಥ ಅಂದ್ರೆ ಏನ್ ಅನ್ನೋದು ನೋಡ್ರಿ. ಮನೋವಿಶ್ಲೇಷಣಾ ಸಿದ್ಧಾಂತ ಅಂದ್ರ ಮಾನವನ ಮನಸ್ಸಿನ ಅಜಾಗೃತ ಭಾಗ. ಇದನ್ನು ಅಗದಿ ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಡ್ರೆ, ಮಾನವನ ಮನಸ್ಸಿನ, ಈಗ ನಾ ಈಗಾಗಲೇ ನಿಮ್ಗೆ ಹೇಳ್ದಂಗ ಕ್ಲಿಯರ್ ಆಗಿ 3 ವಿಷಯಗಳನ್ನ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಮನಸ್ಸು, ಇಡೀ ಮಾನವರ ಮನಸ್ಸು 3 ಭಾಗಗಳಲ್ಲಿ ವಿಭಾಗ ಆಗ್ಯದ. ಒಂದು ಪ್ರಜ್ಞಾವಸ್ಥೆ, ಎರಡನೇದು ಸುಪ್ತ ಪ್ರಜ್ಞಾವಸ್ಥೆ, ಮೂರನೇದು ಅಪ್ರಜ್ಞಾವಸ್ಥೆ. ಈ 3 ಭಾಗ ಇದಾವ. ಅದ್ರಾಗ ಅಜಾಗೃತ ಅಂತಂದ್ರ ಪ್ರಜ್ಞಾ ವಿಹೀನಾವಸ್ಥೆ 3ನೇ ಭಾಗದಲ್ಲ. ಸೊ ಅಜಾಗೃತ ಭಾಗವನ್ನ ಅಧ್ಯಯನ ಮಾಡಿ ಅವನ ವರ್ತನೆ ಅಥವಾ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳೋದಲ್ಲ, ಅದಕ್ಕ ನಾವ್ ಏನ್ ಕರಿತೇವೆ ಹೇಳ್ರಿ, ಮನೋವಿಶ್ಲೇಷಣಾ ಸಿದ್ಧಾಂತ ಅಂತ ಹೇಳಿ ಕರಿತೇವೆ. ಕ್ಲಿಯರ್ ಆಯ್ತಲ್ಲ?
ಓಕೆ. ಸೊ ಇನ್ನ ಈ ಸಿದ್ಧಾಂತವು ಮಾನವನ ವರ್ತನೆ ಮತ್ತು ಭಾವನೆಗಳು ಅವನಿಗೆ ತಿಳಿಯದ ಅಚೇತನ ಮನಸ್ಸಿನಿಂದ ಪ್ರಭಾವಿತವಾಗಿರುತ್ತವೆ ಅಂತ ಈ ಒಂದು ಸಿದ್ಧಾಂತ ಹೇಳ್ತದೆ. ಅಂದ್ರ ಈಗ ಮಾನವನ ವರ್ತನೆ ಅಥವಾ ಭಾವನೆಗಳು ನಾವು ಏನೇನು ವರ್ತನೆ ಮತ್ತು ಭಾವನೆಗಳನ್ನ ತೋರ್ತೀವಲ್ಲ, ಈ ಭಾವನೆಗಳ ಕಾರಣಗಳು ಏನೈತೆ ಅಂತಂದ್ರ ಅಚೇತನ ಮನಸ್ಸದ. ಸೊ ಅಚೇತನ ಮನಸ್ಸಿನಿಂದ ಪ್ರಭಾವಿತವಾಗಿ ಮಾನವ ವರ್ತನೆ ಮತ್ತು ಭಾವನೆಗಳನ್ನ ತೋರ್ತಾನ. ಅವ್ನ್ ತಿಳಿದ ರೀತಿಯಲ್ಲೇ ತೋರ್ತಾನ. ಅದ್ರ ಕುರಿತು ನಾವ ಅಭ್ಯಾಸ ಮಾಡೋದದ ಅಂತ ಅಂದಂಗೆ. ಓಕೆ. ಇನ್ ನೆಕ್ಸ್ಟ್ ಮುಂದುವರೆದ ಮೂರನೇ ಒಂದು ಅಂಶ. ಈಗ ಒಂದನೇದು ಪೀಠಿಕೆ ನೋಡಿದ್ವು, ಎರಡನೇದು ಅದರ ಅರ್ಥವನ್ನು ನೋಡ್ಕೊಂಡು, ಮೂರನೇದು ಮನಸ್ಸಿನ ರಚನೆ. ಈಗ ನಿಮ್ಗೆ ಕ್ಲಿಯರ್ ಆಗಿ ನಾನು ಹೇಳ್ತೇನೆ ನಿಮಗ. ಮನಸ್ಸಿನ ರಚನೆ, ಸ್ಟ್ರಕ್ಚರ್ ಆಫ್ ಮೈಂಡ್. ಸಿಗ್ಮಂಡ್ ಫ್ರೈಡ್ ಅವ್ರ ಪ್ರಕಾರ ಮನಸ್ಸಿನ ರಚನೆ ಯಾವ ರೀತಿ ಅದ ಅನ್ನೋದು ನೋಡ್ರಿ. ಮೊದಲನೇ ಭಾಗ ಈಗಾಗಲೇ ಹೇಳ್ದಂಗೆ ಯಾವ್ದು ಹೇಳ್ರಿ? ಪ್ರಜ್ಞಾವಸ್ಥೆ. ಪ್ರಜ್ಞಾವಸ್ಥೆ ಅಂತಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಿತ್ತಲ್ಲ. ಇದೇನದಲ್ಲ ಮೇಗಿನ ಭಾಗ, ಇದು ಒಂದೇದು ಪ್ರಜ್ಞಾವಸ್ಥೆ. ಇಂಗ್ಲಿಷ್ನಾಗ ಕಾನ್ಸಿಯಸ್ ಅಂತ ಹೇಳಿ ಕರೀತಾರೆ. ಕಾನ್ಸಿಯಸ್ ಮೈಂಡ್ ಒಂದೇದು. ಇದಕ್ಕ ಚೇತನಾವಸ್ಥೆ ಅಂತ ಹೇಳಿ ಕರೀತಾರ, ಜಾಗೃತ ಅವಸ್ಥೆ ಅಂತ ಹೇಳಿ ಕೂಡ ಕರೀತಾರ. ಇನ್ನು ಎರಡನೇದು ಸೂಕ್ತ ಪ್ರಜ್ಞಾವಸ್ಥೆ ಅಥವಾ ಉಪಚೇತನ ಅವಸ್ಥೆ ಅಥವಾ ಅರೆ ಪ್ರಜ್ಞಾವಸ್ಥೆ ಅಂತ ಹೇಳಿ ಕರೀತಾರ. ಇಂಗ್ಲಿಷ್ನಾಗ ಇದಕ್ಕೆ ಒಂದೇ ವರ್ಡ್ ಅದ, ಸಬ್ ಕಾನ್ಸಿಯಸ್ ಮೈಂಡ್ ಅಥವಾ ಪ್ರೀ ಕಾನ್ಸಿಯಸ್ ಮೈಂಡ್. ಇನ್ನೊಂದು ಹೆಸರು ಪ್ರೀ ಕಾನ್ಸಿಯಸ್ ಅಥವಾ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಹೇಳಿ ಕರೀತಾರೆ. ಇದ್ರ ಭಾಗ ಇಲ್ಲದ, ಇದು ಕಡಿಮೆ ಅದ, ಎರಡನೇ ಭಾಗ. ಇನ್ನು ಮೂರನೇ ಒಂದು ಭಾಗದ ಮನುಷ್ಯನಾಗ ಅಜಾಗೃತ ಅವಸ್ಥೆ, ಅಚೇತನ ಅಥವಾ ಅವಚೇತನ ಅವಸ್ಥೆ ಅಥವಾ ಪ್ರಜ್ಞಾವಿಹೀನ ಅವಸ್ಥೆ, ಮೂರು ಹೆಸರಿಂದ ಕರೀತಾರ. ಅನ್ಕಾನ್ಸಿಯಸ್ ಮೈಂಡ್ ಅಂತ ಹೇಳಿ ಮೂರ್ತ್ರಾಗ ಇಂಗ್ಲಿಷ್ನಾಗ ಕರೀತಾರ. ಸೊ ಇದ್ರ ಭಾಗ ಏನದಲ್ಲ, ಇಲ್ಲಿ ಮೂರನೇದು ಇಲ್ಲದ, ಇಲ್ಲಿಂದ ಇಲ್ಲಿ ತನಕ. ಓಕೆ. ಸೊ ಈ ಮೂರು ಭಾಗಗಳಾಗಿ ನಮ್ಮ ಮೈಂಡ್ ಡಿವೈಡ್ ಆಗಿರ್ತದ. ನಾವು ಈಗೇನು ಈ ಸಿದ್ಧಾಂತದಲ್ಲಿ ಅಭ್ಯಾಸ ಮಾಡ್ತೇವಲ್ಲ, ಅದು ಮೂರನೇ ಭಾಗ. ಯಾವ್ದು ಹೇಳ್ರಿ? ಅಜಾಗೃತ ಅವಸ್ಥೆ. ಇಲ್ಲಿ ಏನು ನಮ್ಮ ನೆನಪುಗಳಿದಾವಲ್ಲ, ಅದ್ರ ಈ ಮನುಷ್ಯನಾಗ ಮೂರು ಭಾಗಗಳದಾವ. ಅಲ್ಲಿ ಬೇರೆ ಬೇರೆ ರೀತಿಯಾದ ನೆನಪುಗಳು ಆ ಮೈಂಡ್ದಾಗ ಇದಾವ. ಪ್ರಜ್ಞಾವಸ್ಥೆದಾಗ ಕೆಲವೊಂದಿಷ್ಟು ನೆನಪುಗಳದಾವ, ಸುಪ್ತ ಪ್ರಜ್ಞಾವಸ್ಥೆದಾಗ ಕೆಲವೊಂದಿಷ್ಟು ನೆನಪುಗಳದಾವ, ಮತ್ತು ಅಜಾಗೃತ ಅವಸ್ಥೆದಾಗ ಕೆಲವೊಂದಿಷ್ಟು ನೆನಪುಗಳದಾವ. ನಮ್ಮ ಕೆಲಸ ಏನೈತಿ ಅಂದ್ರ ಅಜಾಗೃತ ಮನಸ್ಸಿನಲ್ಲಿ ಇರುವಂತಹ ನೆನಪುಗಳನ್ನ ಈ ಹಂತಕ್ಕೆ ತಂದು ಅಭ್ಯಾಸ ಮಾಡೋದದ. ಜಾಗೃತ ಅವಸ್ಥೆಗೆ ತಂದ ಅಭ್ಯಾಸ ಮಾಡುವಂತ ಕೆಲಸವನ್ನು ಮಾಡೋದದ. ಆಯ್ತಾ? ಇನ್ನು ಇಲ್ಲಿ ಇದ್ದಂಥದ್ದು ನೆನಪುಗಳು ಏನದಾವಲ್ಲ, ನೆನಪುಗಳು, ಘಟನೆಗಳು, ಅವ ನಮ್ಮ ವರ್ತನೆಯ ಮೇಲೆ ಮತ್ತು ಭಾವನೆಗಳ ಮೇಲೆ ಪ್ರಭಾವ ಬೀರ್ತಾವ. ಅದರ ಸಲುವಾಗಿ ಆ ಪ್ರಭಾವ ನೆಗೆಟಿವ್ ರೀತಿಯಾಗಿರ್ತಾವ. ಗೊತ್ತಾಯ್ತಲ್ಲ? ಈಗೇನ ಸೈಕಿಕ್ ಇದಾಗ್ತಾರಲ್ಲ ಕೆಲವೊಂದಿಷ್ಟು ಜನ, ಮನೋರೋಗಿಗಳು ಇರ್ತಾರಲ್ಲ, ಆ ಮನೋರೋಗಿಗಳಿಗೆ ಮುಖ್ಯವಾದಂತ ಕಾರಣ ಏನಂದ್ರ ಅಜಾಗೃತ ಮನುಷ್ಯನಲ್ಲಿ ಹಲವಾರು ವಿಷಯಗಳು ತುಂಬಿಕೊಂಡಿರ್ತಾವ. ಅದನ್ನ ಹೊರಗೆ ಹಾಕದೇ ಇರೋದ್ರಿಂದ ಆ ರೋಗಗಳಾಗ್ತಾವ. ನಾ ಇದೇಗ ಒಂದು ರೋಗದ ಹೆಸರು ಹೇಳಿನಲ್ಲ, ಹಿಸ್ಟೀರಿಯಾ. ಸೊ ಇಲ್ಲಿರುವಂತ ನೆನಪುಗಳಿಂದನ ಆತನ ವರ್ತನೆಗಳು ಮತ್ತು ಭಾವನೆಗಳು ಚೇಂಜ್ ಆಗ್ತಾ ಇರ್ತಾವ. ಅದರ ಸಲುವಾಗಿ ಇಲ್ಲಿರುವಂತ ನೆನಪುಗಳನ್ನ ಇಲ್ಲಿ ತರುವಂತ ಕೆಲಸವನ್ನು ಮಾಡೋದಲ್ಲ. ಇದು ಮನೋ ವಿಶ್ಲೇಷಣೆಯಲ್ಲಿ ಮಾಡ್ಲಾಗ್ತದೆ ಮತ್ತು ಟ್ರೀಟ್ಮೆಂಟ್ ಕೊಡ್ಲಾಗ್ತದೆ. ಇನ್ನ ಒಂದೊಂದು ನಿಮ್ಗೆ ವಿಷಯಗಳು ಕ್ಲಿಯರ್ ಆಗಿ ಗೊತ್ತಾಗ್ಲಿ. ಏನ ಹೇಳ್ರಿ? ನಮಗೆ ಅತಿ ಮುಖ್ಯವಾದ ಈ ಸಿದ್ಧಾಂತದಲ್ಲಿ ಯಾವ ಒಂದು ಭಾಗದ ಕುರಿತು ಅಭ್ಯಾಸ ಮಾಡೋದ? ಮೈಂಡ್ದ ಮನೋವಿಶ್ಲೇಷಣೆಯ ಅಜಾಗೃತ ಏನೈತಿಲ್ಲ ಮನಸ್ಸು, ಅದೇ ನಮಗೆ ಅಭಿಪ್ರಾಯ. ಎದಕ್ಕೆ ಹೇಳ್ರಿ? ಮನೋವಿಶ್ಲೇಷಣೆ ಸಿದ್ಧಾಂತವನ್ನ ಅಭ್ಯಾಸ ಮಾಡ್ಬೇಕಾದ್ರ ವ್ಯಕ್ತಿಯ ಸಾಮಾನ್ಯ ಅಥವಾ ಅಸಾಮಾನ್ಯ ವರ್ತನೆಗಳು ಏನದವಲ್ಲ, ಅವುಗಳನ್ನ ನಿರ್ದೇಶಿಸುವಲ್ಲಿ ಲೈಂಗಿಕ ಅಂಶಗಳ ಪಾತ್ರ ಬಹಳ ಮುಖ್ಯವಾಗ್ಯದ ಅಂತ ತಿಳ್ಕೊಂಡು ಸಿಗ್ಮಂಡ್ ಫ್ರೈಡ್ ಅವ್ರು ಹೇಳ್ತಾರ. ಅಂದ್ರೆ ನಮ್ಮ ಎಲ್ಲಾ ವರ್ತನೆಗಳಿಗೆ ಹಿಂದಿನ ಒಂದು ಪ್ರಮುಖವಾದಂತ ಕಾರಣದ ಅಂತ ಹೇಳ್ತಾರ ಅವ್ರು. ನಮ್ಮೆಲ್ಲಾ ಸಾಮಾನ್ಯ ವರ್ತನೆ ಇಲ್ರಿ ಅಥವಾ ಅಪಸಾಮಾನ್ಯ ವರ್ತನೆ ಇರ್ಲಿ, ಈ ಎರಡೂ ರೀತಿಯಾದ ವರ್ತನೆಗಳಿಗೆ ಒಂದು ಹಿನ್ನೆಲೆ ಆದಂತ ಪ್ರಮುಖವಾದಂತ ಅಂಶದ. ಆ ಅಂಶ ಯಾವ್ದಂದ್ರ ಲೈಂಗಿಕ ಅಂಶಗಳು ಅಂತೇಳಿ ಸಿಗ್ಮಂಡ್ ಫ್ರೈಡ್ ಅವ್ರು ಹೇಳ್ತಾರೆ. ಇದನ್ನ ಅಪೋಸ್ ಮಾಡಿದವರು ಮತ್ತು ನಂತರದಲ್ಲಿ ಮನೋವಿಜ್ಞಾನಿಗಳು ಬರ್ತಾರ. ಬಟ್ ಸಿಗ್ಮಂಡ್ ಫ್ರೈಡ್ ಅವ್ರ ಪ್ರಕಾರ ನಮ್ಮ ಎಲ್ಲಾ ಸಾಮಾನ್ಯ ಮತ್ತು ಅಸಾಮಾನ್ಯ ವರ್ತನೆಗಳಿಗೆ ನಿರ್ದೇಶಿಸುವಲ್ಲಿ, ಅಂದ್ರೆ ಅದು ಗೈಡ್ ಮಾಡ್ತದಲ್ಲ, ಅದಕ್ಕೆ ಹಿನ್ನೆಲೆ ಯಾವ್ದದ ಅಂದ್ರೆ ಲೈಂಗಿಕ ಅಂಶಗಳು ಅಂತೇಳಿ. ಇನ್ ಕ್ವಶನ್ ಕೇಳ್ತಾರ, ಅಂದ್ರೆ ನಮ್ಮ ವ್ಯಕ್ತಿಯ ಸಾಮಾನ್ಯ ಅಥವಾ ಅಸಾಮಾನ್ಯ ವರ್ತನೆಗಳನ್ನ ನಿರ್ದೇಶಿಸುವಲ್ಲಿ ಲೈಂಗಿಕ ಅಂಶಗಳ ಪಾತ್ರವನ್ನು ಹೇಳಿದಂತ ಮನೋವಿಜ್ಞಾನಿ ಯಾರಂತ ಹೇಳಿ ಕೇಳ್ತಾರ. ಸೊ ಅದಕ್ಕೆ ತಾವೆಲ್ಲ ನೆನ್ಪಿಟ್ಕೊಳ್ಬೇಕು. ಯಾರು ಹೇಳ್ರಿ? ಸಿಗ್ಮಂಡ್ ಫ್ರೈಡ್ ಅವರ. ಓಕೆ. ಇನ್ನು ಅಜಾಗೃತ ಮಟ್ಟದ ಅರಿವನ್ನ ಪಡೆಯುವ ಮೂಲಕ ವ್ಯಕ್ತಿಯ ವರ್ತನಾ ಸಮಸ್ಯೆಗಳಿಗೆ ಕಾರಣಗಳನ್ನ ವಿಶ್ಲೇಷಿಸಿ ಅವುಗಳನ್ನ ಪರಿಹರಿಸಬಹುದು ಅಂತ ತಿಳ್ಕೊಂಡು ಯಾರು ಹೇಳಿದ್ರೆ ಹೇಳ್ರಿ? ಸಿಗ್ಮಂಡ್ ಫ್ರೈಡ್ ಅವರು. ಯಾವಾಗ ಅಜಾಗೃತ ಮಟ್ಟದ ಅರಿವನ್ನ, ನಾ ಇದೇ ಹೇಳಿದ್ನಲ್ಲ, ಮೂರನೇ ಹಂತದಾಗಿರುವಂತ ನೆನಪುಗಳನ್ನ ಮೇಲೆ ತರಬೇಕು, ಆಮೇಲೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಮತ್ತು ಅವನ ವರ್ತನಾ ಸಮಸ್ಯೆಗೆ ಏನು ಕಾರಣಗಳದಾವ ಕಂಡು ಹಿಡಿದು ಅವುಗಳಿಗೆ ಪರಿಹಾರವನ್ನು ಸೂಚಿಸಬೇಕು. ಆ ಕೆಲಸವನ್ನ ಈ ಸಿದ್ಧಾಂತದಲ್ಲಿ ಮಾಡೋದದ. ಇನ್ನ ಮೂರು ಭಾಗಗಳಂತ ಹೇಳಿನಲ್ಲ, ಜಾಗೃತ ಮನಸ್ಸು ಮತ್ತು
ಸುಪ್ತ ಜಾ ಅವಸ್ಥೆ ಮತ್ತು ಮೂರನೇದು ಅಜಾಗೃತ ಮನಸ್ಸು. ಹಿಂಗಂದ್ರೆ ಏನ್ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದು ಜಾಗೃತ ಮನಸ್ಸು, ಕಾನ್ಸಿಯಸ್ ಮೈಂಡ್ ಅಂತ ಹೇಳಿ ಕರಿತೀವಿ. ಚೇತನ ಚೇತನಾವಸ್ಥೆ ಅಂತ ಹೇಳಿ ಕರಿತೀವಿ, ಕಾನ್ಸಿಯಸ್ ಮೈಂಡ್. ಈ ಕಾನ್ಸಿಯಸ್ ಮೈಂಡ್ ಅಂದ್ರೆ ಏನು ಅನ್ನೋದನ್ನ ಅಗದಿ ಕ್ಲಿಯರ್ ಆಗಿ ನೋಡ್ಕೊಳ್ರಿ. ಇದು ನಾವು ಈಗ ತಿಳಿದುಕೊಂಡಿರುವ, ಈ ಪ್ರೆಸೆಂಟ್ ಈಗ ತಿಳಿದುಕೊಂಡಿರುವ ಮತ್ತು ಈಗ ಸದ್ಯ ಯೋಚಿಸುತ್ತಿರುವ ಮನಸ್ಸಿನ ಭಾಗ. ಹಂಗಾದ್ರೆ ನೀವು ಈಗ ಸದ್ಯ ಏನು ಯೋಚನೆ ಮಾಡ್ತೀವೋ, ಈಗ ನಾನು ಈ ಮನೋವಿಶ್ಲೇಷಣಾ ಸಿದ್ಧಾಂತದ ಕುರಿತು ಹೇಳ್ತೇನೆ. ಇದ್ರ ಮುಂದಿನ ಪಾಯಿಂಟ್ ಏನ್ ಬರ್ಬೋದು, ತಮ್ಮ ರಿಯಾಕ್ಷನ್ ಏನಿರ್ಬೋದು, ಇದನ್ನ ವಿಷಯಗಳನ್ನ ತಿಳ್ಕೊಂಡು ನಾ ಯೋಚನೆ ಮಾಡತ್ತಾನೆ. ಈಗ ಸದ್ಯದ ಯೋಚನೆ ಮಾಡಕನ್ ನೀವೇನ್ ಯೋಚನೆ ಮಾಡ್ತೀರಿ ಈಗ ಸದ್ಯಕ್ಕ, ಈ ಮನೋವಿಶ್ಲೇಷಣಾ ಸಿದ್ಧಾಂತ ಅಂದ್ರೆ ಏನದ ಮತ್ತು ಮುಂದೆ ಏನೇನ್ ಸರ್ ಹೇಳ್ಬೋದು ಅನ್ನೋದ್ರ ಯೋಚನೆಯನ್ನ ತಾವು ಮಾಡತ್ತೀರಿ. ಇದು ಏನು ಸದ್ಯದ ವಿಷಯಗಳನ್ನ ಯೋಚನೆ ಮಾಡ್ತೇವಲ್ಲ, ಅದಕ್ಕೆ ನಾವು ಏನ್ ಕರಿತೀವಿ ಹೇಳ್ರಿ, ಜಾಗೃತ ಮನಸ್ಸು ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನೀವು ಇದನ್ನ ಬರ್ದಿದ್ದನ್ನ ತಾವು ಓದ್ತಿರ್ತೀರಿ. ಆಮೇಲೆ ಅದ ನನಗೆ ಅರ್ಥವಾಗತೈತಿ ಅಂತ ತಿಳ್ಕೊಂಡು ಯೋಚನೆ ಮಾಡ್ತೀರಿ. ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಗತ್ತೆ, ನಾ ಹೇಳೋದ್ನೆಲ್ಲಾನು ನಿಮ್ಗೆ ಅರ್ಥ ಆಗತ್ತದ ಅಂತ ತಿಳ್ಕೊಂಡು ಯೋಚನೆ ಮಾಡ್ತೀರಿ. ಅಥವಾ ಅರ್ಥ ಕೆಲವೊಂದಿಷ್ಟು ಆಗ್ತಾವ, ಕೆಲವೊಂದು ಆಗಂಗಿಲ್ಲ ಅಂತ ತಿಳ್ಕೊಂಡು ಕೂಡ ಯೋಚನೆ ಮಾಡ್ತಿರಲಿಲ್ಲ. ಈ ಪ್ರೆಸೆಂಟ್ ಮೈಂಡ್ ಏನೈತಿಲ್ಲ, ಅದಕ್ಕೆ ನಾವು ಜಾಗೃತ ಮನಸ್ಸು ಅಂತ ಹೇಳಿ ಕರಿತೀವಿ. ಓಕೆ, ಇದರಲ್ಲಿ ಏನೇನ್ ಇರ್ತಾವ ಅಂದ್ರೆ, ಈಗ ಸದ್ಯದ ಆಲೋಚನೆಗಳು ಇರ್ತಾವ, ಸದ್ಯದ ಭಾವನೆಗಳು ಇರ್ತಾವ, ಮತ್ತ ನಾವು ಈಗ ಸದ್ಯ ಏನು ತೆಗೆದುಕೊಂಡಂತ ನಿರ್ಧಾರಗಳು ಇರ್ತಾವಲ್ಲ, ಅಥವಾ ತಿಳಿದುಕೊಂಡಿರುವಂತ ನಿರ್ಧಾರಗಳು ಇದರಲ್ಲಿ ಇರ್ತಾವ. ಇನ್ನ ಎರಡನೇದು ಒಂದು ಕಾನ್ಸೆಪ್ಟ್ ಏನದಲ್ಲ, ಅದು ಉಪಚೇತನ ಮನಸ್ಸು, ಸಬ್ ಕಾನ್ಸಿಯಸ್ ಮೈಂಡ್ ಅಥವಾ ಪ್ರೀ ಕಾನ್ಸಿಯಸ್ ಮೈಂಡ್ ಅಂತ ಹೇಳಿ ಕರಿತೀವಿ. ಎರಡನೇದ ಹಂತ ಅರೆ ಪ್ರಜ್ಞಾವಸ್ಥೆ ಅಂತ ಹೇಳಿ. ಇದು ಸ್ಮರಣೆಯ ಸಂಗ್ರಹ ಸ್ಥಳ. ಅಂದ್ರೆ ಸ್ಮರಣೆಯ ಸಂಗ್ರಹ ಸ್ಥಳ ಅಂತಂದ್ರೆ ಏನ್ ಹೇಳ್ರಿ, ನಾವೀಗ ಸದ್ಯ ಏನೇನು ಇವತ್ತು ಯೋಚನೆ ಮಾಡ್ತೀವಲ್ಲ, ನಾಳೆಗೆ ಇದನ್ನ ಮಾಡಂಗಿಲ್ಲ. ನಾಳೆಗೆ ನಾವು ಬೇರೆ ಒಂದು ವಿಷಯವನ್ನ ಯೋಚನೆ ಮಾಡ್ತಿರ್ತೀವಿ. ಸೊ ಇವತ್ತಿಂದ ಏನದಲ್ಲ ಯೋಚನೆಗಳು, ಅದು ನಾಳೆ ದಿನಕ್ಕ ಈ ಒಂದ್ ಸ್ಟೇಜ್ನಾಗ ಹೋಗಿ ಕುಂತ್ ಬಿಟ್ಟಿರ್ತಾವ. ತಿಳಿತಾ? ಸೊ ಇಲ್ಲಿ ನಮ್ಮ ಮನುಷ್ಯನಾಗಿಂದ ಇದೊಂದು ಎರಡನೇ ಭಾಗ ಐತಲ್ಲ, ಉಪಚೇತನ ಮನಸ್ಸು ಏನದಲ್ಲ, ಇದರ ಬಹಳಷ್ಟು ವಿಷಯಗಳ ಅಲ್ಲಿ ಇರ್ತಾವ. ಈಗ ಯೋಚಿಸುತ್ತಿಲ್ಲ, ಅವನ್ನ ಯಾವಾಗ್ಲೂ ಕೂಡ ನಾವು ಈಗ ಪ್ರೆಸೆಂಟ್ ಯೋಚನೆ ಮಾಡಂಗಿಲ್ಲ. ಆದ್ರ ತಕ್ಷಣ ಯಾರಾದ್ರೂ ಕೇಳ್ರಿ ಅಂತ ತಿಳ್ಕೊಳ್ರಿ, ಅದಕ್ಕೆ ನಾವು ಹೇಳ್ತೀವಿ. ಉದಾಹರಣೆಗೆ, ಈಗ ಸದ್ಯ ನಾನು ನೀವ ಈ ಪಾಠದಾಗ ಮಗ್ನಾಗಿದ್ದೀವಿ. ಇದ್ದಕ್ಕಿದ್ದಂಗೆ ನಿಮ್ ಸ್ನೇಹಿತನ ಒಬ್ಬನ ಹೆಸರು ನಾನು ಕೇಳಿ ಅಂತ ತಿಳ್ಕೊಳ್ರಿ, ಆ ಆ ವ್ಯಕ್ತಿ ನಿಮಗೆ ನೆನಪಿಗೆ ಬರ್ತಾನ. ಇದು ಉಪಚೇತನದಿಂದ ಚೇತನಕ್ಕ ಬರುವಂತಹ ಒಂದು ಸಿಸ್ಟಮ್ ಅಂತಂದಂಗೆ. ಓಕೆ, ನೀವು ಕಲ್ತಿರುವಂತ, ಈಗ ನೀವು ಸದ್ಯ ಕಾಲೇಜ್ ಎಲ್ಲ ಮುಗಿಸಿದಿರಿ, ಟೀಚರ್ ಇದ್ದೀರಿ, ಕೆಲವೊಂದ್ ಜನ ಟೀಚರ್ ಹುದ್ದೆ ಸಲುವಾಗಿ ಟ್ರೈ ಮಾಡ್ತಾ ಇದ್ದೀರಿ. ಇದೆಲ್ಲಾನು ಈಗ ಪ್ರೆಸೆಂಟ್ ನಡೆದಿರುವಂತ ಘಟನೆಗಳಿದ್ರು ಕೂಡ ನಿಮಗೆ ಪ್ರೈಮರಿ ಸ್ಕೂಲ್ ಹೆಸರನ್ನ ಕೇಳಿ ಅಂತ ತಿಳ್ಕೊಳ್ರಿ, ಇಮಿಡಿಯೇಟ್ ಆಗಿ ನೀವು ಎಲ್ಲಿ ಪ್ರೈಮರಿ ಕಲ್ತಿದ್ರಿ ಅನ್ನೋದು ಹೇಳ್ತೀರಿ. ಪ್ರೈಮರಿ ಸ್ಕೂಲ್ದಾಗ ನಿಮ್ ಫೇವರೇಟ್ ಟೀಚರ್ ಯಾರು ಅಂತ ಕೇಳಿದ್ರು ನೆನ್ಪಡ್ಕೊಂಡು ಇಮಿಡಿಯೇಟ್ ಹೇಳ್ತೀರಿ. ಸೊ ಇಂಥ ವಿಷಯಗಳು ಏನದಲ್ಲ, ನೀವು ಕಲಿತ ಒಂದು ಹಳೇದಾದಂತ ಹಾಡು ಇರ್ಬೋದು. ನಿಮಗೆ 1ನೇ 2ನೇದಾಗ ಯಾವ್ದೊಂದು ಹಾಡು ಫೇವರೇಟ್ ಅಂತ ಕೇಳಿದ್ರೆ ನೀವು ಯಾವ್ದಾರ ಒಂದು ಹಾಡನ್ನು ಹೇಳ್ಬೋದು. ನಿಮಗ ನೆನಪಿರ್ತದ, ಬಟ್ ಪ್ರೆಸೆಂಟ್ ನಾವು ಅದನ್ನ ಯೋಚನೆ ಮಾಡಂಗಿಲ್ಲ. ಯಾವಾಗ ನಾವು ಒಂದು ಪ್ರಶ್ನೆಯನ್ನು ಕೇಳ್ತೀವಿ ಅವಾಗ ನೀವು ಹೇಳ್ತೀರಿ. ಈಗ ನಮ್ಗೆ ಹಳೆ ಫ್ರೆಂಡ್ಗಳು ಸಾಕಷ್ಟು ಜನ ಇರ್ತಾರೆ ಪ್ರೈಮರಿದವ್ರು, ಅವ್ರ ಬಗ್ಗೆ ನಾವು ಯಾವಾಗೂ ಯೋಚನೆ ಮಾಡಂಗಿಲ್ಲ. ಬಟ್ ಎಷ್ಟೋ ವರ್ಷದ ನಂತರ ಭೇಟಿ ಆದ ಕೂಡಲೇ ಅವ್ನ ಮುಖ ನೋಡಿದ ಕೂಡಲೇ ಅವ್ನ ಹೆಸರು ನಮಗೆ ನೆನಪಾಗಿ ಬಿಡ್ತದೆ. ಗೊತ್ತಾಯ್ತಾ? ಸೊ ಇದೇನದಲ್ಲ, ಇವೆಲ್ಲ ಘಟನೆಗಳು ಏನ್ ಹೇಳ್ರಿ, ಉಪಚೇತನ ಮನಸ್ಸಿನಲ್ಲಿ ಇರುವಂತಹ ಅಂಶಗಳು ಅಂತಂದಂಗೆ. ಓಕೆ, ಇನ್ನ ಮುಂದುವರೆದು ಮೂರನೇ ಒಂದು ಭಾಗದ ಕುರಿತು ಅಭ್ಯಾಸ ಮಾಡೋಣ. ಯಾವ್ದಂದ್ರೆ ಅಚೇತನ ಮನಸ್ಸು ಅಂತ ಹೇಳಿ ಬರ್ತದ. ಓಕೆ, ಸೊ ಅಚೇತನ ಮನಸ್ಸು, ಅನ್ಕಾನ್ಸಿಯಸ್ ಮೈಂಡ್ ಅಂತ ಹೇಳಿ ಮನಸ್ಸಿನ ಮೂರನೇ ಭಾಗ. ಇದು ಅತ್ಯಂತ ಆಳವಾದ ಮತ್ತು ಗುಪ್ತವಾದ ಮನಸ್ಸಿನ ಭಾಗ. ಇದರಲ್ಲಿ ಏನೇನ್ ಇರ್ತಾವತ್ತಂದ್ರ, ಕೆಲವೊಂದಿಷ್ಟು ಭಯಗಳು ಇರ್ತಾವ, ಹಳೆ ಭಯಗಳು. ಚೈಲ್ಡ್ಹುಡ್ದಾಗ ಏನಾರೇ ಒಂದು ವಿಷಯ ಕಂಜಿರ್ತೀವಲ್ಲ, ಅವೆಲ್ಲಾನು ಆ ಮನುಷ್ಯನಾಗ ಹೋಗಿ ಕುಂತಿರ್ತಾವ, ಮನಸ್ಸಿನ ಭಾಗದಾಗ ಹೋಗಿ ಕುಂತಿರ್ತಾವ. ಯಾವ ಮನಸ್ಸಿನ ಭಾಗ ಹೇಳ್ರಿ? ಅನ್ಕಾನ್ಸಿಯಸ್ ಮೈಂಡ್, ಅಚೇತನ ಮನಸ್ಸಿನ ಭಾಗದಾಗ ಹೋಗಿ ಕೂತಿರ್ತಾವ. ಗುಪ್ತ ಆಸೆಗಳು ಇರ್ತಾವ, ಬೇರೆದವ್ರ ಮುಂದೆ ಹೇಳಂಗಿಲ್ಲ. ನಮ್ಮೊಳಗ ಅಂತ ಆಸೆಗಳನ್ನ ಇಟ್ಕೊಂಡು ನಾವು ಕೂತಿರ್ತೇವೆ. ನನಗೂ ಇರ್ತಾವ, ನಿಮ್ಮ ಎಲ್ಲರಿಗೂ ಕೂಡ ಇರ್ತಾವ. ಆಮೇಲೆ ಕೆಲವೊಂದಿಷ್ಟು ನೋವಿನ ನೆನಪುಗಳು ಇರ್ತಾವ, ಬೇರೆದವ್ರ ಜೊತೆಗೆ ಹಂಚ್ಕೊಂಡಿರಂಗಿಲ್ಲ. ಕೆಲವೊಂದಿಷ್ಟು ಗಾಢವಾದ ಭಾವನೆಗಳು ಇರ್ತಾವ. ಆಯ್ತಾ? ಉದಾಹರಣೆಗೆ, ನಮ್ಗೆ ಒಂದೊಂದ್ಸಲ ಏನಾಗ್ತದ್ರಿ ಹೇಳ್ರಿ, ಕಾರಣ ಗೊತ್ತಿಲ್ದನ ಒಮ್ಮೆ ಭಯ ಆಗ್ಬಿಡ್ತದ. ಎಲ್ಲರಿಗೂ ಇದೊಂದು ಅನುಭವಕ್ಕೆ ಬಂದಿರ್ತದ ಒಂದ್ಸಲನು. ಎರಡನೇದು, ಕಾರಣವಿಲ್ಲದೆ ಕೋಪ ಬರೋದು. ಇದಕ್ಕಿದ್ದಂಗೆ ಒಂದ್ಸಲ ಯಾರ ಮೇಲೆ ಸಿಟ್ಟಾಗೋದಿಲ್ಲ ಮಾಡಿರ್ತೀವಿ. ಇದು ಅಚೇತನ ಮನಸ್ಸಿನ ಕೆಲವೊಂದಿಷ್ಟು ಅಂಶಗಳು ಅಥವಾ ಲಕ್ಷಣಗಳು ಅಂತ ಹೇಳಿ ನಾವು ಕರಿತೀವಿ. ಆಯ್ತಾ? ಸೊ ಮನುಷ್ಯನ 3 ಭಾಗಗಳು ಯಾವ ಅನ್ನೋದು ಗೊತ್ತಾಯ್ತಲ್ಲ. ಇಂಗ್ಲಿಷ್ನಾಗ ಹೇಳ್ತಾ ನೋಡ್ರಿ, ಕಾನ್ಸಿಯಸ್ ಮೈಂಡ್, ಸಬ್ ಕಾನ್ಸಿಯಸ್ ಮೈಂಡ್, ಅನ್ಕಾನ್ಸಿಯಸ್ ಮೈಂಡ್. ಫಸ್ಟ್ ಅದು ಕಾನ್ಸಿಯಸ್ ಮೈಂಡ್ದಾಗ ಏನಿರ್ತದ ಅಂದ್ರೆ ಪ್ರೆಸೆಂಟ್ ಯೋಚನೆ ಮಾಡುತ್ತಿರುವಂತಹ ಸಂಗತಿಗಳು ಇರ್ತಾವ. ಸಬ್ ಕಾನ್ಸಿಯಸ್ದಾಗ ಎರಡನೇ ಹಂತದಾಗ ಏನಿರ್ತಾವ, ನಮಗ್ ಸದ್ಯ ಯೋಚನೆ ಮಾಡಂಗಿಲ್ಲ, ಬಟ್ ಅವೆಲ್ಲಾನು ನಮ್ ನೆನಪಾಗ ಇರ್ತಾವ. ಅದಕ್ಕೆ ಒಂದ್ ಯಾವ್ದಾರ ಮೋಟಿವೇಶನ್ ಬಂದ್ರೆ ನಾವು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತೀವಿ. ಎರಡನೇದ.
ಇನ್ನು ಮೂರನೇದ ಕೆಲವೊಂದಿಷ್ಟು ಆಳವಾದ ಡೀಪ್ ಇನ್ಸೈಡ್ ನಮ್ ಕೆಲವೊಂದಿಷ್ಟು ಭಾವನೆಗಳನ್ನ ಇಟ್ಕೊಂಡು ಕೂತಿರ್ತೀವಿ. ಅದ್ರಾಗ ಇವೆಲ್ಲಾನು ಗುಪ್ತ ಆಸೆಗಳಾಯ್ತು, ಇವು ಉಳಿದಿದ್ದೆಲ್ಲ ವಿಷಯಗಳು ಅದ್ರಲ್ಲಿ ಇರ್ತಾವ. ಇದನ್ನ ನಾವು ಬೇರೆದವ್ರ ಮುಂದೆ ಯಾರಿಗೂ ಮುಂದೆ ಹೇಳಂಗಿಲ್ಲ. ಅಂತ ನೆನಪುಗಳತ್ತೆ ಹಳೆ ನೆನಪುಗಳೆಲ್ಲಾನು ಅನ್ಕಾನ್ಶಿಯಸ್ ಮೈಂಡ್ನಾಗ ಇರ್ತಾವ ಅಂತಂದಂಗ. ಓಕೆ, ಇನ್ನ ನಾಲ್ಕನೇ ಒಂದು ಅಂಶ ಯಾವ್ದತ್ತಂದ್ರೆ ವ್ಯಕ್ತಿತ್ವದ ಮೂರು ಭಾಗಗಳು, ಸ್ಟ್ರಕ್ಚರ್ ಆಫ್ ಪರ್ಸನಾಲಿಟಿ ಅಂತ ಏನದಲ್ಲ, ಇದೆಲ್ಲ ಇದು ಆಕ್ಚುಲಿ ಸ್ಟ್ರಕ್ಚರ್ ಆಯ್ತು. ಆಮೇಲೆ ಲೆವೆಲ್ಸ್ ಅಂತ ಹೇಳಿ ಕೇಳ್ತೀವಿ ನಮ್ಮ ವ್ಯಕ್ತಿತ್ವದಾಗ. ಈಗೋ ಸೂಪರ್ ಈಗೋ ಅಂತ ಇರ್ತದ, ನನಗೂ ಇರ್ತದ, ನಿಮಗೂ ಎಲ್ಲರಿಗೂ ಇರ್ತದ. ಫಸ್ಟ್ ನೋಡ್ರಿ, ಅಂತದಲ್ಲ, ಇದಕ್ಕೆ ಲೆವೆಲ್ಸ್ ಇದೆ. ಸ್ಟ್ರಕ್ಚರ್ ಅಂತದ, ಸ್ಟ್ರಕ್ಚರ್ ಅಂದ್ರೂ ನಡೀತದ ಅಥವಾ ಲೆವೆಲ್ಸ್ ಅಂತಂದ್ರೂ ನಡೀತದ. ಲೆವೆಲ್ಸ್ ಅಂತ ಹೇಳಿ ಕೂಡ ಕರೀತಾರ. ವ್ಯಕ್ತಿತ್ವದ ಮೂರು ಭಾಗಗಳು ಇವು ಕೂಡ, ಈಗೋ ಮತ್ತು ಸೂಪರ್ ಈಗೋ ಅಂತ ಹೇಳಿ. ಇವು ಮೂರತ್ನು ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈಗೋ ಸೂಪರ್ ಈಗೋ ಇದೇ ರೀತಿ ತಾವು ನೆನಪಿಟ್ಕೊಳ್ರಿ. ಅಂತಂದ್ರ ತಕ್ಷಣದ ಸಂತೋಷ ಬಯಸುವಂತ ಒಂದು ಮನುಷ್ಯನಲ್ಲಿರುವಂತ ಒಂದು ಭಾಗ ಇದು. ನಮ್ಮ ಮನುಷ್ಯನಾಗ ಒಂದು ಭಾಗ ಹೆಂಗೈತೆ ಅಂದ್ರ, ಅವು ನೆನಪಿನ ಭಾಗಗಳು ಮೂರದು. ಯಾವ ಹೇಳ್ರಿ? ಕಾನ್ಶಿಯಸ್, ಪ್ರೀ ಕಾನ್ಶಿಯಸ್ ಮತ್ತು ಅನ್ಕಾನ್ಶಿಯಸ್. ನೆನಪಿಗೆ ಸ್ಮರಣೆಗೆ ಇರುವಂತಹ ಮೂರು ಭಾಗಗಳು. ಇನ್ನು ಸ್ಟ್ರಕ್ಚರ್, ಇವು ಮೂರು ಇದಾವ ಮನುಷ್ಯನಾಗ. ಇವು ಹೆಂಗಿದಾವ ಅಂದ್ರ, ಮನುಷ್ಯನಾಗಲ್ಲ, ಇವು ನಮ್ಮ ವ್ಯಕ್ತಿತ್ವದ ಮೂರು ಭಾಗಗಳು. ಪರ್ಸನಾಲಿಟಿ ವ್ಯಕ್ತಿತ್ವದ ಮೂರು ಭಾಗಗಳದಾವು, ಈಗೋ ಮತ್ತು ಸೂಪರ್ ಈಗೋ ಅಂತ ಹೇಳಿ. ಯಾವಾಗ್ಲೂ ಏನ್ ಬಯಸ್ತದ ಅಂದ್ರ, ಇಮಿಡಿಯೇಟ್ ಸಂತೋಷವನ್ನು ಬಯಸುವಂತಹ ಒಂದು ವ್ಯಕ್ತಿತ್ವದ ಅಂಶದ. ಎರಡನೇ ವ್ಯಕ್ತಿತ್ವದ ಅಂಶ ಏನಂತಂದ್ರೆ ಈಗೋ ಅದ. ಈಗೋ ಯುಕ್ತಿಯಿಂದ ನಿರ್ಧಾರ ಮಾಡ್ತದ. ಮತ್ ಮೂರನೇದು ಸೂಪರ್ ಈಗೋ ಅಂತದ, ಸರಿ ತಪ್ಪುಗಳನ್ನ ನಿರ್ಧರಿಸುವಂತ ವ್ಯಕ್ತಿತ್ವದ ಒಂದು ಭಾಗ. ಇನ್ನ ಇಲ್ಲೊಂದು ಪಿಕ್ಚರ್ ಅದ, ಅದನ್ನ ನಿಮ್ಗೆ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ಬೇಕಂದ್ರ ಒಂದೇ ನಿಮಿಷ. ಈಗಿಲ್ ನೋಡ್ರಿ, ಈಗಾಗ್ಲೇ ನಾನು ಹೇಳ್ದಂಗ ಒಂದನೇದು ಕಾನ್ಶಿಯಸ್ ಮೈಂಡ್ ಅದ, ಎರಡನೇದು ಪ್ರೀ ಕಾನ್ಶಿಯಸ್, ಆಮೇಲೆ ಮೂರನೇದು ಅನ್ಕಾನ್ಶಿಯಸ್ ಅಂತ ಹೇಳಿ ಮೂರು ಭಾಗಗಳದಾವ. ಇವ ಮನುಷ್ಯನ ಮೂರು ಭಾಗಗಳದು. ವ್ಯಕ್ತಿತ್ವದ ಮೂರು ಅಂಶಗಳದಾವ, ಪ್ರತಿಯೊಬ್ಬರಲ್ಲಿ ಇರ್ತಾವ. ಅದ್ ಯಾವ್ದತ್ತಂದ್ರ, ಒಂದನೇದು ಎರಡನೇದು ಈಗೋ ಮತ್ತು ಮೂರನೇದು ಸೂಪರ್ ಈಗೋ ಅಂತ ಇರ್ತದ. ಓಕೆ, ಈಗಾಗ್ಲೇ ನಾ ಹೇಳ್ದಂಗಿತ್ತರ ಲಕ್ಷಣಗಳು, ವ್ಯಕ್ತಿತ್ವದ ಮೂರು ಅಂಶಗಳು ಏನದಾವಲ್ಲ, ಇದ್ರ ಲಕ್ಷಣಗಳು ಏನ್ ಹೇಳ್ರಿ? ಯಾವಾಗ್ಲೂ ಒಂದೇದು ಏನ್ ಬಯಸ್ತದ? ಇಮಿಡಿಯೇಟ್ ಸಂತೋಷ. ನಮ್ಮ ಮನಸ್ಸನ್ನ ಮಗುವಿನ ಮನಸ್ಸನ್ನ, ನಮ್ಮ ಮನಸ್ಸಿನಾಗ ಅಂದ್ರೆ ನಮ್ಮ ವ್ಯಕ್ತಿತ್ವದಾಗ ಮಗುವಿನ ಮನಸ್ಸು ತರ ಒಂದು ಯೋಚನೆ ಮಾಡುವಂತದ್ದು ಇರ್ತದ. ಅದಕ್ಕೆ ನಾವು ಅಂತ ಹೇಳಿ ಕರಿತೇವೆ. ಇದು ಯಾವಾಗ್ಲೂ ಸಂತೋಷವನ್ನ ಬಯಸ್ತದ, ಇಮಿಡಿಯೇಟ್ ಸಂತೋಷ ಬೇಕು ಅಂತ ಹೇಳ್ತದ. ಎರಡನೇದು ಈಗೋ ಯುಕ್ತಿಯಿಂದ ಕೆಲಸ ಮಾಡ್ತದ. ಯುಕ್ತಿದ ಅಂದ್ರೆ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಭಾಗ. ಸೂಪರ್ ಈಗೋ ಯಾವಾಗ್ಲೂ ಕೂಡ ಮೌಲ್ಯಯುತವಾದದ್ದನ್ನ ಹೇಳ್ತದ, ಸರಿ ತಪ್ಪುಗಳನ್ನ ಹೇಳ್ತದ. ಇವ ವ್ಯಕ್ತಿತ್ವದ ಮೂರು ಭಾಗಗಳದಾವ. ಸಿಗ್ಮಂಡ್ ಫ್ರಾಯ್ಡ್ ಅವರ ಇದನ್ನ ವಿವರಣೆಯನ್ನು ಬಹಳ ಚಂದಾಗಿ ಕೊಡ್ತಾರ. ಇವರು ಹೇಳ್ದಂತೆ ಅಂತ ಏನದಲ್ಲ, ಯಾವಾಗ್ಲೂ ಈಗಲೇ ಬೇಕು ಅನ್ನುವಂತ ಮನುಷ್ಯ ಇತರದ ವ್ಯಕ್ತಿತ್ವದ ಒಂದು ಭಾಗ. ಈಗ ಸದ್ಯಕ್ಕೆ ಬೇಕು ಅಂತ ಹೇಳ್ತದ. ಏನೇನ್ ಈಗ ಸದ್ಯಕ್ಕೆ ಬೇಕು ಅಂತ ಹೇಳ್ತದ ಅನ್ನೋದನ್ನ ನೋಡ್ರಿ. ಇದು ನಮ್ಮ ಒಳಗಿನ ಮಗುವಿನ ಮನಸ್ಸು ಅಂತಂದಂಗ. ನಮ್ಮ ಒಳಗ ಮಗುವಿನಂತ ಒಂದು ಮನಸ್ಸು ಇರ್ತದ, ಅದು ತಂದಂಗ. ಇದಕ್ಕೆ ಸಂತೋಷ ಮಾತ್ರ ಗೊತ್ತು ನೋಡ್ರಿ. ಅಂದ್ರೆ ಏನ್ ಹೇಳ್ರಿ? ಮಗುವಿನ ಮನಸ್ಸು, ನಮ್ಮ ಮನಸ್ಸಿನಲ್ಲಿರುವಂತ ಮಗುವಿನ ಮನಸ್ಸು, ಅದಕ್ಕೆ ಸಂತೋಷ ಮಾತ್ರ ಗೊತ್ತು. ನಿಯಮಗಳನ್ನಾಗ್ಲಿ ಪರಿಣಾಮಗಳನ್ನಾಗ್ಲಿ ಯಾವ್ದು ಕೂಡ ಯೋಚನೆ ಮಾಡಂಗಿಲ್ಲ. ಸಣ್ಣ ಮಕ್ಳು ಇರ್ತಾವಲ್ಲ, ಏನ್ರ ಬೇಕಂದ್ರೆ ಬೇಕೆ. ಈಗ ಉದಾಹರಣೆಗೆ ಇದನ್ನ ಅದನ್ನ ಹೇಳ್ತಾ ನೋಡ್ರಿ. ಉದಾಹರಣೆಗೆ ಸಣ್ಣ ಮಕ್ಕಳು ಒಂದ್ ಚಾಕ್ಲೇಟ್ ನೋಡ್ರಿ ಅಂತ ತಿಳ್ಕೊಳ್ರಿ. ನೋಡಿದಾಗ ಏನ್ ಮಾಡ್ತಾರ? ಇದು ಬೇಕು ಅಂತ ಹೇಳ್ತಾರ, ಹೌದಲ್ಲ? ಅಂದ್ರ ಅದು ಇದು ಬೇಕು ಅಂತ ಹೇಳೋದಲ್ಲ, ಅದ ಈಗ ಸದ್ಯ ಬೇಕು, ಈಗ ತಿನ್ಬೇಕ ಅಂತ ಹೇಳ್ತಾವ. ಹಂಗಂದ್ರ ಸಣ್ಣ ಮಕ್ಕಳ ಅವಪ್ಪನ ಜೋಡಿ ಹೋಗಿರ್ತಾವ, ಎಲ್ಲರೂ ಹೊರಗಡೆ ಹೋಗಿರ್ತಾವ, ಒಂದು ಬೇಕರಿದಾಗ ಏನಾರ ವಸ್ತು ನೋಡ್ತಾವ, ಚಾಕ್ಲೇಟ್ ನೋಡಿದಾರ ಅಂತ ತಿಳ್ಕೊಳ್ರಿ. ನೋಡಿದ ಕೂಡಲೇ ಇದಕ್ಕೆಲ್ಲ ಈಗ ಸದ್ಯ ಬೇಕು ಅಂತ ಹೇಳ್ಬಿಡ್ತಾರ, ಈ ಕೂಡಲೇ ಬೇಕು. ಆದ್ರ ಅಪ್ಪ ಅಮ್ಮನ ಕಡೆ ದುಡ್ಡು ಇದಾವೋ ಇಲ್ಲೋ ಇಂಥದ್ದು ಏನೂ ಯೋಚನೆ ಮಾಡಂಗಿಲ್ಲ. ಇದನ್ನ ಸಣ್ಣ ಮಕ್ಕಳು ಅಷ್ಟೇ ಅಲ್ಲ, ಕೆಲವೊಂದ್ಸಲ ದೊಡ್ಡವರಾದರೂ ಕೂಡ ಏನಾರ ಒಂದು ವಸ್ತುಗಳನ್ನ ಕೇಳ್ತಾರೆ, ಏನಾರ ಒಂದು ವಸ್ತುಗಳನ್ನ ಮನೆಯಲ್ಲಿ ಕೇಳ್ತಾರೆ. ಈಗ ನೀವು ಲ್ಯಾಪ್ಟಾಪ್ ಕೇಳ್ಬೋದು, ಟ್ಯಾಬ್ ಕೇಳ್ಬೋದು, ನಿಮ್ಮ ಲೆವೆಲ್ಗೆ ತಕ್ಕಂತೆ ಯಾವುದೋ ಒಂದು ವಸ್ತುಗಳನ್ನ, ಬೈಕ್ ಕೇಳ್ಬೋದು, ಸ್ಕೂಟಿ ಕೇಳ್ಬೋದು ಹೆಣ್ಮಕ್ಳಾಗಿದ್ರೆ. ಸೊ ಇಂಥವ್ ಬೇಕಂತ ಕೇಳ್ತಿರಲ್ಲ, ನಿಮ್ಗ ಬೇರೆ ಏನೂ ಯೋಚನೆ ಮಾಡೋರಿಲ್ಲ. ಈಗಿನ ಪರಿಸ್ಥಿತಿ ಏನದ, ಈಗ ತಗೊಳ್ಳೋದು ಸರಿನೋ ತಪ್ಪೋ ಏನೂ ಯೋಚನೆ ಮಾಡಂಗಿಲ್ಲ. ಬೇಕಂದ್ರೆ ಬೇಕು. ಇದು ಹೇಳ್ತಿರ್ಲ, ಅದ ನಿಮ್ಮ ವ್ಯಕ್ತಿತ್ವದ ಯಾವ ಭಾಗ ಹೇಳ್ರಿ? ವ್ಯಕ್ತಿತ್ವದ ಭಾಗ. ಅಂತ ಹೇಳಿ ಬರ್ಕೊಳ್ರಿ ಇಲ್ಲಿ. ವ್ಯಕ್ತಿತ್ವದ ಇದು ಡ ಆಗೈತೆ, ಅಂತ ಮಾಡ್ಕೊಳ್ರಿ. ಓಕೆ, ಇದು ನಮ್ಮ ವ್ಯಕ್ತಿತ್ವದ ಅನ್ನೋ ಭಾಗ. ಆಮೇಲೆ ಎರಡನೇದು ಆಕ್ಚುಲಿ ಈಗೋ ಬರ್ತದ, ಬಟ್ ನಾನು ಸೂಪರ್ ಈಗೋ ಹೇಳಿ ಆಮೇಲೆ ಈಗೋ ಕುರ್ತು ಹೇಳ್ತಾನೆ. ಎರಡನೇದ ಸೂಪರ್ ಈಗೋ. ಸೂಪರ್ ಈಗೋ ಅಂತಂದ್ರ
ಒಳ್ಳೆಯದಾಗಿ ನಡೆಯುವಂತ ಒಂದು ವ್ಯಕ್ತಿತ್ವದ ಭಾಗ. ಓಕೆ. ಇದು ಒಂಥರ ನಮಗ ಗುರು ಇದ್ದಂಗೆ, ತಾಯಿ ಇದ್ದಂಗೆ, ತಂದೆ ಇದ್ದ ಹಾಗೆ. ಯಾವುದು ಸರಿ, ಯಾವುದು ತಪ್ಪು ಅಂತಿದ್ ಹೇಳುವಂತಹ ವ್ಯಕ್ತಿತ್ವದ ಭಾಗ. ಇವು 3 ಜನ ಹೇಳ್ತಾರಲ್ಲ ಗುರು, ತಂದೆ, ತಾಯಿ ಯಾವ್ ಸರಿ ಯಾವ್ ತಪ್ಪು ಅಂತ ಹೇಳ್ತಾರಲ್ಲ. ಹಂಗ ನಮ್ಮ ವ್ಯಕ್ತಿತ್ವದಾಗ ಸೂಪರ್ ಈಗೋ ಅಂತ ಏನ್ ಇರ್ತದಲ್ಲ, ಅದು ಯಾವಾಗ್ಲೂ ಏನ್ ಹೇಳ್ತದ ಹೇಳ್ರಿ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಹೇಳ್ತದ. ಮತ್ತ ನೀತಿ, ಮೌಲ್ಯ ಮತ್ತೆ ನಿಯಮಗಳನ್ನ ಪಾಲಿಸುವಂತ ಒಂದು ವ್ಯಕ್ತಿತ್ವದ ಭಾಗದ. ಉದಾಹರಣೆಗೆ ಸೂಪರ್ ಈಗೋ ಏನ್ ಹೇಳ್ತದಂದ್ರೆ, ಈಗ ಚಾಕ್ಲೇಟ್ ನೋಡಿದ ಕೂಡಲೇ ಬೇಕಂತ ಹೇಳ್ತದಲ್ಲ, ಅದು ಈದ್ ವ್ಯಕ್ತಿತ್ವದ ಈದ್ ಅನ್ನೋದು ಭಾಗ ಐತಿಲ್ಲ, ಅದು ಹೇಳ್ತದ. ಅದೇ ಚಾಕ್ಲೇಟ್ ಒಂದ್ ನೋಡಿದಾಗ ಸೂಪರ್ ಈಗೋ, ನಮ್ಮಲ್ಲಿ ಇರುವಂತ ಸೂಪರ್ ಈಗೋ ಇರ್ತದಲ್ಲ, ಅತ್ಯಹಂ ಅಂತ ಹೇಳಿ ಕರಿತೇವೆ. ಹೇಳ್ತಾ ಅತ್ಯಹಂ ಅಂತ ಹೇಳಿ ಕರಿತೇವೆ. ಇದೇನ್ ಹೇಳ್ತದಂದ್ರ, ಈ ಚಾಕ್ಲೇಟ್ ನಿನ್ನದಲ್ಲ, ಈ ಚಾಕ್ಲೇಟ್ ನಿನ್ನದಲ್ಲ, ಅದಕ್ಕೆ ನೀ ಇದನ್ನ ತಿನ್ನಬಾರ್ದು ಅಂತ ಹೇಳ್ತದ. ಇದು ಮೌಲ್ಯದ ಇಲ್ಲ, ಇದ್ರಾಗ ಮೌಲ್ಯದ, ನೀತಿ ಅದ. ಸೊ ಗುರುವಿನ ಹಂಗ ಅಥವಾ ತಂದೆ ತಾಯಿ ಹಂಗ ಒಂದು ನಿರ್ದೇಶನವೂ ಕೂಡ ಅದ, ಗೈಡೆನ್ಸ್ ಅದ. ಹೇಳ್ತಾ ಇದು ಸೂಪರ್ ಈಗೋ ಮಾಡುವಂತಹ ಕೆಲಸ. ಇನ್ನು ಮೂರನೇದು ಈಗೋ ಅಂತ ಏನದಲ್ಲ, ಇದು ಬ್ಯಾಲೆನ್ಸಿಂಗ್ ಮೇಂಟೈನ್ ಮಾಡ್ತದ. ಎದರ ನಡುವೆ? ಈದ್ ಮತ್ತು ಸೂಪರ್ ಈಗೋ ಏನದಲ್ಲ, ಅದರ ಮಧ್ಯದಲ್ಲಿ ಈಗೋ ಇದ್ದದ್ದು ಏನ್ ಮಾಡ್ತದ ಅಂತಂದ್ರೆ, ಸಮತೋಲನವನ್ನ ಕಾಪಾಡುವಂತಹ ಭಾಗದ. ಇದು ನಿಜವಾದ ನಾವು ಏನು ಡಿಸಿಷನ್ ಮಾಡ್ಬೇಕು, ಈಗ ಸದ್ಯ ಚಾಕ್ಲೇಟ್ ನೋಡಿದ ಕೂಡಲೇ ಎಕ್ಸಾಕ್ಟ್ಲಿ ನಾವು ಏನ್ ಡಿಸಿಷನ್ ಮಾಡ್ಬೇಕಲ್ಲ ಅದನ್ನ ಹೇಳುವಂತಹ ಭಾಗ. ಮತ್ತಿದ ಈದ್ ಮತ್ತು ಸೂಪರ್ ಈಗೋ ನಡುವಿನ ಸಮತೋಲನ ಬ್ಯಾಲೆನ್ಸ್ ಮಾಡುವಂತ ಭಾಗದ. ಇಲ್ಲಿ ಯುಕ್ತಿ, ವಾಸ್ತವತೆ ಆಧಾರವಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಭಾಗದ. ಉದಾಹರಣೆಗೆ ಇಲ್ಲಿ ಈಗೋ ಏನ್ ಹೇಳ್ತದ, ಅದೇ ಚಾಕ್ಲೇಟ್ ನೋಡಿದಾಗ ಫಸ್ಟ್ ಚಾಕ್ಲೇಟ್ ನೋಡಿದ ಕೂಡಲೇ ನಮ್ಮ ವ್ಯಕ್ತಿತ್ವದ ಒಂದನೇ ಭಾಗ ಇದೇನ್ ಹೇಳ್ತದ, ತಿನ್ನಬೇಕು ಅಂತ ಹೇಳ್ತದ. ಆಮೇಲೆ ಮೂರನೇ ಭಾಗ ಸೂಪರ್ ಈಗೋ ಇಲ್ಲ, ಸೂಪರ್ ಈಗೋ ಏನ್ ಹೇಳ್ತದ, ಇದು ನಿನ್ನದಲ್ಲ, ಇದು ತಿನ್ನಂಗಿಲ್ಲ, ತಿನ್ನಬಾರ್ದು ಅಂತ ಹೇಳ್ತದ. ಇದು ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಸೊ ಬ್ಯಾಲೆನ್ಸ್ ಹೆಂಗ್ ಮಾಡ್ತದಂದ್ರೆ, ಈಗೋ ಮೊದಲು ಕೇಳೋಣ, ಆ ಚಾಕ್ಲೇಟ್ ಕೊಡ್ತಾರೇನು ಕೇಳೋಣ. ಇನ್ ಕೇಸ್ ಅವ್ರು ಕೊಟ್ರು, ಅನುಮತಿ ಕೊಟ್ರಕ್ಕೆ ಮಾತ್ರ ತಿನ್ನೋಣ ಅಂತ ಹೇಳ್ತದ. ಹೇಳ್ತಾ ಸೊ ಎರಡು ಕಡೆ ಬ್ಯಾಲೆನ್ಸ್ ಮಾಡುವಂತ ಒಂದು ಭಾಗ ಏನದಲ್ಲ ಅದು. ಈಗ ಫಾರ್ ಎಕ್ಸಾಂಪಲ್ ಈತನ ಒಂದು ಚಾರ್ಟ್ ನೀವು ತಕೊಳ್ರಿ. ಇದ್ರಾಗ 3 ಭಾಗಗಳದಾವ್. ಈದ್ ಒಂದನೇದದ, ಎರಡನೇದು ಈಗೋ ಅದ, ಮೂರನೇದು ಸೂಪರ್ ಈಗೋ ಅದ. ಈ 3 ತರ ಕೆಲಸಗಳು ಏನೇನದಾವ್, ಸ್ವಭಾವ ಏನದ ಮತ್ ಕೆಲಸ ಏನದ. ಸ್ವಭಾವ ಏನದ ನೋಡ್ರಿ, ಈದ ಸ್ವಭಾವ ಆಸೆ ಪಡೋದು, ಏನ್ ನೋಡ್ತಾರಲ್ಲ ಅದ್ ಬೇಕನ್ಸೋದು. ಇಂಥವ್ ಬಹಳಷ್ಟು ವ್ಯಕ್ತಿಗಳ ಕಡೆಗೆ ಇರ್ತಾವ. ಏನೇನ್ ನೋಡ್ತಾರಲ್ಲ ಅದೆಲ್ಲ ಬೇಕನ್ಸ್ತದೆ. ಹೆಣ್ಮಕ್ಳಿಗೆ ಹೆಚ್ಚಿರ್ತದ ಮತ್ತೆ ಅದು. ಹೇಳ್ತಾ ಸೊ ಡಿಸೈರ್ ಇದೇನದಲ್ಲ, ಹೆಚ್ಚು ಆಸೆ ಪಡೋದು. ಆಮೇಲೆ ಇದ್ರ ಕೆಲಸ ಏನ, ಸಂತೋಷ ಪಡೋದು. ಇದ್ ಏನ ಇಮಿಡಿಯೇಟ್ ಸಂತೋಷ ಪಡೋದು. ಈಗೋ ಏನದಲ್ಲ, ವಾಸ್ತವತೆ, ಈ ಪ್ರೆಸೆಂಟ್ ಏನದ ಅದನ್ನ ಯೋಚನೆ ಮಾಡ್ತದ. ಇತರ ಕೆಲಸ ಏನದ, ಯುಕ್ತಿಯನ್ನ ಬಳಸಿ ಅದನ್ನ ತಗೊಳ್ಬೇಕು ತಗೊಳ್ಬಾರ್ದು ಅನ್ನೋದು ನಿರ್ಧಾರ ತೆಗೆದುಕೊಳ್ತದ. ಸೂಪರ್ ಈಗೋ ನೀತಿ, ಈ ತರದ ಕೆಲಸ ಏನಂತಂದ್ರೆ ಮೌಲ್ಯ, ತಿನ್ಬೇಕು ತಿನ್ನಬಾರ್ದು. ಇನ್ನೊಂದು ಉದಾಹರಣೆ ಕೊಡ್ತಾನೆ ಸರಳವಾಗಿ, ಆಮೇಲೆ ನಿಮ್ಗೆ ಗೊತ್ತಾಗ್ತದ. ಇಲ್ಲೊಂದು ಸರಳ ಕತೆ ಅಂತಲ್ಲ, ಒಂದು ಘಟನೆ ಅಂತ ತಿಳ್ಕೊಂಡ. ಈಗ ನೀವು ಒಂದು ಕ್ಲಾಸ್ನಾಗ ಇದ್ದೀರಿ ಅಂತ ತಿಳ್ಕೊಣ. ಕ್ಲಾಸ್ನಾಗಿಂದ ಇದ್ದಾಗ ಇದಕ್ಕಿದ್ದಂಗೆ ಹೊರಗಡೆ ಕಿಡಿಕಂದ್ ನೋಡ್ತೀರಿ. ಅಲ್ಲೆಲ್ಲಾನು ಕೂಡ ಆಟ ಆಡೋರು ನೋಡಿ ನಿಮ್ಗೆ ಏನ್ ಅನ್ಸ್ತದ ಹೇಳ್ರಿ, ಇದಕ್ಕೆ ಏನ್ ಅನ್ಸ್ತದ ಹೇಳ್ರಿ, ಕ್ಲಾಸ್ ಬಿಟ್ಟು ಆಟ ಆಡ್ಬೇಕೇನ ಅಂತ ಅನಿಸ್ತದ. ಓಕೆ, ಕ್ಲಾಸ್ನಾಗ ಇದ್ದೀರಿ, ಕಿಡಿಕಂದ್ ಹೊರಗೆ ನೋಡಿದಿರಿ, ಹೊರಗೆ ಆಟ ಆಡುವಂತ ಹುಡುಗರನ್ನ ನೋಡಿ ನಿಮ್ಗೆ ಅನಿಸ್ತದ ನಾವು ಆಟ ಆಡ್ಬೇಕು ಈ ಸದ್ಯ. ಈಗ ಏನ್ ಅನಿಸ್ತದಲ್ಲ ಅದಕ್ಕೆ ನಾವು ಈದ್ ಅಂತ ಹೇಳಿ ಕರಿತೀವಿ. ಅದೇ ಸಂದರ್ಭದಾಗ ಸೂಪರ್ ಈಗೋ ಏನ್ ಹೇಳ್ತದ ಹೇಳ್ರಿ, ಅದು ತಪ್ಪದ, ಹೋಗಂಗಿಲ್ಲ, ಆಟ ಆಡಂಗಿಲ್ಲ ಅಂತ ಹೇಳ್ತದ. ಓಕೆ, ಆಮೇಲೆ ಈಗೋ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತದಲ್ಲ. ಬ್ಯಾಲೆನ್ಸ್ ಯಾವ ರೀತಿ ಮೇಂಟೈನ್ ಮಾಡ್ತದ ಹೇಳ್ರಿ, ಮೊದಲ ಕ್ಲಾಸ್ ಮಾಡುನು, ಮುಗಿಸುನು ಕ್ಲಾಸ್ ಬಿಟ್ಕೊಳ್ಳಿ ಹೋಗಿ ಆಟ ಆಡ್ನು. ಇದೇನ್ ಹೇಳ್ತದಲ್ಲ, ಯಾವ್ದು ಹೇಳ್ರಿ, ಈಗೋ. ಸೂಪರ್ ಈಗೋ ಮತ್ತು ಈದ್ಗಳ ನಡುವೆ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುದು ಅಂತಂದಂಗೆ. ಓಕೆ, ಬಹುಶಃ ಇದು ಗೊತ್ತಾಯ್ತು ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ ಮುಂದೆ ಮಾನಸಿಕ ಸಮಸ್ಯೆಗಳ ಚಿಕಿತ್ಸೆ. ಇನ್ನ ಬಹಳಷ್ಟು ಇಂಥ ಮಾನಸಿಕ ರೋಗಗಳಿಗೆ ತುತ್ತಾಗಿರ್ತಾರಲ್ಲ, ಯಾವಾಗ ಹೇಳ್ರಿ, ಅಜಾಗೃತ ಮನುಷ್ಯನಾಗ ಇಲ್ಲದೆ ಇರುವಂತ ಎಲ್ಲಾ ಅಂಶಗಳನ್ನ ತುಂಬಿಕೊಂಡು ಬೇರೆದವ್ರ ಜೊತೆಗೆ ಹೇಳಲಾರ್ದೆ ಸಾಕಷ್ಟು ನೋವುಗಳನ್ನ ಅನುಭವಿಸಿರ್ತಾರ. ಬೇರೆದವ್ರ ಜೊತೆಗೆ ಒಟ್ಟ ಹಂಚ್ಕೊಂಡಿರಂಗಿಲ್ಲ. ಹಿಂಗಾಗಿ ಅವರ ದೈಹಿಕ ಮತ್ತು ಮಾನಸಿಕ ಸ್ಥಿತಿ ಬಿಗಡಾಯಿಸಿ ಅದೇನಾಗ್ತದೆ ಹೇಳ್ರಿ, ಒಂದು ಮಾನಸಿಕ ಕಾಯಿಲೆಗೆ ತುತ್ತಾಗ್ತಾರ. ಇದ್ದಕ್ಕಿದ್ದಂಗೆ ಮಾತು ನಿಲ್ಲಿಸ್ತಾರ, ಇದ್ದಕ್ಕಿದ್ದಂಗ ನಗ್ತಾರ, ಇದ್ದಕ್ಕಿದ್ದಂಗ ಅಳ್ತಾರ, ಇದ್ದಕ್ಕಿದ್ದಂಗೆ ಚೀರಾಡೋದು ಮಾಡ್ತಾರ. ಇಂಥವೆಲ್ಲ ಸಿಂಪ್ಟಮ್ಸ್ ಏನದಾವಲ್ಲ, ಲಕ್ಷಣಗಳ ವ್ಯಕ್ತಿಯಲ್ಲಿ ಕಾಣ್ತವ. ಯಾಕಂದ್ರೆ ತಮ್ಮ ಮನಸ್ಸಿನ ಭಾವನೆಗಳನ್ನ ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳದೆ ಇರೋದ್ರಿಂದ, ಮತ್ತೆ ಯಾವ್ದಾದ್ರು ಒಂದು ನೋವುದಿಂದ ಅವ್ರು ಒಳಗ ಕೊರಗೋದ್ರಿಂದ, ಯಾವ್ದಾದ್ರು ಒಂದು ಭಯದಿಂದ ಒಳಗ ಕೊರಗೋದ್ರಿಂದ ಈ ರೋಗಕ್ಕೆ ತುತ್ತಾಗ್ತಾರ, ಮಾನಸಿಕ ಕಾಯಿಲೆಗೆ ತುತ್ತಾಗ್ತಾರ. ಸೊ ಸೈಕೋ ಅನಾಲಿಸಿಸ್, ವಿಶ್ಲೇಷಣಾ ತಜ್ಞರು ಏನಿರ್ತಾರಲ್ಲ, ಸೈಕಾಲಜಿಸ್ಟ್, ಆ ಮನೋವಿಜ್ಞಾನಿ ಕಡೆಗೆ ಹೋದಾಗ ಅವ್ರು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾರ ಅನ್ನೋದನ್ನ ಇದೆಲ್ಲ
ಸಿಗ್ಮಂಡ್ ಫ್ರೈಡ್ ಅವ್ರ ಪ್ರಕಾರ ಅವ್ರು 2 ರೀತಿಯಾದ ಹೇಳಿದಾರೆ. ಅದನ್ನ ನಾನು 4 ಭಾಗಗಳಾಗಿ ನಾನು ಮಾಡ್ಕೊಂಡಿದ್ದೇನೆ. ಮೊದಲನೇದು ಏನ್ ಹೇಳ್ತಾರಂದ್ರೆ ಸಿಗ್ಮಂಡ್ ಫ್ರೈಡ್ ಅವರ ಕನಸುಗಳ ವಿಶ್ಲೇಷಣೆ. ಯಾರಿಂತ ಮಾನಸಿಕ ಕಾಯಿಲೆ ಒಳಗಾಗಿರ್ತಾರಲ್ಲ ಅಂತವ್ರು ನಾರ್ಮಲ್ ಟೈಮ್ದಾಗೆಲ್ಲ ಚಂದ ಮಾತಾಡ್ತಿರ್ತಾರೆ, ಕೆಲವೊಂದು ಟೈಮ್ದಾಗ ಹಂಗೆ ಮಾಡ್ತಿರ್ತಾರೆ. ಸೊ ನಾರ್ಮಲ್ ಟೈಮ್ದಾಗ ಇದ್ದಾಗ ಅವ್ರಿಗೆ ಕನಸುಗಳು ಏನೇನು ಬೀಳ್ತಾವ ಅನ್ನೋದನ್ನ ಅನಾಲಿಸಿಸ್ ಮಾಡ್ಬೇಕು, ವಿಶ್ಲೇಷಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರ ನಮ್ಮ ವರ್ತನೆಗಳಿಗೆ ಕನಸುಗಳು ಏನು ಬೀಳ್ತಾವಲ್ಲ, ಆ ಕನಸುಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಆ ವರ್ತನೆಗೆ ಹಿನ್ನೆಲೆ ಅದ ಇರ್ತದ ಅಂತ ಸಿಗ್ಮಂಡ್ ಫ್ರೈಡ್ ಅವ್ರು ಹೇಳ್ತಾರೆ. ಮನೋವಿಶ್ಲೇಷಣೆಯಲ್ಲಿ ಸೈಕೋ ಅನಾಲಿಸಿಸ್, ಕನಸುಗಳ ವಿಶ್ಲೇಷಣೆ ಅಂತ ಏನದಲ್ಲ, ಈ ಕಲ್ಪನೆಯನ್ನು ಪರಿಚಯಿಸಿದಂತ ವ್ಯಕ್ತಿನ ಯಾರು ಹೇಳ್ರಿ? ಸಿಗ್ಮಂಡ್ ಫ್ರೈಡ್ ಅವರು. ಇದನ್ನೊಂದ್ಸಲ ಕ್ವಶನ್ ಕೇಳಿದಾರೆ, ಏನಂದ್ರೆ ಕನಸುಗಳ ವಿಶ್ಲೇಷಣೆಯನ್ನ ಮಾಡಿದಂತಹ ವ್ಯಕ್ತಿ, ಸೈಕೋ ಅನಾಲಿಸಿಸ್ ನಲ್ಲಿ ಕನಸುಗಳ ವಿಶ್ಲೇಷಣೆಯನ್ನ ಪರಿಚಯಿಸಿದಂತ ವ್ಯಕ್ತಿ ಯಾರಂತ ಕೇಳಿದಾರೆ? ಸಿಗ್ಮಂಡ್ ಫ್ರೈಡ್ ಅವರು. ಓಕೆ, ಇನ್ನು ಕನಸುಗಳ ವಿಶ್ಲೇಷಣೆ ಅಂತಂದ್ರೆ ಏನ ಅನ್ನೋದು ನೋಡ್ಕೋಬೇಕು. ವ್ಯಕ್ತಿಯ ಮನಸ್ಸಿನ ಒಳಗಿನ ಭಾವನೆಗಳು ಮತ್ತು ಆಲೋಚನೆಗಳನ್ನ ತಿಳಿಯುವ ಸಲುವಾಗಿ ಕನಸುಗಳನ್ನ ಅಧ್ಯಯನ ಮಾಡುವಂತ ವಿಧಾನ ಏನದಲ್ಲ, ಅದಕ್ಕೆ ನಾವು ಡ್ರೀಮ್ ಅನಾಲಿಸಿಸ್ ಅಂತ ಹೇಳಿ ಕರಿತೇವೆ. ಕನಸುಗಳ ವಿಶ್ಲೇಷಣೆ ಅಂತ ಹೇಳಿ ಕರಿತೇವೆ. ಎದ್ರ ಸಲುವಾಗಿ ಹೇಳ್ರಿ? ಮನಸ್ಸಿನ ಒಳಗಡೆ ಏನೇನಿದಾವಲ್ಲ, ಈಗ ಅಜಾಗೃತ ಮನಸ್ಸು ಅಂತ, ಅದ್ರ ಒಳಗಡೆ ಇರುವಂತ ಭಾವನೆಗಳನ್ನ ಮತ್ತು ಆಲೋಚನೆಗಳನ್ನ ಅರ್ಥ ಮಾಡಿಕೊಳ್ಳೋ ಸಲುವಾಗಿ ಕನಸುಗಳನ್ನ ಅಧ್ಯಯನ ಮಾಡಿ ವಿಶ್ಲೇಷಣೆ ಮಾಡಿ ತಿಳ್ಕೊಳ್ಳೋದಲ್ಲ, ಅದಕ್ಕೆ ಏನ್ ಕರಿತೀವಿ? ಕನಸುಗಳ ವಿಶ್ಲೇಷಣೆ ಅಂತ ಹೇಳಿ ಕರಿತೀವಿ. ಸಿಗ್ಮಂಡ್ ಫ್ರೈಡ್ ಅವ್ರ ಪ್ರಕಾರ ಅವರು ಬಹಳ ಚಂದ ಮಾತು ಹೇಳಿದ್ದಾರೆ. ಸಿಗ್ಮಂಡ್ ಫ್ರೈಡ್ ಅವ್ರು ಏನ್ ಹೇಳಿದಾರೆ ಅಂದ್ರೆ, ಡ್ರೀಮ್ಸ್ ಆರ್ ರಾಯಲ್ ರೋಡ್ ಟು ದ ಅನ್ಕಾನ್ಶಿಯಸ್ ಮೈಂಡ್. ಅಂದ್ರೆ ಕನಸುಗಳು ಅಜಾಗೃತ ಮನಸ್ಸಿಗೆ ಹೋಗುವಂತ ರಾಜಮಾರ್ಗ. ನಮ್ಗೆ ಯಾವ್ಯಾವ ಕನಸುಗಳು ಬೀಳ್ತಾವಲ್ಲ, ಆ ಕನಸು ಹೆಂಗೋ ಬೆಳಂಗಿಲ್ಲ. ನಾವು ಏನಾದ್ರೂ ಅಂತ ಯೋಚನೆ ಮಾಡಿರ್ತೀವಿ, ಆ ಯೋಚನೆಗೆ ಸಂಬಂಧಿಸಿದಂತ ಕನಸುಗಳನ್ನ ಕಾಣ್ತೀವಿ. ನೀವು ಇಲ್ಲಿ ತನಕ ಯೋಚನೆ ಮಾಡದೇ ಇರ್ಬೋದು. ಇವಾಗ ನಾನು ಉದಾಹರಣೆ ಕೊಟ್ಟಂಗೆಲ್ಲಾನು ಕೂಡ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಕನಸುಗಳು ನಮ್ಮ ಮನಸ್ಸಿನ ಗುಪ್ತ ಸಂದೇಶಗಳಂತ ಇರ್ತಾವ. ಯಾವಾಗ್ಲೂ ಕನಸಕ್ಕೆ ಒಂದು ರೀಸನ್ ಇರ್ತದ. ಅದು ಏನ ನೀವು ಪಕ್ಷಿ ಅಂತ ಹಾರೋಡ್ದ ಕನಸು ಬೀಳ್ಲಿ, ಬಟ್ ಹಂಗ ಏನಾದ್ರೂ ಒಂದು ಥಿಂಕಿಂಗ್ ನಿಮ್ ಮೈಂಡ್ದಾಗ ಬಂದಿರ್ತದ ಅನ್ನನ ಆ ಕನಸುಗಳನ್ನ ಕಂಡಿರ್ತೀರಿ, ಹೇಳ್ತಾ. ಸೊ ಅದು ಗುಪ್ತ ಸಂದೇಶಗಳಂತ ಇರ್ತಾವ. ಅವುಗಳನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಒಳಗಿನ ಭಾವನೆಗಳನ್ನು ತಿಳಿದುಕೊಳ್ಬಹುದು. ನಮ್ಮದ್ ನಾವನ್ನು ತಿಳ್ಕೊಳ್ಬಹುದು, ಅಥವಾ ನಾವು ಇನ್ನೊಬ್ಬರಿಗೆ ಯಾರೇ ಸೈಕಾಲಜಿಸ್ಟ್ ಹೇಳಿದ್ರೆ ಅವ್ರು ನಮ್ಗೆ ಅಗ್ರಿ ಕ್ಲಿಯರ್ ಆಗಿ ಹೇಳ್ತಾರೆ, ಪ್ರತಿಯೊಂದು ಕನಸಿನ ಹಿಂದ್ಗಡೆ ಒಂದು ಕಾರಣಗಳು ಇದ್ದೇ ಇರ್ತಾವ ಅಂತ. ಓಕೆ, ಡ್ರೀಮ್ ಅನಾಲಿಸಿಸ್ ಅಂದ್ರೆ ಕನಸುಗಳನ್ನ ಗಮನಿಸಿ ಅದರ ಹಿಂದೆ ಇರುವ ಗುಪ್ತ ಭಾವನೆಗಳನ್ನ ಮತ್ತು ಆಸೆಗಳನ್ನ ಅರ್ಥ ಮಾಡಿಕೊಳ್ಳುವಂತ ವಿಧಾನ ಏನದಲ್ಲ, ಅದಕ್ಕೆ ನಾವು ಡ್ರೀಮ್ಸ್ ಅನಾಲಿಸಿಸ್ ಅಂತ ಹೇಳಿ ಕರಿತೀವಿ. ನೀವು ಕನಸು ನೋಡಿದಾಗ ಅದು ಒಂದು ಕತೆ ಅಂತ ಇರ್ತದ, ಒಂದು ಕತೆ ತರ ಏನೇನೇನೋ ಹೋಗ್ತದ, ಎಲ್ಲ ನೈಜವಾಗಿ ನಡೀತಾ ಏನೋ ಅನ್ಸ್ಬಿಡ್ತದ, ತಿಳಿತಾ. ಆ ಕಥೆಯ ನಿಜವಾದ ಅರ್ಥ ಏನದಲ್ಲ, ಆ ಅರ್ಥವನ್ನು ಹುಡುಕುವಂತ ಕೆಲಸ ಮಾಡೋದಲ್ಲ, ಅದ ಡ್ರೀಮ್ ಅನಾಲಿಸಿಸ್, ಕನಸುಗಳ ವಿಶ್ಲೇಷಣೆ ಅಂತಂದ. ಇನ್ನು ನಾವು ಕನಸುಗಳನ್ನ ಯಾಕೆ ನೋಡ್ತೇವೆ? ವೈ ಡು ವಿ ಡ್ರೀಮ್? ನಾವು ಕನಸುಗಳನ್ನ ಯಾಕೆ ನೋಡ್ತೀವಿ, ಎದಕ್ಕೆ ಕನಸುಗಳು ನಮಗೆ ಬೀಳ್ತಾವು ಅನ್ನೋದು ಬಹಳ ಮುಖ್ಯವಾಗಿದೆ. ಸಿಗ್ಮಂಡ್ ಫ್ರೈಡ್ ಅವ್ರ ಪ್ರಕಾರ ಕನಸುಗಳು ಈ ಕೆಳಗಿನ ಕಾರಣಗಳಿಂದ ಬರ್ತಾವ ಅಂತ ಹೇಳ್ತಾರ. ಒಂದೇದು ಗುಪ್ತ ಆಸೆಗಳು ಇರ್ತಾವ, ಹಿಡನ್ ವಿಶಸ್ ಅಂತ ಹೇಳಿ ಕರಿತೀವಿ. ಗುಪ್ತ ಆಸೆಗಳು ನಮಗ್ ಇರ್ತಾವ, ಅವು ಈಡೇರಂಗಿಲ್ಲ ಅನ್ನೋದು ನಮ್ಗೆ ಗೊತ್ತಿರ್ತದ. ಅಂದ್ರೆ ನಮ್ಗೆ ಗೊತ್ತಿರ್ತದ ಅನ್ಕ ನಾವು ಸಾಧ್ಯ ಆಗ್ತಿರಂಗಿಲ್ಲ. ಅಂತ ಹಿಡನ್ ವಿಶಸ್ ಏನಿದಾವಲ್ಲ, ಗುಪ್ತ ಆಸೆಗಳೇನಿದಾವಲ್ಲ, ಅವು ಕನಸಿನ ರೂಪನಾಗ ಬಂದು ನಮಗ್ ನಿಜ ಮಾಡ್ತಾವು. ಆ ಟೈಮ್ದಾಗ ನಮ್ಗೆ ಸಂತೋಷಕ್ಕೆ ಒಳಪಡಿಸ್ತಾವ, ಹೇಳ್ತಾ. ಈಗ ಉದಾಹರಣೆಗೆ ನಿಮ್ ಕಡೆಗೆ ಕಾರ್ ಇಲ್ಲ, ಯಾರೋ ಒಬ್ಬರದ್ದು ಕಾರ್ ನೋಡಿ ನೀವು ಅಟ್ರಾಕ್ಷನ್ ಆಗಿದ್ದೀರಿ, ಹೇಳ್ತಾ. ಸೊ ನಿಮ್ ಕನಸಿನಾಗ ಯಾವಾಗ್ಲೂ ಒಂದ್ಸಲ ಕನಸು ಬೀಳ್ಬೋದು, ಏನ್ ಹೇಳ್ರಿ? ನಿಮ್ ಕಂಟಿನ್ಯೂ ಅದನ್ನ ಯೋಚನೆ ಮಾಡ್ತಿದ್ರ ಅಂತ ತಿಳ್ಕೊರಿ, 100% ನಿಮ್ ಕನಸಿನಾಗ ಏನ್ ಬೀಳ್ತದ, ನೀವು ಒಂದು ಕಾರ್ ತಗೊಂಡು ಅಗ್ದಿ ಲಾಂಗ್ ಡ್ರೈವ್ ಯಾರು ನಿಮ್ ಬೇಕಾದವ್ರನ್ನ ಕುಣಿಸ್ಕೊಂಡು ಹೋಗಿದ್ದ ಕನಸುಗಳು ಬೀಳ್ತಾವ. ಓಕೆ, ಇನ್ ಎರಡದ ಹುಡುಗಿಯರೆಲ್ಲ ಇದ್ದರಿಗೆ ಇವ್ರಿಗೆ ಏನಾದ್ರು ಆಸೆ ಇರ್ತಾವ, ಬಹಳಷ್ಟು. ಇವ್ರ ಕಡೆ ಬಂಗಾರ ಇರ್ಲಿಲ್ಲ, ಬಂಗಾರದ ಆಸೆ ಇರ್ತದ, ಅದಕ್ಕೆ ಇವ್ರ ಕನಸಿನಾಗ ಸಾಕಷ್ಟು ಮೈ ತುಂಬ ಬಂಗಾರ ಹಾಕೊಂಡಂತ ಕನಸುಗಳು ಬೀಳುವಂತ ಸಾಧ್ಯತೆ ಇರ್ತಾವ. ನಿಮ್ಗೆ ಏನೇನು ಆಸೆಗಳು ಅದಾವಲ್ಲ, ಆ ಆಸೆಗಳು ಕನಸಿನ ರೂಪನಾಗ ಬಂದು ಅದನ್ನ ಫುಲ್ಫಿಲ್ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾವ. ಬಹಳಷ್ಟು ಸಲ ಹಂಗಾಗ್ತಿರ್ತಾವ. ಓಕೆ, ಎರಡನೇದು ಪೂರ್ಣಗೊಳ್ಳದ ಆಲೋಚನೆಗಳು. ನೀವು ಏನೇನೋ ಯೋಚನೆ ಮಾಡಿರ್ತೀರಿ, ಒಂದು ಎಕ್ಸಾಮ್ ಕಟ್ಟಿರ್ತೀರಿ, ಬಟ್ ಅದ ಅಪೂರ್ಣ ಆಗಿರ್ತದ, ಪಾಸ್ ಆಗಿರಂಗಿಲ್ಲ ಅಂತ ತಿಳ್ಕೊಳ್ರಿ. ಕನಿಷ್ಠನಾಗ ನೀವು ಪಾಸ್ ಆಗಿದ್ದು ಬೀಳ್ಬೋದು, ಯಾಕಂದ್ರೆ ಹೆಚ್ಚು ನಿಮ್ಗೆ ಅದನ್ನ ಯೋಚನೆ ಮಾಡ್ತಿರ್ತೀರಿ, ಅಂತ ಕನಸುಗಳು ಬೀಳ್ತಾವ. ಕೆಲವೊಂದಿಷ್ಟು ಭಯಗಳು ಮತ್ತು ಚಿಂತೆಗಳು, ಇವ ನೀವು ಯಾರಿಗೆ ಹೇಳದೇ ಇರುವಂತ ವಿಷಯಗಳು ಮನಸ್ಸಿನೊಳಗೆ ಇಟ್ಕೊಂಡು ಕೊಟ್ಟಿದ್ರಿ ಅಂತ ತಿಳ್ಕೊಳ್ರಿ. ಆ ಟೈಮ್ದಾಗ ಅಂತ ನಿಮಗ್ ಭಯ ಹುಟ್ಟಿಸುವಂತ ಕನಸುಗಳು ಬೀಳ್ತಾವ, ಚಿಂತೆಗಳು ಇರ್ತಾವ. ಇದ್ದಕ್ಕಿದ್ದಂಗೆ ರಾತ್ರಿ ಎಚ್ಚರಾಗಿ ಕೂಡ್ತೀರಿ, ಆಮೇಲೆ ಮತ್ ನೀರು ಕುಡಿದ್ ಮಾಡ್ತೀರಿ, ಮತ್ ಮಲಗ್ತೀರಿ, ಮತ್ ಆ ಕನಸು ಒಂದೊಂದ್ಸಲ ರಿಪೀಟ್ ಆಗುವಂತ ಚಾನ್ಸು ಕೂಡ ಇರ್ತದೆ. ಓಕೆ, ಇನ್ನ ಮನಸ್ಸಿನ ಒಳಗಿನ ಇಚ್ಛೆಗಳು. ಮನುಷ್ಯನ ಬಹಳಷ್ಟು ಇಚ್ಛೆಗಳು, ಇದು ಒಂದಕ್ಕೆ ಸಂಬಂಧಪಟ್ಟಂತದ್ದು ಅದ. ಇಚ್ಛೆಗಳು ಇಂಥವು ಇದ್ದಕ್ಕೆ ಅವು ಕನಸಿನ ರೂಪನಾಗ ಬರ್ತಾವ. ಇವು ಕಾರಣಗಳನ್ನ ಸಿಗ್ಮಂಡ್ ಫ್ರೈಡ್ ಅವರು ಕೊಡ್ತಾರೆ. ಉದಾಹರಣೆಗೆ
ಈ ಕನಸು ಒಮ್ಮೆ ಬಿದ್ದಾಗ ಕಾರಣಗಳು ಹೆಂಗಿರ್ತಾವ ಅನ್ನೋದು ನೋಡ್ರಿ. ಈಗ ನಿಮಗೆ ಇಂಟ್ರೆಸ್ಟ್ ಓಡೋದು ಐತೆ ಅಂತ ತಿಳ್ಕೊಳ್ರಿ, ರನ್ನಿಂಗ್ದಾಗ ನೀವು ಭಾಗವಹಿಸಿದಿರಿ ಅಂತ ತಿಳ್ಕೊಳ್ರಿ. ಗೆಲ್ಲುವ ಕನಸನ್ನು ನೀವು ಗೆಲ್ಲಬೇಕು ಅನ್ನೋದು ಬಹಳಷ್ಟು ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದಿರಿ ಅಂತ ತಿಳ್ಕೊಳ್ರಿ. ಅವಾಗ ಆ ಓಡುವಾಗ ನೀವು ಆ, ಅಲ್ಲಿ ವಿನ್ ಆದ್ರಿ ಅಂತ ತಿಳ್ಕೊಳ್ರಿ, ಅದು ಯಶಸ್ಸು ಪಡೆಯುವಂತ ಆಶೆಯನ್ನು ಇಟ್ಕೊಂಡಿರ್ತೀರಿ, ಅದಕ್ಕೆ ಅಲ್ಲಿ ವಿನ್ ಆಗ್ತೀರಿ. ಇನ್ನ ಓಡುವಾಗ ಒಂದೊಂದ್ಸಲ ಇದಕ್ಕಿದ್ದಂಗೆ ಬಿದ್ದು ಬಿಡ್ತೀರಿ, ಕನಸಿನೊಳಗ ಬಿದ್ದು ಬಿಡ್ತೀರಿ. ಅದು ಎದಕ್ಕಂದ್ರ ನಿಮಗೆ ಒಂದು ಅಂಜಿಕೆ ಅಥವಾ ಅಸುರಕ್ಷತೆ ಇರ್ತದ. ಇಷ್ಟು ಮಂದಿ ಭಾಗವಹಿಸ್ಕರು, ನಂದು ನಂಬರ್ ಬರ್ತದೋ ಇಲ್ಲೋ, ಇಂಥ ಹೆದರಿಕೆ ಇರ್ತದಲ್ಲ, ಆ ಹೆದರಿಕೆ ಹೆದರಿದ್ರ ಸಲುವಾಗಿ ಕನಿಷ್ಠ ಏನಾಗ್ತದಂದ್ರೆ ಓಡುವಾಗ ನೀವು ಬಿದ್ದು ಬಿಡ್ತೀರಿ. ಈಗ ಎಷ್ಟೋ ಜನಕ್ಕೆ ಒಂದೊಂದ್ಸಲ ಆ ಪ್ರಾಣಿಗಳು ಹಿಂದ್ ಬೆನ್ ಹತ್ತಿರ್ತಾವ, ಹುಲಿ ಬೆನ್ ಹತ್ತಿರ್ತದ, ನಾಯಿ ಬೆನ್ ಹತ್ತಿರ್ತದ, ಇಂಥವು ಕನಸುಗಳು ಬೀಳ್ತಾವ. ಅಲ್ಲಿದು ಓಡಿ ಹೋಗಿ ಆಮೇಲೆ ಎಲ್ಲೋ ಒಂದ್ ಕಡೆ ಸುರಕ್ಷಿತವಾಗಿ ಸ್ಥಳದಾಗ ನಿಂತ್ಕೊಂಡ್ ಬಿಡ್ತೀರಿ, ತಪ್ಸ್ಕೊಂಡ್ ಬಿಡ್ತೀರಿ. ಇಂಥ ಕನಸುಗಳು ಎದಕ್ಕಂದ್ರ ನೀವು ಯಾವುದೇ ಈಗ ಇರುವಂತ ಸಿಚುವೇಶನ್ದಾಗ ಅಸುರಕ್ಷತೆಯನ್ನು ತಾವು ಅನುಭವಿಸ್ತಿರ್ತೀರಿ. ಅಸುರಕ್ಷತೆ ಇದ್ದಾಗ ಅಂತ ಕನಸುಗಳು ಬೀಳುವಂತ ಸಾಧ್ಯತೆ ಹೆಚ್ಚಿರ್ತದ. ಓಕೆ, ಇನ್ನ ನೆಕ್ಸ್ಟ್ ನೋಡ್ರಿ, ಕನಸುಗಳ ಮಹತ್ವ ಅಂತ ಅದ. ಅಜಾಗೃತ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಅಂದ್ರೆ ಇಲ್ಲಿ ಈಗ ನಾವು ಅನ್ನೋದ ಹೇಳಿಲ್ಲ, ಡ್ರೀಮ್ಸ್ ಅನಾಲಿಸಿಸ್ ಇತರ ಮಹತ್ವವನ್ನು ತಿಳ್ಕೊಳ್ರಿ. ಅಜಾಗೃತ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋ ಸಲುವಾಗಿ ಕನಸುಗಳನ್ನ ನಾವು ಅಭ್ಯಾಸ ಮಾಡ್ಬೇಕು. ಕನಸುಗಳ ಅಧ್ಯಯನ ಡ್ರೀಮ್ ಅನಾಲಿಸಿಸ್ ಇರ್ಲಿ, ಅದು ಅಭ್ಯಾಸ ಮಾಡ್ತೀವಿ. ಮತ್ತು ಇದರಿಂದ ಒತ್ತಡ ಮತ್ತು ಚಿಂತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತದೆ. ಯಾಕಂದ್ರೆ ಕನಸುಗಳ ಕುರಿತು ನೀವು ಇನ್ನೊಬ್ಬರ ಮುಂದೆ ಹೇಳ್ರಿ ಅಂತ ತಿಳ್ಕೊಳ್ರಿ, ಅವ್ರು ನಿಮ್ಗೆ ಸಜೆಷನ್ ಹೇಳ್ತಾರೆ. ಆ ಪ್ರಕಾರ ನಡ್ಕೊಂಡ್ರೆ ನಿಮ್ಮ ಒತ್ತಡ ಮತ್ತು ಚಿಂತೆ ಏನಿದೆಲ್ಲ ಇದು ಕಡಿಮೆ ಆಗ್ತದೆ. ಮೂರನೇದು, ವ್ಯಕ್ತಿಯ ವರ್ತನೆಯನ್ನ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಈ ಕನಸುಗಳ ಅಧ್ಯಯನ ಇದು ಅವಶ್ಯಕತೆ ಅದ. ಮತ್ತು ಚಿಕಿತ್ಸೆಯಲ್ಲಿ ಇದು ಬಹಳಷ್ಟು ಉಪಯೋಗ ಅದ. ಥೆರಪಿ ಮಾಡ್ಬೇಕಾದ್ರೆ ಅದು ಬಹಳಷ್ಟು ಉಪಯೋಗ ಅದ. ಇನ್ನ ಎರಡನೇದು, ಸ್ವತಂತ್ರ ಸಂಯೋಜನೆ, ಫ್ರೀ ಅಸೋಸಿಯೇಷನ್ ಅಂತೇಳಿ ಚಿಕಿತ್ಸಾ ವಿಧಾನದಲ್ಲಿ ಅಂದ್ರೆ ಈ ವಿಶ್ಲೇಷಣೆಯಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಒಂದನೇ ವಿಧಾನ ಕನಸುಗಳ ವಿಶ್ಲೇಷಣೆ, ಎರಡನೇದು ಸ್ವತಂತ್ರ ಸಂಯೋಜನೆ, ಫ್ರೀ ಅಸೋಸಿಯೇಷನ್ ಅಂತ ಹೇಳಿ ಬರ್ತದ. ಸ್ವತಂತ್ರ ಅದು ಮುಕ್ತ ಸಹಚರ್ಯ ಅಂತ ಕೂಡ ಇದಕ್ಕೆ ಕರೀತಾರೆ. ಮುಕ್ತ ಸಹಚರ್ಯ ಅಂತ ಹೇಳಿ ಕರೀತಾರೆ. ಫ್ರೀ ಆಗಿ ಒಬ್ಬರ ಜೊತೆಗೆ ಮಾತಾಡೋದು. ಯಾರ ಜೊತೆಗೆ ಹೇಳ್ರಿ? ಯಾರು ಮಾನಸಿಕ ರೋಗಕ್ಕೆ ಒಳಗಾಗಿರ್ತಾರಲ್ಲ ಅವ್ರ ಜೊತೆಗೆ ಮುಕ್ತ ಸಂವಾದ, ಮುಕ್ತ ಚರ್ಚೆ ಏನ್ ಮಾಡೋದಲ್ಲ, ಅದಕ್ಕೆ ಫ್ರೀ ಅಸೋಸಿಯೇಷನ್ ಅಂತ ಹೇಳಿ ಕರಿತೀವಿ. ಸ್ವತಂತ್ರ ಸಂಯೋಜನೆ ಅಂದ್ರೆ ಯಾವುದೇ ವಿಚಾರವನ್ನ ಮನಸ್ಸಿಗೆ ಬಂದಂತೆ ಮುಕ್ತವಾಗಿ ಹೇಳುವ ವಿಧಾನ. ಯಾರ ಜೊತೆಗೆ ಈಗ ನಾವು ಮನೋರೋಗಿ ನಾವೇ ಇದ್ದೇವೆ ಅಂತ ತಿಳ್ಕೊಳ್ರಿ, ನಾವು ಮನೋವಿಶ್ಲೇಷಕನ ಮುಂದೆ ಅಥವಾ ಮನೋವಿಜ್ಞಾನಿ ಮುಂದೆ ಮುಕ್ತವಾಗಿ ನಮ್ಮ ಮನಸ್ಸಿಗೆ ಬಂದಾಗ ನಾವು ಹೇಳೋದು, ನಮ್ಗೆ ಏನೇನು ಹಾಕಿತ್ತು ಅದನ್ನೆಲ್ಲಾನು ಹೇಳೋದಲ್ಲ. ಅದಕ್ಕೆ ನಾವು ಫ್ರೀ ಅಸೋಸಿಯೇಷನ್ ಅಂತ ಹೇಳಿ ಕರಿತೀವಿ. ನಾವು ಕರಿತೀವಿ ಅಂತಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳ್ತಾರೆ ಈ ವಿಧಾನವನ್ನು ಬಳಸಬೇಕು ಅಂದಂಗೆ. ಉದಾಹರಣೆಗೆ ಮನೋವಿಜ್ಞಾನಿ ಏನ್ ಹೇಳ್ತಾರೆ ಗುರ್ತನ್ರ, ಪೇಷಂಟ್ ಗುಣಿಸ್ಕೊಂಡು ನೀವು ಎಷ್ಟೋ ಸಲ ಪಿಕ್ಚರ್ ಕಂಡು ಬಂದು ಬರ್ಬೋದು. ಬಹಳಷ್ಟು ಫಿಲ್ಮ್ದಾಗೆಲ್ಲ ನೋಡಿರ್ತೀರಿ ನೀವು. ಬೆಡ್ ಮ್ಯಾಗ ಮಲಸಿರ್ತಾರ ಅಥವಾ ಸಮಾಧಾನ ಕೂಡಿಸಿರ್ತಾರ, ಅವ್ರ ಹತ್ರನ ಈ ಮನೋವಿಜ್ಞಾನಿ ಕುಂತ ಅವ್ರನ್ನ ವಿಶ್ವಾಸಕ್ಕೆ ಒಳಗೆ ತೆಗೆದುಕೊಳ್ತಾರ. ಅಂದ್ರ ಅವ್ರ ಮುಂದೆ ಹೇಳ್ಬೇಕಾದ್ರೆ ಅಗ್ರಿ ಆರಾಮಾಗಿ ಮಾತಾಡ್ತಾರ. ಅವ್ರಿಗೆ ಪೇಷಂಟ್ಗೆ ಅನಿಸ್ತದ ಇವ್ರ ಮುಂದೆ ಹೇಳ್ಬಹುದಪ್ಪ ಅಂತ ಅನಿಸ್ತದಲ್ಲ. ಅವಾಗ ಒಂದೊಂದೊಂದು ವಿಷಯಗಳನ್ನ ಕೇಳ್ಕೊಂತ ಹೋಗ್ತಾರೆ. ಅವಾಗ ನಾವು ಸ್ಟೋರಿ ಹೇಳ್ತಾ ಹೋಗ್ತೇವೆ. ಸೊ ವ್ಯಕ್ತಿ ಇಲ್ಲಿ ಮನೋವಿಜ್ಞಾನಿ ಏನ್ ಹೇಳ್ಬೋದು, ಮುಕ್ತವಾಗಿ ನಿನಗೆ ಏನೇ ಅನಿಸ್ಕೈತೆ ಅದು ಹೇಳು ಅಂತಂದಾಗ ವ್ಯಕ್ತಿ ಅವ್ರಿಗೆ ಅರ್ಧಂಬರ್ಧ ವಿಷಯಗಳನ್ನ ಹೇಳ್ಬೋದು. ಹೆಂಗ್ ಹೇಳ್ಬೋದು? ಶಾಲೆ, ಸ್ನೇಹಿತ, ಭಯ, ಹಿಂಗ್ ಒಂದೊಂದೊಂದೊಂದು ಶಬ್ದಗಳನ್ನ ಹೇಳಿದ್ರು ಕೂಡ ಮನೋವಿಜ್ಞಾನಿ ಅದನ್ನ ಕನ್ಸ್ಟ್ರಕ್ಟಿವ್ ಮಾಡ್ಕೋತಾನೆ, ಕಂಪೈಲ್ ಮಾಡ್ಕೋತಾನೆ. ಹೇಳಿದ ಶಬ್ದಗಳನ್ನ ಜೋಡಿಸ್ಕೊಂಡು ಅದಕ್ಕೆ ಕಾರಣಗಳನ್ನ ಹುಡ್ತಾ ಹೋಗ್ತಾನೆ. ಶಾಲೆ ಒಳಗೆ ಯಾರೋ ಸ್ನೇಹಿತರದಾರ, ಅವರಿಂದ ಇವನಿಗೆ ಭಯ ಆಗತೈತಿ. ಆ ಸ್ನೇಹಿತರು ಯಾರು? ಇದನ್ನ ಸ್ಕೂಲ್ಗೆ ಹೋಗಿ ಎನ್ಕ್ವೈರಿ ಮಾಡ್ತಾರೆ. ಗೊತ್ತಾಯ್ತಲ್ಲ? ಸೊ ಇಂಥ ಶಬ್ದಗಳನ್ನ ಅದು ಇದಕ್ಕಿದ್ದಂಗೆ ಪರೀಕ್ಷೆ, ವಿಫಲತೆ, ಎಕ್ಸಾಮ್ ಅದಾವ, ಫೇಲ್, ಇಂಥ ಶಬ್ದಗಳನ್ನ ಹೇಳಿದಾಗ ಕೂಡ ಗೊತ್ತಾಗ್ತದೆ ಇವನ್ ಪರೀಕ್ಷೆಗೆ ಹೆದರಿದಾನ, ಅಭ್ಯಾಸ ಮಾಡಿಲ್ಲ, ಫೇಲ್ ಆಗ್ತಾನ ಅನ್ನೋದು ಭಯದಿಂದ ಈ ರೀತಿ ವರ್ತನೆ ಮಾಡ್ತಾನ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಇಂಥವು ಸಾಕಷ್ಟು ಶಬ್ದಗಳನ್ನ ಹೇಳಿದಾಗೂ ಕೂಡ ಅವ್ರ ಅದನ್ನ ಕನ್ಸ್ಟ್ರಕ್ಟಿವ್ ಮಾಡ್ಕೋತಾರೆ. ಈ ಮಾತುಗಳನ್ನ ಕೇಳಿ ಮನೋವಿಜ್ಞಾನಿ ಏನ್ ಮಾಡ್ತಾನಂದ್ರೆ ಆ ವ್ಯಕ್ತಿಯ ಅಡಗಿದ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಾನೆ ಮತ್ತೆ ಟ್ರೀಟ್ಮೆಂಟ್ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಇನ್ನ ಮೂರನೇದ ಒಂದು ಟ್ರೀಟ್ಮೆಂಟ್ ಅದು ವಿಧಾನ ಯಾವ್ದತ್ತಂದ್ರೆ ಬಾಲ್ಯದ ಪ್ರಭಾವ ಅಥವಾ ಸ್ಕ್ರೀನ್ ಮೆಮೊರಿ ಅಂತ ಹೇಳಿ ಕರಿತೀವಿ. ನೆನ್ಪಿಟ್ಕೊಡ್ರಿ, ಸ್ಕ್ರೀನ್ ಮೆಮೊರಿ, ಬಾಲ್ಯದ ನೆನಪುಗಳು. ಇಲ್ಲಿ ಸಿಹಿ ನೆನಪುಗಳು, ಕಹಿ ನೆನಪುಗಳು ಎರಡೂನು ಇರ್ತಾವ. ಎದಕ್ಕೆ ಸ್ಕ್ರೀನ್ ಮೆಮೊರಿ ಅಂತೇವೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ ನೋಡ್ರಿ. ಸ್ಕ್ರೀನ್ ಮೆಮೊರಿ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿರುವ ಒಂದು ಮುಚ್ಚುವ ನೆನಪು. ಮನುಷ್ಯನಾಗ ನೆನಪುಗಳು ಅದಾವ, ಆ ತರಾಗೆ ಒಂದ್ ಸಿಹಿ ಕಹಿ ಎರಡೂ ನೆನಪುಗಳದಾವ. ಒಂದನ್ನ ನಾವು ಮುಚ್ಚಿಡ್ತೇವೆ, ಒಂದನ್ನಷ್ಟೇ ಎಂಜಾಯ್ ಮಾಡ್ತಿರ್ತೇವೆ. ಆ ಮುಚ್ಚುವ ನೆನಪು ಏನದಲ್ಲ, ಒಂದು ಮನಸ್ಥಿತಿ ಅದಲ್ಲ, ಅದಕ್ಕೆ ನಾವು ಸ್ಕ್ರೀನ್ ಮೆಮೊರಿ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಈಗ ನಾವು ಒಂದು ಸಣ್ಣ ಘಟನೆಯನ್ನು ನೆನಪಿಟ್ಕೊಳ್ತೇವೆ, ಆದ್ರೆ ಅದು ಹೆಚ್ಚು ಭಾವನಾತ್ಮಕ ಅಥವಾ ಕಷ್ಟಕರ ಆದ ಘಟನೆಯನ್ನ ಮುಚ್ಚಿಡುವಂತ ಕೆಲಸವನ್ನ ಮಾಡ್ತೇವೆ. ಉದಾಹರಣೆಗೆ
ನೀವು ಚಿಕ್ಕವರಿದ್ದಾಗ ಸಣ್ಣವರಿದ್ದಾಗ ಒಂದ್ ತೋಟದಾಗ ಆಟ ಆಡಕ್ ಹೋಗಿರ್ತೀರಿ. ಆಟವಾಡಿದ ಘಟನೆ ನಿಮಗೆ ನೆನಪಿರ್ತದ. ಈ ಎಕ್ಸಾಂಪಲ್ ಮಾವಿನ ತೋಟನಾಗ ಹೋಗಿದ್ದೀರಿ ಆಟ ಆಡಕ್ ಅಂತ ತಿಳ್ಕೊನು. ಮಾವಿನ ತೋಟನಾಗ ಏರಿ ಮಾವಿನ ಹಣ್ಣುಗಳನ್ನೆಲ್ಲ ಕೇಳ್ತಿರ್ತೀರಿ. ಆ ಘಟನೆ ನಿಮ್ಗೆ ನೆನಪದ. ಎಂಜಾಯ್ಮೆಂಟ್ ದೋಸ್ತರ ಜೊತೆಗೆ ಮಾಡಿದ ಎಲ್ಲಾ ಘಟನೆ ನೆನಪದ. ಬಟ್ ಅದೇ ಸಂದರ್ಭದಾಗ ಯಾರಾದ್ರೂ ಒಬ್ಬರು ಬಂದ ಅಂದ್ರ ಮಾವಿನ ತೋಟದ ಮಾಲಕ್ ಬಂದ ನಿಮ್ಮನ್ನ ಬೈದಿರ್ತಾನ, ಗದರ್ಸಿರ್ತಾನ. ಆ ಘಟನೆಯನ್ನ ನೀವೇನ್ ಮಾಡ್ತೀರಿ ಹೇಳ್ರಿ? ಮುಚ್ಚಿಟ್ಟಿರ್ತೀರಿ. ಅಂದ್ರೆ ನಮ್ ಮನಸ್ಸನ್ನ ಮುಚ್ಚಿಡ್ತದ. ಒಂದು ಒಳ್ಳೆ ಘಟನೆಯನ್ನ ನೆನ್ಪಿಟ್ಕೊಳ್ಳೋಂಗ್ ಮಾಡ್ತದ. ಮತ್ತ ಅದ್ ಬೈದಂತ ಘಟನೆ ಇರ್ತದಲ್ಲ, ಅದು ಕೂಡ ನಡೆದಿರ್ತದ. ಬಟ್ ಆ ನೆನಪನ್ನ ನಮ್ ಮನಸ್ಸು ಏನ್ ಮಾಡ್ತದ ಹೇಳ್ರಿ? ಆಟವಾಡಿದ್ದನ್ನ ನೆನ್ಪಿಟ್ಕೊಳ್ತದ. ಮತ್ತ್ ಅಸಹಜವಾದಂತ ನೆನಪದಲ್ಲ, ಗದರಿಸಿಕೊಂಡಿದ್ದು, ಇದನ್ನ ಮುಚ್ಚಿಡುವಂತ ಕೆಲಸವನ್ನ ನಮ್ ಮನಸ್ಸು ಮಾಡ್ತದ. ಇದಕ್ ಕಾರಣ ಏನಂತಂದ್ರ ಅಂದ್ರೆ ಈ ಒಂದು ಒಳ್ಳೆ ಘಟನೆಯನ್ನ ನೆನಪಿನಲ್ಲಿ ಇಟ್ಕೊಂಡು ಕೆಟ್ಟ ಘಟನೆಯನ್ನ ಮುಚ್ಚಿಡುವಂತ ಕೆಲಸ ಮಾಡ್ತದಲ್ಲ, ಅದಕ್ಕ ನಾವು ಸ್ಕ್ರೀನ್ ಮೆಮೊರಿ ಅಂತ ಹೇಳಿ ಕರಿತೀವಿ. ಸ್ಕ್ರೀನ್ ಮೆಮೊರಿ ಅಂದ್ರೆ ಗೊತ್ತಾಯ್ತಲ್ಲ? ಬಾಲ್ಯದ ನೆನಪುಗಳಲ್ಲಿ ಸಿಹಿ ನೆನಪುಗಳನ್ನ ನೆನಪಿನಾಗ ಇಟ್ಕೊಂಡು ಕಹಿ ನೆನಪುಗಳನ್ನ ಮುಚ್ಚಿಡುವಂತ ಕೆಲಸ ಮಾಡ್ತದಲ್ಲ, ಅದಕ್ಕೆ ಸ್ಕ್ರೀನ್ ಮೆಮೊರಿ ಅಂತ ಹೇಳಿ ಕರಿತೀವಿ. ಈ ಸ್ಕ್ರೀನ್ ಮೆಮೊರಿ ಎದರ ಸಲುವಾಗಿ ಆಗ್ತದ ಅನ್ನೋದನ್ನ ಸಿಗ್ಮಂಡ್ ಫ್ರೈಡ್ ಅವ್ರು ಹೇಳ್ತಾರ. ಅವ್ರ ಪ್ರಕಾರ ಏನ್ ಹೇಳ್ತಂದ್ರೆ, ಕಷ್ಟಕರ ಅಥವಾ ದುಃಖಕರ ಭಾವನೆಗಳಿಂದ ನಮ್ಮನ್ನು ರಕ್ಷಿಸುವ ಸಲುವಾಗಿ ಅದನ್ನ ಮರೆಯುವಂತ ಕೆಲಸ ಮಾಡ್ತದ. ಈಗ ನೋಡ್ರಿ, ಮನೆಯೊಳಗೆ ಯಾರು ತಿಳ್ಕೊಂಡಿರ್ತಾರ, ಸ್ಟಾರ್ಟಿಂಗ್ ಒಂದು ವಾರ ಬಹಳ ದುಃಖ ಆಗ್ತದ, ಬಹಳ ಅಂದ್ರೆ ಬಹಳ ದುಃಖ ಆಗ್ತದ. ಕ್ರಮೇಣ ನಮ್ಮ ಮನಸ್ಸು ಏನ್ ಮಾಡ್ತದ ಹೇಳ್ರಿ? ಆ ಘಟನೆಯನ್ನ ಅದುಮಿಡಕ್ ಸ್ಟಾರ್ಟ್ ಮಾಡ್ತದ, ಮುಚ್ಚಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ. ಯಾಕಂದ್ರೆ ಅದ ನೆನಪನ್ನ ನೀವು ಕಂಟಿನ್ಯೂಸ್ ಇದ್ರೆ ನೀವು ಕೂಡ ಸತ್ತು ಹೋಗ್ಬಿಡ್ತೀರಿ. ಅದರ ಸಲುವಾಗಿ ಅದನ್ನ ಮುಚ್ಚಿಡುವಂತ ಕೆಲಸ ಮಾಡ್ತದಲ್ಲ, ಅದ ಸ್ಕ್ರೀನ್ ಮೆಮೊರಿ ಅಂತಂದ್ರೆ. ಓಕೆ. ಇನ್ನ ಅಸಹಜ ನೆನಪುಗಳನ್ನ ಇದು ಮುಚ್ಚಿಡಲು ನಮ್ಮನ್ನು ಭಾವನಾತ್ಮಕವಾಗಿ ಸುರಕ್ಷಿತವಾಗಿಡಲು ಕೂಡ ಇದು ನಮ್ಗೆ ಹೆಲ್ಪ್ ಆಗ್ತದೆ. ಅಂದ್ರೆ ಸಹಜ ಇದ್ದಕ್ಕೆ ನೆನಪ ಇಟ್ಕೊಡ್ರಿ. ಅಸಹಜ ನೆಡ್ಲಾರ್ದಂತ ನಡೆದದ್ದು ಘಟನೆಗಳು ಅಂತಂದ್ರೆ ಅದು ಮರಿಲೇಬೇಕು. ನಾವು ಜೀವಂತವಾಗಿ ಇರ್ಬೇಕಾದ್ರ ಕೆಲವೊಂದಿಷ್ಟು ಕೆಟ್ಟ ಮತ್ತು ಕಹಿ ನೆನಪುಗಳನ್ನ ನಾವು ಮರಿಬೇಕಾದಂತ ಅನಿವಾರ್ಯತೆ ಅದ. ಆ ಕೆಲಸವನ್ನ ನಮ್ಮ ಮನಸ್ಸು ಮಾಡ್ತದ. ಓಕೆ. ಇದಕ್ಕೆ ಸ್ಕ್ರೀನ್ ಮೆಮೊರಿ ಅಂತ ಹೇಳಿ ಕರಿತೀವಿ. ಇನ್ ನಾಲ್ಕನೇದು ಏನಂತಂದ್ರ ರಕ್ಷಣಾ ಕ್ರಮಗಳು, ಡಿಫೆನ್ಸ್ ಮೆಕ್ಯಾನಿಸಮ್ ಅಂತದ. ಈ ಒಂದು ವಿಧಾನದ ಮೂಲಕನೂ ಕೂಡ ನಾವು ಮನೋರೋಗಿಯ ಒಂದು ಕೆಲವೊಂದಿಷ್ಟು ರೋಗಕ್ಕೆ ಕಾರಣವಾದಂತ ಅಂಶಗಳನ್ನ ಪತ್ತೆ ಹಚ್ಚಬಹುದು. ಯಾವತ್ತಂದ್ರ ಒಂದೇದು, ನೀವ್ ಏನ್ರ ಕೇಳುತ್ನ್ಯಾಗ ಆತ ನಿರಾಕರಣೆ ಮಾಡ್ತಾನ, ಡಿನೈ ಮಾಡ್ತಾನ. ಅದು ಹಂಗ ಡಿನೈ ಮಾಡಾಕತ್ರನು ಕೂಡ ನಿಮ್ಗೆ ಗೊತ್ತಾಗ್ಬಿಡ್ತದ, ಮನೋವಿಜ್ಞಾನಿಗೆ ಗೊತ್ತದ ಇವ್ ಏನಾರ ಕಾರಣ ಅದ, ಅದಕ್ಕೆ ಅದನ್ನ ತಳ್ಳಿ ಹಾಕ್ತದನ ಅಂತ ಹೇಳಿ ಗೊತ್ತಾಗ್ತದ. ಮತ್ತ ನೀವು ಕೇಳಿದ್ದನ್ನ ಹೆಚ್ಚತನ ಯಾವ್ದ್ರ ಒಂದು ಪ್ರಶ್ನೆ ಮನೋವಿಜ್ಞಾನಿ ಕೇಳಿದಾನ, ಅದಕ್ಕೆ ಆ ಪೇಷಂಟ್ ಉತ್ತರ ಕೊಡಂಗಿಲ್ಲ, ಅದನ್ನ ಒತ್ತಿ ಹಾಕೋದು, ರಿಪ್ರೆಸ್ ಮಾಡೋದನ್ನ ಮಾಡ್ತಿರ್ತಾನೆ. ಅವಾಗೂ ಮನೋವಿಜ್ಞಾನಿಗೆ ಗೊತ್ತಾಗ್ತದೆ ಇದ್ರ ಹಿಂದ್ಗಡೆ ಏನಾರ ಒಂದು ರೀಸನ್ ಪರ್ಫೆಕ್ಟ್ ಆಗಿದೆ ಅನ್ನೋದು. ಮೂರನೇದು ಪ್ರಕ್ಷೇಪಣೆ. ನೀವು ಏನನ್ನ ತೋರಿಸ್ತಿರ್ಲ ಅದನ್ನ ಅವ್ನ ದಾರಿ ತಪ್ಪಿಸೋ ಸಲುವಾಗಿ ತೋರಿಸ್ತಾ ಇರ್ತೀರಿ. ಅದಕ್ಕೆ ಆ ಪ್ರೊಜೆಕ್ಷನ್ ಅವ್ನ ಕರೆಕ್ಟ್ ಪ್ರೊಜೆಕ್ಷನ್ ಬರುವಂಗ ಮನೋವಿಜ್ಞಾನಿ ಮಾಡ್ಕೊಳ್ತಾನೆ. ಸೊ ಮಾನವನ ಒಳಗಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಈ ರಕ್ಷಣಾ ಕ್ರಮಗಳು ಕೂಡ ನಮಗ ಸಹಾಯ ಮಾಡ್ತಾವ ಅಂತ ತಿಳ್ಕೊಂಡು ಹೇಳ್ತಾರೆ. ಸೊ ಇವಿಷ್ಟು 4 ವಿಧಾನಗಳು. ಇನ್ನ ಶಿಕ್ಷಣ ಕ್ಷೇತ್ರಕ್ಕೆ ಮನೋವಿಶ್ಲೇಷಣಾ ಪಂಥದ ಕೊಡುಗೆಗಳೇನಿದಾವ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದು ನೋಡ್ರಿ, ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡಲು ಮನೋವಿಶ್ಲೇಷಣಾ ವಿಧಾನವನ್ನ ನೀಡಿದ. ಮನೋವಿಶ್ಲೇಷಣಾ ವ್ಯಕ್ತಿಯ ವರ್ತನೆಯನ್ನು ಅಭ್ಯಾಸ ಮಾಡಕ್, ಇವೆಲ್ಲಾ ಪಂಥಗಳು ವರ್ತನೆಯನ್ನು ಅಭ್ಯಾಸ ಮಾಡಕ್ಕೆ ಅದಾವ. ಮನೋವಿಶ್ಲೇಷಣೆ ಕೂಡ ಬಹಳ ಮಹತ್ವದ. ಯಾಕಂದ್ರೆ ಮಾನಸಿಕ ರೋಗಕ್ಕೆ ತುತ್ತಾದವರು ಕುರಿತು ಅಭ್ಯಾಸ ಮಾಡೋದಲ್ಲ, ಅದು ಇಂಪಾರ್ಟೆಂಟ್ ಕೆಲಸವನ್ನ ಇದು ಮಾಡ್ತದೆ. ಎರಡನೇದು, ಮಾನಸಿಕ ಕಾಯಿಲೆಗಳು ಅಥವಾ ಅಸಮಾಜಿತ, ಇದು ಹೇಳಿಲ್ಲ, ಅವ್ರಿಗೆ ವರ್ತನೆಯನ್ನ ಅಭ್ಯಾಸ ಮಾಡೋದು ಅಷ್ಟೇ ಅಲ್ಲ, ಚಿಕಿತ್ಸೆ ನೀಡಲು ಉತ್ತಮ ಚಿಕಿತ್ಸಾ ವಿಧಾನವನ್ನು ಕೂಡ ಇದು ಸೂಚಿಸ್ತದೆ. ಈಗ ಹೇಳಿಲ್ಲ, ಕನಸುಗಳ ವಿಶ್ಲೇಷಣೆ ಮಾಡಬೇಕು, ಫ್ರೀ ಅಸೋಸಿಯೇಷನ್ ಮಾಡಬೇಕು, ಸ್ಕ್ರೀನ್ ಮೆಮೊರಿ ಮತ್ತು ಡಿಫೆನ್ಸ್ ಮೆಕ್ಯಾನಿಸಮ್, ಈ 4 ಅಂಶಗಳ ಚಿಕಿತ್ಸಾ ವಿಧಾನಗಳದವಲ್ಲ, ಅದನ್ನ ಕೊಟ್ಟಿದ್ದು ಯಾವ್ದಂತಂದ್ರೆ ಮನೋವಿಶ್ಲೇಷಣಾ ವಿಧಾನ. ಮತ್ತೆ ಉತ್ತಮ ಶಿಕ್ಷಣದ ಪ್ರಾಮುಖ್ಯತೆಯನ್ನ ತಿಳಿಸುವುದರ ಜೊತೆಗೆ ಬಾಲ್ಯಾವಸ್ಥೆಯಲ್ಲಿ ಉತ್ತಮ ಹಾಗೂ ಆರೋಗ್ಯಕರ ವಾತಾವರಣವನ್ನ ನಿರ್ಮಾಣ ಮಾಡ್ಬೇಕಂತ ತಿಳ್ಕೊಂಡು ಹೇಳ್ತದೆ. ಯಾಕಂದ್ರೆ ನಮ್ಮ ಸ್ಕ್ರೀನ್ ಮೆಮೊರಿದಾಗ ಬಾಲ್ಯಾವಸ್ಥೆಯ ನೆನಪುಗಳು ಇರ್ತಾವ. ಸೊ ಅಲ್ಲಿ ಏನ್ರ ಕೆಟ್ಟ ಅಹಿತಕರ ಘಟನೆಗಳು ನಮ್ಮ ಜೊತೆಗೆ ನಡೆದಿದ್ದು ಅಂತ ತಿಳ್ಕೊರಿ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಸಿನಿಮಾದಾಗ ನಾವು ನೋಡಿರ್ತೀವಿ, ಹುಡುಗಿದ್ರಕ್ಕೆ ಸಣ್ಣಾಗಿರ್ತ ಬಾಲ್ಯಾವಸ್ಥೆದಾಗ ಆ ಹುಡುಗಿ ಮೇಲೆ ಏನಾದ್ರು ಒಂದು ಅತ್ಯಾಚಾರದ ಘಟನೆ ನಡೆದಿತ್ತು ಅಂತ ತಿಳ್ಕೊಡ್ರಿ, ಅದು ಬೇರೆದವ್ರ ಮುಂದೆ ಹೇಳಿರಂಗಿಲ್ಲ, ತನ್ನ ಮನ್ಸಿನಾಗ ಇಟ್ಕೊಂಡಿರ್ತದ. ಅವಳು ಬೆಳೆದು ದೊಡ್ಡವಳಾಗಿ ಮದುವೆ ಆದ್ರೂ ಕೂಡ ಆ ಘಟನೆಯನ್ನು ಮರ್ತಿರಂಗಿಲ್ಲ. ಅದು ಅವಾಗ ನೆನಪಿಗೆ ಬಂದ ಮೂರ್ಛೆ ಹೋಗೋದು, ಜೋರಾಗಿ ಚೀರೋದು, ಇಂಥವೆಲ್ಲ ಮಾಡ್ತಿರ್ತಾರ. ಮನ್ಯಾಗ ದಿದ್ದಕ್ಕಿದ್ದಂಗ ಓಡಿ ಹೋಗಕ್ ಸ್ಟಾರ್ಟ್ ಮಾಡೋದು, ಇಂಥವು ಘಟನೆ ಮಾಡ್ತಿರ್ತಾರ. ಇದಕ್ಕೆಲ್ಲ ಕಾರಣ ಏನ್ ಹೇಳ್ರಿ? ಸ್ಕ್ರೀನ್ ಮೆಮೊರಿ ಅಂತ ನಂಗೆ. ಸೊ ಹಂಗಾಗಿ ನಮ್ ಬಾಲ್ಯಾವಸ್ಥೆದಾಗ ಶಿಕ್ಷಣ ಹೆಂಗಿರ್ಬೇಕು, ಮತ್ತೆ ಬರೀ ಸಿಹಿ ನೆನಪುಗಳು ಬಾಲ್ಯಾವಸ್ಥೆದಾಗ ಎಷ್ಟು ಇರ್ತಾವಲ್ಲ ಅಷ್ಟು ಅವ್ರದ ಯಾವ್ದು ಹೇಳ್ರಿ, ಅಡಲ್ಟ್ ಏಜ್ದಾಗ ಅವ್ರ ಅಗದಿ ಖುಷಿಯಾಗಿರ್ತಾರ ಅಂತ ತಿಳ್ಕೊಂಡು ಹೇಳುವಂತ ಕೆಲಸವನ್ನ ಇದು ಮಾಡ್ತದೆ. ಓಕೆ. ಇನ್ನು ಫ್ರಾಯ್ಡ್ ಅವರು
ಅಜಾಗೃತ ಮಟ್ಟದ ಪರಿಕಲ್ಪನೆಯ ವ್ಯಕ್ತಿಯ ಅಪಸಮಾಯೋಜಿತ ವರ್ತನೆಗಳಿಗೆ ಕಾರಣ ತಿಳಿಯಲು ಸಹಾಯಕವಾಗಿದೆ ಅಂತ ತಿಳ್ಕೊಂಡು ಹೇಳಿದಾರೆ. ಅದು ಕೂಡ ಕರೆಕ್ಟ್ ಅದ. 4ನೇದು. ಇನ್ನು 5ನೇದು, ಈ ಪಂಥವು ವ್ಯಕ್ತಿಯ ಜೀವನದಲ್ಲಿ ಲೈಂಗಿಕತೆಯ ಪಾತ್ರ, ವ್ಯಕ್ತಿಯ ಜೀವನದಾಗ ಲೈಂಗಿಕತೆಯ ಪಾತ್ರ ಅಂತ ಏನದಲ್ಲ, ಅದು ಅದ್ರ ಕುರಿತು ಮಹತ್ವ ಕೊಟ್ಟ ಹೇಳುವಂತ ಕೆಲಸವನ್ನು ಮಾಡಿದ. ಅದರ ಸಲುವಾಗಿ ಏನ್ ಹೇಳ್ತಾರಂದ್ರೆ ಈ ಪಂಥದವರು ಮಕ್ಕಳಿಗೆ ಲೈಂಗಿಕ ಶಿಕ್ಷಣದ ಕುರಿತ ನೀವು ಮಾಹಿತಿಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಯಾಕಂದ್ರೆ ಆ ಲೈಂಗಿಕ ಶಿಕ್ಷಣದ ನಾಲೆಜ್ ಇಲ್ಲದೆ ಇರೋದ್ರಿಂದ ಅದ್ರ ಬದಲು ಏನಾದ್ರೂ ಒಂದು ಕೆಟ್ಟ ಯೋಚನೆ ಮಾಡಿ ತಮ್ಮ ಮನುಷ್ಯನಾಗ ಇಟ್ಕೊಂಡಿರ್ತಾರೆ. ಆ ಕೆಟ್ಟ ಯೋಚನೆಯಿಂದ ಅಂದ್ರೆ ಅಜಾಗೃತ ಮನುಷ್ಯನಾಗ ಇರ್ತದ. ಅದರಿಂದ ಅವ್ರ ವರ್ತನೆ ಮತ್ತು ಭಾವನೆಗಳು ಬೇರೆ ಬೇರೆ ರೀತಿಯಾಗಿ ಆಗ್ತಾವ. ಅದಕ್ಕೆ ಅದ್ರ ಕುರಿತು ಕ್ಲಿಯರ್ ಆಗಿ ನೀವು ಮಾಹಿತಿಯನ್ನ ಒಂದ್ ಸ್ವಲ್ಪ ಅವರು ತಾರುಣ್ಯಸ್ಥಾಗಿ ಬಂದ ಕೂಡಲೇ ಕ್ಲಿಯರ್ ಆಗಿ ಅದ್ರ ಮಾಹಿತಿಯನ್ನು ಕೊಡ್ರಿ ಅಂತ ತಿಳ್ಕೊಂಡು ಈ ಪಂಥದವ್ರು ಹೇಳ್ತಾರೆ. ಮಕ್ಕಳಲ್ಲಿ ಅಡಗಿರುವ ಭಾವನೆಗಳು ಅಥವಾ ದಮನಕ್ಕೊಳಗಾಗಿರುವ ಭಾವನೆಗಳನ್ನ ವ್ಯಕ್ತಪಡಿಸಲು ಸೂಕ್ತ ಸಹಪಠ್ಯ ಚಟುವಟಿಕೆಗಳು ಮತ್ತು ಉತ್ತಮ ಹವ್ಯಾಸಗಳನ್ನ ಬೆಳೆಸುವಂತೆ ಚಟುವಟಿಕೆಗಳನ್ನ ಶಾಲಾ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಳ್ಳಬೇಕು ಅಂತ ತಿಳ್ಕೊಂಡ ಈ ಪಂಥದವ್ರು ಹೇಳ್ತಾರೆ. ಬಹಳಷ್ಟು ಕರೆಕ್ಟ್ ಅದ. ಯಾಕಂದ್ರೆ ನಮಗೆ ಉತ್ತಮವಾದ ಭಾವನೆಗಳನ್ನ ಮತ್ತು ಹವ್ಯಾಸಗಳನ್ನ ವ್ಯಕ್ತಪಡಿಸೋ ಸಲುವಾಗಿ ನಾವು ನಮ್ಮ ಒಳಗಿರುವಂತ ಕೆಟ್ಟ ಮನಸ್ಥಿತಿಯನ್ನು ಹೊರಗೆ ತೆಗಿಬೇಕು. ಅಂತ ಚಟುವಟಿಕೆಗಳನ್ನ, ಪಾಠಗಳನ್ನ ಅಥವಾ ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಅನ್ನ ಸ್ಕೂಲ್ ಲೆವೆಲ್ದಾಗ ಸೇರಿಸ್ಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನ ಮನೋವಿಶ್ಲೇಷಣಾ ಪಂಥ ಏನದಲ್ಲ, ಆ ಮನೋವಿಶ್ಲೇಷಣಾ ಪಂಥದ ನಂತರದ ಬೆಳವಣಿಗೆ ಅಂದ್ರೆ ಸಿಗ್ಮಂಡ್ ಫ್ರೈಡ್ ಅವರು ಬದುಕಿದ್ದ ತನಕ ಒಂದ್ ರೀತಿಯಲ್ಲಿ ಇದು ಸಾಯ್ತು. ಅವ್ರು ತಿರ್ಕೊಂಡ್ ಕೂಡ್ಲೆ ನಂತರ ಅವ್ರ ಅನುಯಾಯಿಗಳು ಏನದಲ್ಲ, ಅವ್ರು ಇದನ್ನ ಬೇರೆ ರೀತಿಯಾಗಿ ಅಂದ್ರೆ ಮೊದಲೆಲ್ಲ ಫಾಲೋವರ್ಸ್ ಆಗಿದ್ರು, ಸಿಗ್ಮಂಡ್ ಫ್ರೈಡನ್ ತತ್ವಗಳನ್ನ ಒಪ್ಕೊಂಡಿದ್ರು. ಇನ್ನು ಕೆಲವೊಂದಿಷ್ಟು ಹೊಸ ಜನ ಬಂದ್ರು ಈ ಸಿದ್ಧಾಂತದಲ್ಲಿ, ಈ ಪಂಥದಲ್ಲಿ. ಅವ್ರು ಏನ್ ಮಾಡ್ಯಾರ ಅಂದ್ರೆ ಸಿಗ್ಮಂಡ್ ಫ್ರೈಡ್ ತತ್ವಗಳನ್ನ ಒಂದು 70% ಒಪ್ಕೊಂಡು ಒಂದು 30% ಅನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ. ಅವ್ರ ವಿಚಾರಗಳನ್ನ ಅಲ್ಲಿ ಮಂಡಿಸ್ತಾರೆ. ಸೊ ನಂತರ ಹೆಂಗಾಯ್ತು ಅನ್ನೋದು ನೋಡ್ಕೊಳ್ರಿ. ಇದ್ರ ಕುರಿತು ಕೂಡ ಸಾಕಷ್ಟು ಪ್ರಶ್ನೆಗಳು ಎಕ್ಸಾಮ್ದಲ್ಲಿ ಬರ್ತಾವ. ಸೊ ಮನೋವಿಶ್ಲೇಷಣಾ ಪಂಥದ ನಂತರದ ಬೆಳವಣಿಗೆಯಲ್ಲಿ ಹಲವಾರು ಮನೋವಿಜ್ಞಾನಿಗಳ ಕೊಡುಗೆಗಳನ್ನ ನಾವು ಇಲ್ಲಿ ಕಾಣ್ತೀವಿ. ಮೊದಲನೇದು ನೋಡ್ರಿ, ಕೆಲವರು ಫ್ರೈಡ್ರ ಅಭಿಪ್ರಾಯಗಳನ್ನ ಪ್ರತಿಪಾದಿಸಿದ್ರೆ, ಆಸ್ ಇಟ್ ಇಸ್ ಪ್ರತಿಪಾದಿಸಿದ್ರೆ, ಮತ್ತೆ ಕೆಲವರು ಏನ್ ಮಾಡ್ರಿ ಹೇಳ್ರಿ, ತಮ್ಮದೇ ಆದ ಅಭಿಪ್ರಾಯಗಳನ್ನ ಮನೋವಿಶ್ಲೇಷಣಾ ಸಿದ್ಧಾಂತದ ಬಗ್ಗೆ ಪ್ರತಿಪಾದಿಸ್ತಾರೆ. ಅಂದ್ರೆ ಕೆಲವೊಂದಿಷ್ಟು ಅಡಿಷನಲ್ ಆಗಿ ಸೇರಿಸ್ತಾರೆ. ಅಂತ ತರ ಇಂಪಾರ್ಟೆಂಟ್ ಯಾರಂತಂದ್ರೆ ಆಲ್ಫ್ರೆಡ್ ಅಡ್ಲರ್ ಅಂತ ಹೇಳಿ. ಆಲ್ಫ್ರೆಡ್ ಅಡ್ಲರ್ ಅನ್ನೋರು ಇವ್ರು ಏನ್ ಮಾಡ್ರ ಅಂದ್ರೆ ವೈಯಕ್ತಿಕ ಮನೋವಿಜ್ಞಾನ ಅಂತ ಹೇಳಿ ಒಂದು ಸಿದ್ಧಾಂತವನ್ನ ಹೊಸದಾಗಿ ಅವ್ರ ಪ್ರಸ್ತಾಪಿಸ್ತಾರ. ಪ್ರತಿಪಾದಕರು ಯಾರು ಹೇಳ್ರಿ? ವೈಯಕ್ತಿಕ ಮನೋವಿಜ್ಞಾನ ಪ್ರತಿಪಾದಕರು ಯಾರಂದ್ರ ಆಲ್ಫ್ರೆಡ್ ಅಡ್ಲರ್ ಅವರು. ಇವರು ಕೂಡ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಒಪ್ಕೊಂಡವ್ರ. ಅದ್ರಾಗ ವೈಯಕ್ತಿಕ ಮನೋವಿಜ್ಞಾನ ಅಂತ ಹೇಳಿ ಹೊಸ ಸಿದ್ಧಾಂತವನ್ನ ತರ್ತಾರ. ಆಮೇಲೆ ಕಾರ್ಲ್ ಯಂಗ್ ಅವ್ರು ಏನ್ ಮಾಡ್ತಾರಂದ್ರ ವಿಶ್ಲೇಷಣಾತ್ಮಕ ಮನೋವಿಜ್ಞಾನದ ಶಾಲೆಯನ್ನ ಪ್ರತಿಪಾದಿಸ್ತಾರ. ಪಂಥವನ್ನ ಅನಾಲಿಟಿಕಲ್ ಸೈಕಾಲಜಿ, ವಿಶ್ಲೇಷಣಾತ್ಮಕ ಮನೋವಿಜ್ಞಾನವನ್ನ ಪ್ರತಿಪಾದಿಸಿದವರು ಯಾರು? ಕಾರ್ಲ್ ಯಂಗ್ ಅವರು. ಸೊ ಇಲ್ಲಿ 3 ಸಿದ್ಧಾಂತಗಳು ಬರ್ತಾವ. ಒಂದು ಮನೋವಿಶ್ಲೇಷಣಾ ಪಂಥ ಅಥವಾ ಸಿದ್ಧಾಂತ, ಎರಡನೇದು ವೈಯಕ್ತಿಕ ಮನೋವಿಜ್ಞಾನ ಅಂತ ಹೇಳಿ ಬರ್ತದ, ಮೂರನೇದು ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಅಂತ ಹೇಳಿ ಬರ್ತದ. ಈ 3, ಇದು ಎರಡನೇದು ಆಲ್ಫ್ರೆಡ್ ಅಡ್ಲರ್ ಅವ್ರದ್ದು, ಮೂರನೇದು ಕಾರ್ಲ್ ಯಂಗ್ ಅವರ ವಿಶ್ಲೇಷಣಾತ್ಮಕ ಮನೋವಿಜ್ಞಾನ, ಮತ್ತು ಒಂದೇದು ಯಾವ್ದು ಹೇಳ್ರಿ? ಸಿಗ್ಮಂಡ್ ಫ್ರೈಡ್ ಅವರ ಮನೋವಿಶ್ಲೇಷಣಾ ಸಿದ್ಧಾಂತ. ಈ 3 ಸೇರೆ ಗತಿಶೀಲನ ಮನೋವಿಜ್ಞಾನ ಅಂತ ತಿಳ್ಕೊಂಡು ಕೂಡ ಕರೀತಾರೆ. ಗತಿಶೀಲ ಮನೋವಿಜ್ಞಾನ ಅಂತ ಕೂಡ ಕರೀತಾರೆ. ಹೇಳ್ತಾ? ಸೊ ಇವ್ರ ನಂತರದಲ್ಲಿ ಆದಂತ ಚೇಂಜಸ್ ಅಂದಂಗೆ ಇವರು ತಮ್ಮ ವಾದಗಳಲ್ಲಿ, ಅಂದ್ರೆ ಆಲ್ಫ್ರೆಡ್ ಅಡ್ಲರ್ ಆಗ್ಲಿ ಅಥವಾ ಕಾರ್ಲ್ ಯಂಗ್ ಆಗ್ಲಿ, ಇವ್ರು ಏನ್ ಹೇಳ್ತಾರಂದ್ರ ಫ್ರೈಡ್ ಅವರು ಅತಿಯಾಗಿ ಒತ್ತು ಕೊಟ್ಟಂತಹ ಲೈಂಗಿಕ ಪ್ರಚೋದನೆ ಅಥವಾ ಲೈಂಗಿಕ ಒಂದು ಆಶೆಗಳು ಏನೇನು ಇರ್ತಾವ ಅನ್ನೋದ್ರ ಕುರಿತು ಅವ್ರು ಹೇಳಿದ್ರಲ್ಲ ಮನೋವಿಶ್ಲೇಷಣಾ ಸಿದ್ಧಾಂತದಲ್ಲಿ, ಅದನ್ನ ಇವ್ರ ಒಪ್ಕೊಳಂಗಿಲ್ಲ. ಇಬ್ರು ಕಾರ್ಲ್ ಯಂಗ್ ಮತ್ತು ಆಲ್ಫ್ರೆಡ್ ಅಡ್ಲರ್ ಅವರು ಒಪ್ಕೊಳಂಗಿಲ್ಲ. ಅದರ ಬದಲಿಯಾಗಿ ವ್ಯಕ್ತಿಯ ಚಟುವಟಿಕೆಗಳಿಗೆ ಅಥವಾ ವ್ಯಕ್ತಿಯ ವರ್ತನೆಗಳಿಗೆ ಸಾಮಾನ್ಯ ಪ್ರಚೋದನೆಗಳು ಕಾರಣವಾಗ್ತಾವ ಅಂತ ತಿಳ್ಕೊಂಡು ಅಭಿಪ್ರಾಯವನ್ನು ಇವ್ರು ಹೇಳ್ತಾರೆ. ಸಿಗ್ಮಂಡ್ ಫ್ರೈಡ್ ಅವ್ರು ಏನ್ ಹೇಳಿದ್ರು? ವ್ಯಕ್ತಿಯ ವರ್ತನೆಗಳು ಭಾವನೆಗಳ ಹಿಂದ್ಗಡೆ ಮುಖ್ಯವಾಗಿ ಕಾರಣ ಏನಿರ್ತದ? ಲೈಂಗಿಕ ಪ್ರಚೋದನೆ ಅಂತ ಹೇಳಿದ್ರು. ಇವ್ರು ಅದನ್ನ ಒಪ್ಕೊಳಂಗಿಲ್ಲ. ಅದ್ರ ಬದಲಾಗಿ ಏನದ? ಸಾಮಾನ್ಯ ಪ್ರಚೋದನೆಗಳು ಕಾರಣವಾಗಿರ್ತಾವ ವ್ಯಕ್ತಿಯ ವರ್ತನೆಗೆ ಮತ್ತು ಭಾವನೆಗಳಿಗೆ ಅನ್ನೋದು ಈ 2 ಜನ ಹೇಳ್ತಾರೆ. ಅದ್ರಾಗೂ ಕೂಡ ಅಡ್ಲರ್ ಏನಿದಾರಲ್ಲ, ಅಡ್ಲರ್ ಅವ್ರು ಏನ್ ಹೇಳ್ತಾರಂದ್ರ ವ್ಯಕ್ತಿಯ ವೈಯಕ್ತಿಕತೆಗೆ ಅಥವಾ ಅಂದ್ರೆ ಅವ್ನು ಇಂಡಿವಿಜುವಲ್ ಹೆಚ್ಚು ಮಹತ್ವ ಕೊಡ್ತಾರೆ. ವೈಯಕ್ತಿಕತೆಗೆ ಅಥವಾ ಸಾಧಿಸುವ ಪ್ರಚೋದನೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ರ, ಯಂಗ್ ಅವ್ರು ಏನಿದಾರಲ್ಲ, ಕಾರ್ಲ್ ಯಂಗ್ ಅವ್ರು ಏನಿದಾರಲ್ಲ, ಅವರು ಲೈಂಗಿಕ ಪ್ರಚೋದನೆಗೆ ಬದಲಾಗಿ ಅರ್ಥಪೂರ್ಣವಾದ ಲಿಬಿಡೋ ಅಥವಾ ಜೈವಿಕ ಪ್ರಚೋದನೆಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಇನ್ನು ಇಲ್ಲಿ ಒಂದು ಹೊಸ ಶಬ್ದ ಬಂದದ, ಇಲ್ಲಿ ನೋಡ್ರಿ,
ಲಿಬಿಡೋ ಅಂತ ಹೇಳಿ ಒಂದು ಶಬ್ದ ಬಂದದ. ಇದ್ರ ಕುರಿತು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಲಿಬಿಡೋ ಅಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಲಿಬಿಡೋ ಅಂತಂದ್ರ ಮನೋಶಕ್ತಿ, ಸೈಕಿಕ್ ಎನರ್ಜಿ ಅಂತ ಹೇಳಿ ಇದನ್ನ ನಾವು ಕರಿತೇವೆ. ಇಂಗ್ಲಿಷ್ ನಲ್ಲಿ ಸೈಕಿಕ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಮಾನವನ ಒಳಗಿನ ಸಹಜವಾದ ಮನೋಶಕ್ತಿ, ಮೆಂಟಲ್ ಎನರ್ಜಿ ಅಥವಾ ಸೈಕಿಕ್ ಎನರ್ಜಿ ಅಂತ ಏನದಲ್ಲ, ಅಥವಾ ಆಸಕ್ತಿಗೆ ನಾವು ಲಿಬಿಡೋ ಅಂತ ಹೇಳಿ ಕರಿತೀವಿ. ವಿಶೇಷವಾಗಿ ಪ್ರೀತಿ, ಆನಂದ, ಸಂಬಂಧ ಮತ್ತು ಜೀವನ ಚಟುವಟಿಕೆಗಳ ಕಡೆಗೆ ಒಯ್ಯುವ ಒಂದಂತ ಶಕ್ತಿ. ಅಂದ್ರ ಸರಳವಾಗಿ ಹೇಳ್ಬೇಕಂದ್ರ ನಿನಗೆ ಆಟ ಆಡ್ಬೇಕು ಅನಿಸ್ತದ, ಸ್ನೇಹಿತರ ಜೊತೆಗೆ ಮಾತನಾಡ್ಬೇಕು ಅನಿಸ್ತದ, ಹೊಸದನ್ನು ಕಲಿಬೇಕು ಅನಿಸ್ತದ, ಒಂದು ಕೆಲಸದಾಗ ಯಶಸ್ವಿ ಆಗ್ಬೇಕು ಅಂತ ಅನಿಸ್ತದ. ಇಂಥ ಒಳಗಿನಿಂದ ಒಂದು ಉತ್ಸಾಹ ಅಥವಾ ಆಸಕ್ತಿ ಬರ್ತದಲ್ಲ, ಆ ಒಳಗಿನ ಉತ್ಸಾಹದ ಶಕ್ತಿಯನ್ನ ನಾವು ಏನಂತ ಕರಿತೀವಿ ಹೇಳ್ರಿ? ಲಿಬಿಡೋ ಅಂತೇಳಿ ಕರಿತೀವಿ. ಇದನ್ನ ನೆನ್ಪಿಟ್ಕೊಳ್ರಿ. ಇದನ್ನ 20ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಬೇರೆ ಅರ್ಥದಿಂದ ಇದ್ ಮಾಡ್ತಿದ್ರು. ಲೈಂಗಿಕ ಆಸಕ್ತಿಗಳನ್ನ ಅದಮಿಟ್ಟುಕೊಳ್ಳುವಂತಹ ಒಂದು ಸಂಗತಿ ಏನದಲ್ಲ, ಅದಕ್ಕೆ ಲಿಬಿಡೋ ಅಂತ ಹೇಳಿ ಮೊದಲು ಅರ್ಥೈಸ್ತಿದ್ರು. ಬಟ್ ಹೊಸದಾಗಿ ಈಗ ಇದನ್ನ ಈ ರೀತಿ ಹೇಳಿದ್ದಾರೆ: ಪ್ರೀತಿ, ಆನಂದ, ಸಂಬಂಧ ಮತ್ತು ಜೀವನ ಚಟುವಟಿಕೆಗಳ ಕಡೆಗೆ ಒಯ್ಯುವಂತ ಒಂದು ಶಕ್ತಿ ಏನದಲ್ಲ, ಅದಕ್ಕೆ ಲಿಬಿಡೋ ಅಂತ ಹೇಳಿ ಕರೀತಾರೆ ಅಂತ ಹೇಳ್ಕೊಂಡು ಹೇಳಲಾಗ್ತದೆ. ಆಯ್ತಾ? ಸೊ ನಂತರ ಏನಾಗ್ತದ, ಮನೋವಿಶ್ಲೇಷಣಾ ಪಂಥ ನಂತರ ನಿಯೋ ಫ್ರೈಡೆನರ ಒಂದು ಅಧ್ಯಯನಗಳೊಂದಿಗೆ ಮುಂದುವರಿತಾ ಹೋಗ್ತದ. ಮುಂದೆ ಬೇರೆ ಬೇರೆ ಮನೋವಿಜ್ಞಾನಿಗಳು ಇದ್ರ ಮೇಲೆ ಸಾಕಷ್ಟು ಕೆಲಸ ಮಾಡ್ತಾರ. ಅದ್ರಾಗ ಎರಿಕ್ ಫ್ರೋಮ್ ಅಂತ ಹೇಳಿ ಒಬ್ರು ಬರ್ತಾರ, ಎರಿಕ್ ಎರಿಕ್ಸನ್ ಅಂತ ಹೇಳಿ ಬರ್ತಾರ, ಕರೇನ್ ಹಾರಿ ಅಂತ ಹೇಳಿ ಬರ್ತಾರ, ಸಲಿವಾನ್ ಅಂತ ಹೇಳಿ ಮನೋವಿಜ್ಞಾನಿ ಬರ್ತಾರ. ಮುಂತಾದವರ ಸಂಶೋಧನೆಗಳು ಸಾಂಪ್ರದಾಯಿಕ ಮನೋವಿಶ್ಲೇಷಣಾ ಸಿದ್ಧಾಂತದಲ್ಲಿ ಹಲವಾರು ಮಾರ್ಪಾಡುಗಳನ್ನ ಮಾಡಿರುವುದನ್ನ ನಾವು ಕಾಣ್ತೇವೆ. ಅಂದ್ರೆ ಇವರು ಕಾರ್ಲ್ ಲೆಂಗ ಮತ್ತು ಆಲ್ಫ್ರೆಡ್ ಅಡ್ಲರ್ ಇದ್ರಲ್ಲ, ಇವರು ಒಂದು 70% ಒಪ್ಕೊಂಡು 30% ಚೇಂಜ್. ಕೇವಲ ಲೈಂಗಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯಗಳನ್ನ ಬೇರೆ ಬೇರೆ ಹೇಳಿದ್ರು. ಇವರು ಅದ್ರಾಗ ಸಾಕಷ್ಟು ಬದಲಾವಣೆ ಮಾಡ್ತಾರೆ. ಇವರೆಲ್ಲರೂ ಕೂಡ, ಈ ಮನೋವಿಜ್ಞಾನಿಗಳು ಸಾಕಷ್ಟು ಬದಲಾವಣೆ ಮಾಡ್ತಾರೆ. ಇವ್ರು ಏನ್ ಹೇಳ್ತಾರಂದ್ರೆ, ಇವರು ವ್ಯಕ್ತಿತ್ವದ ವಿಕಾಸದಲ್ಲಿ ಲೈಂಗಿಕತೆಯ ಪಾತ್ರ ಏನದಲ್ಲ, ಲೈಂಗಿಕತೆಯ ಪಾತ್ರವನ್ನ ಕಡೆಗಣಿಸಿ ಸಮಾಜದ ಪಾತ್ರವನ್ನ ಒತ್ತು ಕೊಟ್ಟಿರೋದನ್ನ ಕಾಣ್ತೇವೆ. ಸಮಾಜದ ಪಾತ್ರ ಬಹಳ ಮಹತ್ವದ. ವ್ಯಕ್ತಿತ್ವ ರೂಪುಗೊಳ್ಬೇಕಾದ್ರೆ ಸಮಾಜ ಪಾತ್ರ ಬಹಳ ಇಂಪಾರ್ಟೆಂಟ್ ಐತೆ ಅಂತ ತಿಳ್ಕೊಂಡು ಈ ಮನೋವಿಜ್ಞಾನಿಗಳು ಹೇಳ್ತಾರೆ. ಓಕೆ, ಸೊ ಇದಿಷ್ಟು ಮನೋವಿಶ್ಲೇಷಣಾ ಪಂಥದ ಕುರಿತು ಇರುವಂತಹ ಒಂದು ಮಾಹಿತಿ. ತಮಗೆಲ್ಲರಿಗೂ ಕೂಡ ಈ ಒಂದು ಪಂಥದ ಕುರಿತು ಸಾಕಷ್ಟು ವಿಷಯಗಳನ್ನ ತಾವು ತಿಳ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ತೀನಿ. ಇದ್ರಾಗ ಏನಾದರೂ ನಿಮ್ಗೆ ಕನ್ಫ್ಯೂಷನ್ ಎಲ್ಲ ಇದ್ರೆ ತಾವು ಮೆಸೇಜ್ ಮಾಡ್ರಿ, ಅದ್ರ ಮೂಲಕ ನಾನು ಪರಿಹರಿಸುವಂತ ಕೆಲಸ ಮಾಡ್ತೀನಿ. ಮುಂದಿನ ಒಂದು ಅವಧಿಯಲ್ಲಿ ಜ್ಞಾನಾತ್ಮಕವಾದ ಅಥವಾ ಜ್ಞಾನಾತ್ಮಕ ಪಂಥದ ಕುರಿತು ಅಭ್ಯಾಸ ಮಾಡೋಣ. ಸೊ ಅಲ್ಲಿವರೆಗೂ ನಮಸ್ಕಾರ.